ಭವಜಲದಿಯೊಳು ತಳಮಳಿಸುತ್ತಿಹರನ್ನು ಗುರು ತಾರಿಸುವನು. ಪವನ ವಿಜಯ ಮನೋಜಯಾದಿಗಳಿಲ್ಲದಲೆ ಅನುಗ್ರಹಿಪನು. ಶ್ರವಣ ಮಾಡಿ ಚರಿತ್ರವನು ಗುರುನಾಮ ಯಾವನು ನುಡಿವನು. ತವಕದಿಂದಲಿ ಅವನ ರಕ್ಷಿಸುವವನು ಸಿದ್ಧಾರೂಢನು. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 13ನೇ ಅಧ್ಯಾಯವು ಪ್ರಾಪ್ತವಾಗಿರುವಂತಹದ್ದು. ಗತ ಅಧ್ಯಾಯದಲ್ಲಿ ಹುಬ್ಬಳ್ಳಿಗೆ ತಾವು ಬಂದು ನಿಸ್ಸಂಗವಾಗಿರುವಂತಹ ಜನಸಂಗವಿಲ್ಲದೆ ಇರತಕ್ಕಂಥ ಏಕಾಂತದಲ್ಲಿ ತಾವು ವಾಸವಾಗಿ ಆತ್ಮಧ್ಯಾನದಲ್ಲಿ ಯಾವಾಗಲೂ ತತ್ಪರರಾಗಿರುತ್ತಿದ್ದರು. ಈ ವಿಷಯವು ಕೆಲವು ಸದ್ಭಕ್ತರಾಗಿರ್ತಕ್ಕಂಥ ಮುಮುಕ್ಷುಗಳಾಗಿರ್ತಕ್ಕಂಥವರಿಗೆ ಗೊತ್ತಾಗಿ ಬರ್ತಾ ಇದ್ರು. ಕೆಲವರು ಇದನ್ನು ನೋಡಿ ಸಹಿಸಿಕೊಳ್ಳದೆ ಇರತಕ್ಕಂಥ ಕೆಲವರು ಕೂಡ ಬಹಳಷ್ಟು ದುಃಖವನ್ನು ಕೊಡ್ತಾ ಇದ್ರು. ಇವೆರಡನ್ನು ಕೂಡ ತಾವು ಸಮಾನ ದೃಷ್ಟಿಯಿಂದ ನೋಡುತ್ತಾ ಸುಖ ದುಃಖಗಳನ್ನು ಸಮಾನವಾಗಿ ಕಾಣ್ತಾ ಅದರ ಆಕಾರವಾಗದಲೇ ಅದರ ವಿಕಾರವಾಗದಲೇ ಅದರ ವಿಚಾರವನ್ನು ಕೂಡ ಮಾಡದಲೇ ನಿರ್ಲೇಪವಾಗಿರುವಂಥ ವೃತ್ತಿಯಿಂದ ತಾವು ವಾಸವಾಗಿದ್ದರು ಎನ್ನುವಂತಹ ವಿಷಯಗಳನ್ನು ಅಲ್ಲಿ ನಿರೂಪಣೆ ಮಾಡ್ತಾರೆ. ಜೀವನ್ಮುಕ್ತರ ಸ್ಥಿತಿ ಎನ್ನುವಂಥದ್ದು ಸ್ಥಿತಪ್ರಜ್ಞರ ಸ್ಥಿತಿ ಅನ್ನುವಂಥದ್ದು. ಗೀತೆಯಲ್ಲಿ ಭಗವಂತ ಸ್ಥಿತಪ್ರಜ್ಞಶ್ಚ ಕಾಭಾಸ ಅಂತ ಹೇಳಿ ಪ್ರಾರ್ಥಿಸಿಕೊಂಡವನು ಭಗವಂತನಲ್ಲಿ. ಸ್ಥಿತಪ್ರಜ್ಞರಂದ್ರೆ ಹೆಂಗ ಇರ್ತಾರೆ, ಅವ್ರ ವರ್ತನೆ ಹೆಂಗಿರ್ತತಿ ಅನ್ನುವಂಥದ್ದನ್ನ ಭಗವಂತನಲ್ಲಿ ತಾನು ಕೇಳಿಕೊಂಡಾಗ ಅವ್ರು ಹೆಂಗಿರ್ತಾರೆ ಅಂದ್ರೆ ದುಃಖೇಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತದಿರ್ಮುನಿರುಚ್ಯತೆ ಎಂದು ಸ್ಥಿತಪ್ರಜ್ಞರ ಲಕ್ಷಣವಾಗಿರ್ತಕ್ಕಂಥದ್ದನ್ನು ಭಗವಂತ ಹೇಳಿದ. ದುಃಖೇಶು ಅನುದ್ವಿಗ್ನ ಮನಃ ಅಂತೇಳಿ ದುಃಖಗಳು ಬಂದಾಗ ಉದ್ವಿಗ್ನವೆನ್ನುವಂತಹದ್ದಾಗ್ತಾ ಇದ್ದಿಲ್ಲ. ನಮಗೆ ಸ್ವಲ್ಪ ಬರಲಿ ದುಃಖ, ಬಹಳ
ಬಹಳ ಉದ್ವಿಗ್ನವಾಗಿ ಬಿಡ್ತವೆ. ಸ್ವಲ್ಪ ಬಂದ್ರು, ಸ್ವಲ್ಪ ಏನಾರ ಕಳ್ಕೊಂಡ್ಬಿಟ್ರೆ, ಸ್ವಲ್ಪ ಯಾರೇನಾರ ಅಂದ್ರೆ, ಸ್ವಲ್ಪ ಏನಾರ ನಷ್ಟಗಳಾದವು ಅಂದ್ರೆ ಉದ್ವಿಗ್ನವಾಗಿ ಬಿಡ್ತೇವೆ. ನಾವು ಮನಸ್ಸು ಉದ್ವಿಗ್ನವಾಗಿ ಬಿಡ್ತದೆ. ಹಂಗ ಮಹಾತ್ಮರದು ಉದ್ವಿಗ್ನವಾಗುವುದಿಲ್ಲ. ಮಚ್ಚಿ ತಂದಿಟ್ಟ, ಸುಮ್ಮನೆ ಇದ್ರು. ಬೆಂಕಿ ತಂದಿಟ್ಟ, ಸುಮ್ಮನೆ ಇದ್ರು. ಕೆಲವರು ಬಂದು ಅದನ್ನು ತೆಗೆದ್ರು, ಸುಮ್ಮನೆ ಇದ್ರು. ಅದಕ್ಕೆ ಎಣ್ಣೆ ಪಣ್ಣಿ ಉಪಚಾರ ಮಾಡಿದ್ರು, ಸುಮ್ಮನೆ ಇದ್ರು. ಅವನಿಗೆ ಯಾಕೆ ಕಡಿತೀಯ ಅನ್ನಲಿಲ್ಲ, ಇವನಿಗೆ ಯಾಕೆ ತೆಗಿತೀಯ ಅನ್ನಲಿಲ್ಲ. ಅವನು ಇಟ್ಟನ ಮ್ಯಾಲೇನು ಶಾಪ ಕೊಡ್ಲಿಲ್ಲ, ತೆಗೆದು ಸಂತೈಸ್ತನ್ನು ನೋಡಿ ಹಿಗ್ಗಲಿಲ್ಲ. ನನ್ಗೇನಾರ ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ಸಾಕು, ಹಿಗ್ಗಿ ಬಿಡ್ತಾರೆ. ಚಟ ಆದ ಚುಟ್ಟಕ್ಕೆ ಒಂದು ಕಡ್ಡಿ ಕೊಟ್ಬಿಟ್ರೆ ಸಾಕು, ಎಷ್ಟು ಸಂತೋಷ ಆಕತ್ತೆ ನಮಗೆ. ಒಂದಿಟ್ಟು ಸುಣ್ಣ ಕೊಟ್ಬಿಟ್ರೆ ಸಾಕು, ಎಷ್ಟು ಸಂತೋಷ ಆಕತ್ತೆ. ಒಂದಿಟ್ಟು ಚಹಾ ಕೊಟ್ಬಿಟ್ರೆ ಸಾಕು, ಎಷ್ಟು ಸಂತೋಷ ಆಕತ್ತೆ. ಎಷ್ಟು ಸಂತೋಷ. ಈಟಿಟ್ಕ ಹಿಗ್ಗಿ ಬಿಡ್ಬೇಕು. ನಮ್ಮ ಸ್ವಭಾವಗಳೇನು. ಅಜ್ಞಾನಿಗಳ ಗುಣವಾಗಿರ್ತಕ್ಕಂಥ ಆಕಾರ ಆಗಿಬಿಡ್ತವೆ. ಅದರ ಆಕಾರ, ಅಭಿಮಾನದ ಆಕಾರ, ಏನೇನು ಆಕಾರಗಳಾಗಿಬಿಡ್ತದೆ. ಮನಸ್ಸು ವಿಕಾರ ಆಗ್ತಿರ್ತದೆ. ಸುಖ ಬಂದ್ರೂ ಹಂಗ ಆಗ್ತದದು ಆಕಾರ ವಿಕಾರ. ದುಃಖ ಬಂದ್ರೂ ಕೂಡ ಆಕಾರ ವಿಕಾರ ಉದ್ವಿಗ್ನವೆನ್ನುವಂಥದ್ದು ಆಗ್ತಾನೆ ಇರ್ತದೆ. ಆದ್ರೆ ದುಃಖೇಶನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ಅಂತ ಹೇಳಿ, ಭೀತರಾಗ ಭಯ ಕ್ರೋಧ ಸ್ಥಿತ ರುಚ್ಯತೆ. ಯಾವುದ್ರ ಮೇಲೆ ರಾಗ ಮಾಡೋದಿಲ್ಲ, ಯಾವುದ್ರ ಮೇಲೆ ದೋಷ ಮಾಡೋದಿಲ್ಲ, ಯಾತ್ರಿಂದಲೂ ಭಯ ಆಗ್ತಕ್ಕಂಥದ್ದು ಅವ್ರಿಗೆ ಇರೋದಿಲ್ಲ. ಯಾತರ ಭಯನೂ ಇರೋದಿಲ್ಲ ಅವರಿಗೆ, ಯಾರ್ದು ಭಯ ಇರೋದಿಲ್ಲ, ಯಾತ್ರದ್ದು ಭಯ ಇರೋದಿಲ್ಲ ಅವರಿಗೆ. ವೇದ ವಿಧಿಗಳಿಗೆ ಎನಿಸು ಕಿಂಕರನಲ್ಲ ವರಯೋಗಿ ಅಂತೇಳಿ ಅವುಗಳಿಗೆ ಅದಕ್ಕೆ ಭಯ ಇಲ್ಲ ಅವನಿಗೆ. ಅಂದ್ರೆ ಇನ್ಯಾತರ ಭಯ ಅವರಿಗೆ? ನಿರ್ಭಯ ಸ್ಥಿತಿ ಅಂತೀವಿ, ನಿರ್ಭಯ ಸ್ಥಿತಿ. ನಮಗೊಂದು ಸ್ವಪ್ನ ಬಿದ್ದರೆ ಭಯ ಬಿದ್ದು ಬಿಡ್ತತಿ. ಅಲ್ಲಿ ಯಾಕ ನಮ್ಮ ತಲೆ ಮೇಲೆ ಲಚ 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 ಅಂದ್ಬಿಟ್ರೆ ಏನಾಕತ್ತೋ ಏನಾಗೈತೋ ಅಂತೇಳಿ ಕಾಗೆಡಕ್ಕೆ ಬಂದ್ರೆ ಭಯ ಬರ್ತದ ನಮಗೆ. ಸಂಬಾರಕ್ಕೆ ಹಾಕೊಂಡು ಬಿಡ್ತಂದ್ರೆ ಹಿಗ್ಗಿ ಬಿಡ್ತವಿ. ನರಿ ಕಂಡು ಬಿಡ್ತಂದ್ರೆ ಹಿಗ್ಗಿ ಬಿಡ್ತವಿ. ನಮ್ಮ ಸ್ವಭಾವಗಳು. ಆದ್ರಿಂದ ಸ್ಥಿತಪ್ರಜ್ಞರಾಗಿರ್ತಕ್ಕಂಥವ್ರು ಹೇಗಿರ್ತಾರೆ ಅಂದ್ರೆ ಊರು ಮುಂದೆ ಕರುಗಲ್ಲಿದ್ದಂಗೆ ಇರ್ತಾರೆ ಅಂತೇಳಿ. ಊರು ಮುಂದೆ ಕರುಗಲ್ಲು ಅಂತೇಳಿ ಇರ್ತದೆ. ಅದಕ್ಕೆ ಕೆಲವರು ಬಂದು ಎಣ್ಣೆ ಹಾಕ್ತಾರೆ, ಕೆಲವರು ಬಂದು ಪೂಜೆ ಮಾಡ್ತಾರೆ, ಕೆಲವರು ಬಂದು ಉದ್ದಿನ ಕಡ್ಡಿ ಹಚ್ತಾರೆ, ಕೆಲವರು ದೀಪ ಹಚ್ಚಿ ಹೋಗ್ತಾರೆ. ನಾಯಿ ಬಂದು ಉಚ್ಚಿ ಹೋಯ್ತೈತಿ, ಕುಡುಕರು ಒದ್ಕಂತ ಹೋಗ್ತಾರೆ ಕೆರಗಾಲಿದೆ. ನೀ ಯಾಕೆ ಎಣ್ಣೆ ಹಾಕ್ತಿ ಅನ್ನೋದಲ್ಲದು, ನೀನು ಯಾಕೆ ಒದ್ದಿ ಅನ್ನೋದಲ್ಲದು,
ನೀನ್ ಯಾಕೆ ಹುಚ್ಚಿ ಹೋಯ್ತಿ ಅನ್ನೋದಲ್ಲದು. ಮಳೆ ಬಂದ್ರೆ ಎಲ್ಲರ ಹೋಗಿ ಹೊಕ್ಕಣದಲ್ಲದು, ಬಿಸಿಲು ಬಂದ್ರೆ ಹೋಗಿ ಎಲ್ಲಿ ಹೋಗೋದಿಲ್ಲದು, ಚಳಿ ಬಂದ್ರೆ ಎಲ್ಲಿ ಹೋಗೋದಿಲ್ಲದು, ಎಲ್ಲಿರ್ತದ ಅಲ್ಲೇ. ಯಾತ್ರ ಆಕಾರ ಆಗೋದಿಲ್ಲ, ಯಾತ್ರ ಆಕಾರ. ನಿರಾಕಾರ ವೃತ್ತಿ ಅಂದ್ರೆ ಕುರುಗಲ್ಲಿದ್ದಂಗೆ, ಕುರುಗಲ್ಲಿದ್ದಂಗೆ. ಆದ್ರಿಂದ ಹಿಂದೆಷ್ಟೇ ರೀತಿಯಾಗಿರುವಂಥ ಕಹಿ ಪ್ರಸಂಗಗಳಿಗೆ ಬಂದದವ ಅನುಭವಿಸಿದ್ರು ಅದನ್ನ ದುಃಖವನ್ನು ಹೊಂದಲಿಲ್ಲ. ಅವರು ಉದ್ವಿಗ್ನವಾಗಲಿಲ್ಲ. ಪ್ರಾರಬ್ಧ ಭೋಗವನ್ನು ಕೊಟ್ಟು ಸವಿತಾಯ್ತಿ ಸುಖಕ್ಕೆ ಸಮೀಪ ಆಗ್ತಾ ಇದ್ದವಿ ಎನ್ನುವಂತಹದ್ದನ್ನ ಬೋಧಿಸಿದರು. ಅಂದ್ರೆ ಹಿಂಗಿರ್ಬೇಕು ನಿಮ್ಮ ವರ್ತನೆಗಳು ಅಂತೇಳಿ. ಅಯ್ಯೋ ಎಂಥ ಕೆಟ್ಟ ಹಣೆ ಬರಪ್ಪ ನಂದು, ಎಂಥ ಕೆಟ್ಟ ಹಣೆ ಬರದಾನಪ್ಪ ಅಂತೇಳಿ ಈ ಪ್ರಕಾರವಾಗಿ ಸುಮ್ಮನೆ ದುಃಖ ಮಾಡ್ಕೊಂತಿರ್ತಾರೆ. ಅವನು ಯಾಕೆ ಕೆಟ್ಟದ್ದು ಬರೆಯಕ್ಕೆ ಹೋಗ್ತಾನ? ಬ್ರಹ್ಮ ನೀನು ಮಾಡಿದ್ದು ಬರಿತಾನವನು, ನೀನೇನು ಮಾಡಿರ್ತೀಯ ಅದನ್ನು ಬರಿತಾನವನು. ಅವನ ಮೇಲೆ ಆರೋಪ ಮಾಡೋದು. ಅಯ್ಯೋ ಭಗವಂತ ಒಬ್ಬರ ಕಣ್ಣಿಗೆ ಬೆಣ್ಣೆ ಒಬ್ಬರ ಕಣ್ಣಿಗೆ ಸುಣ್ಣ ಮಾಡ್ತಾನಪ್ಪ, ನಮ್ಗೆ ಹಿಂಗ್ ಮಾಡ್ತಾನ ಅವನು ಅಂತೇಳಿ ಅವನ ಮೇಲೆ ಆರೋಪ ಮಾಡೋದು. ಅವನ್ನೆಲ್ಲರೂ ಒಬ್ರಿಗೊಂದು ಮಾಡ್ತಾನ ಅವನು, ಒಬ್ರಿಗೊಂದು ಅವನು ಏನು ಮಾಡಲ್ಲ. ಸಮಾನ ದೃಷ್ಟಿಯ ಒಂದು ನಾವ್ ಹೆಂಗಂಗ ನಮ್ಮ ಕರ್ಮಗಳು ಹೆಂಗಂಗಿರ್ತಾವ ಹಂಗಂಗ ಅದು ಫಲ ಕೊಡ್ತಕ್ಕಂಥದ್ದಾಗುವುದು. ಅರಳುವುದು ಉತ್ಪಲ, ಕರಗುವುದು ಮೇಣ, ಬಲಿಯುವುದ ಕೆಸರು, ಸೂರ್ಯೋದಯ ಆತು ಅಂದ ಕೂಡ್ಲೇನೆ ಕಮಲವೆನತಕ್ಕಂಥದ್ದು ಅರಳಿ ಬಿಡ್ತತಿ. ಅರಳುವುದು ಕಮಲ, ಕನ್ನೈದಲ್ಲಿ ಅನ್ನುವಂಥದ್ದು ಮುಚ್ಚಿ ಬಿಡ್ತತಿ. ರಾತ್ರಿ ಹಗಲ ಗುಲಾಬಿಗಳು ಇರ್ತಾವಲ್ಲವು ಮುಚ್ಚಿ ಬಿಡ್ತಾವ ಕಮಲಗಳು. ಸೂರ್ಯನ ಕಿರಣಕ್ಕೆ ಅರಳತಕ್ಕಂಥವಳು ಅರಳಿ ಬಿಡ್ತಾವೆ. ಮ್ಯಾಣ ಗಿಣ ಇಟ್ಟಿದ್ವಿ ಅಂದ್ರೆ ಕರಿಗಿ ಬಿಡ್ತತಿ, ಕೆಸರಿಟ್ಟಿದ್ವಿ ಅಂದ್ರೆ ಒಣಗಿ ಬಿಡ್ತತಿ. ಜಾರ ಚೋರರಿಗೆ ಅನಿಷ್ಟ ಆಕತಿ ಸೂರ್ಯ ಉದಯ, ಸಕ್ರಿಯ ಅನಿಷ್ಟರಿಗೆ ಸಂತೋಷ ಕೊಡ್ತತಿ. ಅಂದ್ರೆ ಒಬ್ಬನ ಅವನು ಉದಯ ಆಗ್ತಕ್ಕಂಥನು ಇವ್ರಿಗೆ ಹಿಂಗ್ ಮಾಡಿದೆ ಅಂತ ಏನ್ ತಾರತಮ್ಯ ಇಲ್ಲ. ಅವರವರ ವೃತ್ತಿ ಹೆಂಗಿರ್ತದೋ ಹಂಗಾಗ್ತಕ್ಕಂಥದ್ದಾಗಿರ್ಬೋದು ಅದು. ಹಾಗೆ ಜ್ಞಾನಿಗಳಾಗಿರ್ತಕ್ಕಂಥವರು ತಾವು ಸ್ಥಿರವಾಗಿ ಅವರ ವೃತ್ತಿ ಎನ್ನುವಂತಹದ್ದಿರುತ್ತದೆ. ಎದುರಾಕಾರವಾಗ್ತಕ್ಕಂಥದ್ದಲ್ಲ. ಹಾಗೆ ನಾವು ಆರೋಪ ಮಾಡ್ತಕ್ಕಂಥದ್ದು, ಬ್ರಹ್ಮನ ಮೇಲೆ ಆರೋಪ ಮಾಡ್ತಕ್ಕಂಥದ್ದು, ಶಿವನ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ನಮ್ಮ ಮೂರ್ಖತನವಾಗಿರ್ತಕ್ಕಂಥದ್ದಾಗಿರುವುದು. ನಮ್ಮ ಕರ್ಮಗಳು ಹೆಂಗಿರ್ತಾವ ಹಂಗಂಗ ಫಲಗಳು ಅಂತೇಳಿ ಬರಲುಳ್ಳ ದುಃಖವ ಬರಲುಳ್ಳ ಸುಖವ ಅನುಭವಿಸದಲ್ಲದೆ ಬೇರೆ ಪರಿಹಾರವದಕ್ಕಿಲ್ಲ ಅಂತೇಳಿ ಅನುಭವಿಸೇ ತೀರಿಸಿಕೊಳ್ಳುವ ಕರ್ಮನ ಅಂತೇಳಿ ನಿಯಮ. ಅದರೊಳಗೂ ಬಹಳಷ್ಟು ನಿಯಮಗಳುಂಟು. ಕರ್ಮಗಳನ್ನ
ಅನುಭವಿಸಿ ತೀರಿಸಿಕೊಳ್ಳಬೇಕು, ಕೆಲವೊಂದು ಕರ್ಮ ಪ್ರಾಯಶ್ಚಿತ್ತನ ತೀರಿಸಿಕೊಳ್ಳಬೇಕು, ಕೆಲವೊಂದು ಕರ್ಮ ಸ್ತೋತ್ರ ಪಾಠ ಪಾರಾಯಣ ಮಹಾಪುರುಷರ ಚರಿತ್ರ ಶ್ರವಣ ಇದರಿಂದ ತೀರಿಸಿಕೊಳ್ಬೇಕು. ಕೆಲವೊಂದು ಕರ್ಮ ದಾನ ಧರ್ಮ ಪರೋಪಕಾರ ಮೊದಲಾದಂಥವುಗಳಿಂದ ತೀರಿಸಿಕೊಳ್ಬೇಕು. ಅನಂತ ಕರ್ಮದ ರಾಶಿ ಉಂಟು ನಮ್ಮಲ್ಲಿ. ಯಾವ್ಯಾವ ಕರ್ಮಗಳಿಗೆ ಯಾವ್ಯಾವ್ದು ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಸಾಮಾನ್ಯವಾಗಿರುವಂಥ ಕೆಲವು ನಿಯಮಗಳನ್ನು ಮಾಡಿಬಿಡ್ತಾರೆ. ಉದಯ ಕಾಲದಲ್ಲಿ ಎದ್ದು ಸ್ನಾನವ ನದಿಯ ಉದುಕದಿ ಮಾಡಲಿಲ್ಲವು ಶಿವಗೆ ಮಜ್ಜನವ ಅಂತೇಳಿ ಸಾಮಾನ್ಯ ಕರ್ಮಗಳಿವು, ಸಾಮಾನ್ಯ ಪ್ರಾಯಶ್ಚಿತ್ತಗಳು ಅಂತಾನೆ ಇವಕ್ಕೆ. ಸ್ನಾನ ಮಾಡ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು ಎಲ್ಲ ಸಾಮಾನ್ಯ ಪ್ರಾಯಶ್ಚಿತ್ತ ಕರ್ಮಗಳು. ಪ್ರಾಯಶ್ಚಿತ್ತ ಅಂತ ಕ್ಷಮಿಸುವ ಮಹಾದೇವ ಅಂತೇಳಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಉದಯ ಕಾಲದಳೆದ್ದು ವಿಧಿಯಲ್ಲಿ ಸ್ನಾನ ಸಂಧ್ಯಾ ಮಾಡದಲೆ ಈ ಪ್ರಕಾರವಾಗಿರ್ತಕ್ಕಂಥದ್ದೇನಿರುವುದೋ, ಹಿಂಗೆ ಮಾಡಿರ್ತಕ್ಕಂಥದ್ದೇನಿರುವುದೋ ಅದನ್ನು ಕ್ಷಮಿಸು, ನನಗೆ ಕ್ಷಮಿಸು ಅಂಥೇಳಿ ಅವರು ಸ್ತೋತ್ರದೊಳಗೆ ಹೇಳಿದ್ದಾರೆ. ಆದೋ ಕರ್ಮ ಪ್ರಸಂಗ ಕಲಯತಿ ಕಲುಷಂ ಮಾತೃಕುಕ್ಷೌ ಸ್ಥಿತವ ಈಮೂತ್ರ ಮೇದ್ಯ ಮಧ್ಯೆ ಉದಯತಿ ನಿತರಾಂ. ಈ ಪ್ರಕಾರವಾಗಿ ಸ್ತೋತ್ರ ಮಾಡಿದ್ದಾರೆ. ಅದನ್ನು ಸ್ತೋತ್ರನ ಆದ್ರಸಿಂದ ಕೆಲವು ಪ್ರಾಯಶ್ಚಿತ್ತದಿಂದ ಹೋಗ್ತಾರೆ. ಕೆಲವು ಕರ್ಮಗಳು ಅನುಭವಿಸಿಯೇ ತೀರ್ಬೇಕನ್ನತಕ್ಕಂಥ ಕರ್ಮಗಳಿರ್ತಾವಲ್ಲ, ಅವನ್ನ ಅನುಭವಿಸಿಯೇ ತೀರ್ಬೇಕಾಗತ್ತೆ ನಾವು. ಕೆಲವು ಬಹಳಷ್ಟು ಪ್ರಬಲವಾಗಿರುವಂಥ ಕರ್ಮಗಳಿರ್ತಾವೆ. ಪ್ರಬಲವಾಗಿರುವಂಥ ಕರ್ಮಗಳು, ಪಕ್ವವಾಗಿರುವಂಥ ಕರ್ಮಗಳು. ಏನ್ ಮಾಡಿದ್ರು ಬಗ್ಗೆ ಹರಿಲೇ ಇಲ್ಲಪ್ಪ ನಮಗೆ ಅಂತಿರ್ತಾರೆ. ಬಗ್ಗೆ ಹರಿಲೇ ಇಲ್ಲಪ್ಪ ನಮಗೆ ಅಂತ. ಅದು ಬಗ್ಗೆ ಹರಿಯೋದಿಲ್ಲ, ಅದು ಅನುಭವಿಸಿದಾಗ ಬಗ್ಗೆ ಹರಿತಕ್ಕಂಥದ್ದು. ಬಹಳ ಪ್ರಬಲವಾಗಿರುವಂಥ ಕರ್ಮವಿತ್ತು ಅಂದ್ರೆ ಸಾಮಾನ್ಯದಕ್ಕೆ ಅದು ನಿವೃತ್ತಿ ಆಗ್ತಕ್ಕಂಥದ್ದಾಗುವುದಿಲ್ಲ. ಅದು ಬಹಳ ದೊಡ್ಡ ರೋಗ ಗಂಟು ಬಿದ್ದಿತ್ತು ಅಂದ್ರೆ ಸಾಮಾನ್ಯ ಔಷಧಿಯಿಂದ ಅದು ನಿವೃತ್ತಿ ಆಗೋದಿಲ್ಲ. ಅದು ರಕ್ತದೊಳಗೆ ಬಿಳೆ ಕಣಗಳು ಕೆಂಪು ಕಣಗಳು ಅಂತ ಇರ್ತವೆ. ಅವೆಲ್ಲ ಕಡಿಮೆ ಆಗ್ಬಿಟ್ಟದ್ದು ಅಂದ್ರೆ ಸಾಮಾನ್ಯ ಪ್ರಯೋಗದಿಂದ ಅದು ಹೋಗೋದಿಲ್ಲ. ಸಾಮಾನ್ಯ ಡಾಕ್ಟ್ರಿಗೆ ಗೊತ್ತೂ ಆಗೋದಿಲ್ಲ. ಅದು ಸಾಮಾನ್ಯವಾಗಿ ಗೊತ್ತಾಗೋದಿಲ್ಲ. ಸುಮ್ಮನೆ ಯಾವ್ಯಾವ್ದು ಕೊಡ್ತಾರೆ. ಅದೇನು ಕೊನೆ ಕಾಲಕ್ಕೆ ಬಂದಾಗ ನಮ್ಮ ಕೈಲಾಗಲ್ಲ, ತಗೊಂಡು ಹೋಗ್ರಿ ಅಂತಾರೆ. ಕೊನೆ ಕಾಲಕ್ಕೆ ನಮಗೂ ಯಾವ್ಯಾವ ದುಃಖ ಬಂದಿರ್ತಾವ ಶರೀರಕ್ಕೆ, ಅದಕ್ಕೆ ಬೇರೆ ಬೇರೆ ರೀತಿಯಾಗಿರುವಂತ ಉಪಚಾರಗಳದಾವ. ಕಣ್ಣಿಗೆ ಬಂದ್ರೆ, ಕಿವಿಗೆ ಬಂದ್ರೆ, ಮೂಗಿಗೆ ಬಂದ್ರೆ, ಗಂಟ್ಲಕ್ಕೆ ಬಂದ್ರೆ, ಸೊಂಟಕ್ಕೆ ಬಂದ್ರೆ, ಕೈಕಾಲಿಗೆ ಬಂದ್ರೆ, ಎಲ್ಲವಕ್ಕೂ ಬರ್ತಾವ ನೋವುಗಳು. ಎಲ್ಲವಕ್ಕೂ ನೋವುಗಳು ಬರ್ತಾವ. ಒಂದೊಂದಕ್ಕೆ ಉಪಾಯಗಳದಾವ. ಅದಕ್ಕೆಲ್ಲ ಉಪಾಯಗಳು, ಒಂದೊಂದು ಉಪಾಯಗಳು, ಒಂದೊಂದು ರೀತಿಯಾಗಿರುವಂಥ ಔಷಧಿಗಳು. ಅವುಗಳನ್ನು ಮಾಡಿದಾಗ ನಿವೃತ್ತಿ ಆಗ್ತಕ್ಕಂಥದ್ದಾಗುವುದು. ಹಾಗೆ ನಮ್ಮ ಕರ್ಮ ಅನ್ನುವಂಥದ್ದು ಗಹನವಾಗಿರುವುದು ಅದು ಗೊತ್ತಾಗೋದಿಲ್ಲ. ಮಾಡ್ತಾ ಇದ್ದಾಗ ಅದು ಗೊತ್ತಾಗೋದಿಲ್ಲ. ದಿನನಿತ್ಯ ಏನ್ ಮಾಡ್ತಾ ಇದ್ದೋ ನಾವು ಅಂದ್ರೆ ದುರಿತ ಕರ್ಮಗಳನ್ನ ಮಾಡ್ತಾ ಇದ್ದೇವೆ.
ಕಣ್ಣಿನಿಂದ, ಕಿವಿಯಿಂದ, ಬಾಯಿಯಿಂದ, ಮನಸ್ಸಿನಿಂದ, ಶರೀರದಿಂದ. ಏನು ನಮ್ಮ ಮುಂಜಾನೆಯಿಂದ ಸಂಜೆ ಮಠ ಅಂದ್ರೆ ಬಹಳಷ್ಟು ಪಾಪದ ಸಂಗ್ರಹವೇ ಆಗ್ತಿರ್ತದೆ, ಕರ್ಮದ ಸಂಗ್ರಹವಾಗ್ತಾ ಇರ್ತದೆ. ಹಿಂಗದು ಬಹಳಷ್ಟು ಪ್ರಬಲವಾಗಿತ್ತು ಅಂದರೆ ಅದು ನಿವೃತ್ತಿಪಡಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅನುಭವಿಸಬೇಕು, ಕೆಲವನ್ನ ಅನುಭವಿಸಿ ತೀರ್ಸಬೇಕು ಅನ್ನುವುದು. ಕೆಲವು ಪ್ರಾಶ್ಚಿತ್ಯ ಕರ್ಮದಿಂದ ನಿವೃತ್ತಿ ಆಗುವುದು, ಅದರಿಂದಲೂ ನಿವೃತ್ತಿ ಆಗ್ತವೆ ಕೆಲವು ಅವು. ಆದ್ರೆ ಇಂಥ ಕರ್ಮಕ್ಕಿಂತ ಫಲ ಕೊಟ್ಟೇ ತೀರ್ಬೇಕು ಅನ್ನುವಂಥದ್ದು ಅದು ನಿಯಮವಾಗಿತ್ತು ಅಂದ್ರೆ ತ್ರಿನೇನಿಗಲ್ಲ ಮಿಕ್ಕಿನ ಬಣಗುಗಳ ಪಾಡೇನು ಪೂರ್ವದ ಕರ್ಮ ಫಲಗಳನ್ನು ಮುಕ್ಕಣ್ಣನಿಗೂ ಬಿಟ್ಟಿಲ್ಲ ಅವು ಅಂತಾರವರು. ಅವನಿಗೆ ಬಿಟ್ಟಿಲ್ಲ ನೆನಪಾಡೇನು ಅಂತೇಳಿ. ಯಾಕಂತ ಕರ್ಮ ಮಾಡಿದ್ದಕ್ಕ. ಇಂದ್ರನಿಗೆ ಮೈತುಂಬ ಯೋನಿ ಯಾಕಾದವು ಅಂದ್ರೆ ಅಂತ ದುಷ್ಕರ್ಮ ಮಾಡಿದ್ದವನು ಅದಕ್ಕಾತು. ದುಷ್ಕರ್ಮ ಮಾಡಿದ್ದ ಅದಕ್ಕಾತ ಮುನಿ ಅಂತೇಳಿ. ನ್ಯಾಯಾಧೀಶರು ಶಿಕ್ಷೆ ಕೊಡೋದ್ರಲ್ಲಿ ಅಪರಾಧಗಳನ್ನು ವಿಚಾರ ಮಾಡ್ತಾರಂತ. ಇವನು ಹೆಂಗ ಕೊಲೆ ಮಾಡಿದಾನ, ಯಾತ್ರಿಂದ ಕೊಲೆ ಮಾಡಿದಾನ, ಎಲ್ಲಿ ಹೊಡೆದು ಕೊಂದದಾನ, ಅವೇನೇನೋ ಕೆಲವು ಅವರ ನೇಮಗಳದಾವ. ಇಂತಿಂತ ರೀತಿಯಾಗಿ ಶಿಕ್ಷೆ ಕೊಡ್ಬೇಕು ಅನ್ನೋದು ಇರ್ತದ ಅವರಿಗೆ. ಅದರಾಗೂ ಮಾಡ್ತಕ್ಕಂಥ ಇವನು ಬಳಸಿದ ಸಾಧನದ ಮೇಲೆ ಇವನು ಎಷ್ಟು ಉಗ್ರತೆಯೊಳಗೆ ಮಾಡಿರ್ತಾನೋ, ಎಷ್ಟು ಕ್ರೂರತೆಯೊಳಗೆ ಮಾಡಿರ್ತಾನೋ ಅದ್ರ ಮೇಲೆ ಅದನ್ನು ತಿಳ್ಕೊಂಡು ಇಷ್ಟು ವರ್ಷ ಇಂಥ ಶಿಕ್ಷೆ ಅಂತ ಹೇಳಿ ಇಲ್ಲಿ ಕೂಡ ನ್ಯಾಯಾಧೀಶರು ನ್ಯಾಯ ಕೊಡ್ಬೇಕಾದ್ರೆ ಅದೇ ರೀತಿಯಾಗಿ ಇವ್ರದ್ದು ಐತದು. ಆದ್ರೆ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ಅದು ಅಂದ್ರೆ ನೇಮಗಳು ಇರ್ತವೆ. ಹಿಂಗ್ ಮಾಡಿದಾನ ಅಂದ್ರೆ ಅದ್ರಾಗ ಅವನ ಕ್ರೂರತೆಯನ್ನು ತಿಳಿತಾರೆ. ಅದ್ರಾಗ ಅವನು ಬಹಳಷ್ಟು ಕ್ರೂರತೆ, ಉಗ್ರತೆಯನ್ನು ತಿಳ್ಕೊಂತ ಅವನು ಪ್ರಯೋಗ ಮಾಡಿರ್ತಕ್ಕಂಥ ಸಾಧನಗಳ ಮೇಲೆ ಅದನ್ನು ತಿಳ್ಕೊಂಡು ನಿಮ್ಗೆ ಇಂಥದೇ ಶಿಕ್ಷೆ ಕೊಡ್ಬೇಕು ಅಂತೇಳಿ ಮಾಡ್ತಾರೆ. ಹಾಗೆ ಯಾವ ಕಾಲನಾಗಿರ್ತಕ್ಕಂಥವನು ಕರ್ಮವಾಗಿರ್ತಕ್ಕಂಥದ್ದು ಮಾಡಿದ್ದಕ್ಕೆ ವಿಧಿಸ್ತದವೆ. ಈ ರೀತಿಯಾಗಿರುವಂಥದ್ದನ್ನು ಅನುಭವಿಸೇ ತೀರಬೇಕು ಅನ್ನುವಂಥ, ಅದನ್ನು ಅನುಭವಿಸೇ ತೀರಿಸಿಕೊಳ್ಳಬೇಕಾಗುವುದು, ಅದನ್ನು ಉಪದೇಶ ಮಾಡುವುದಕ್ಕೋಸ್ಕರವಾಗಿ ಇಂಥವೆಲ್ಲ ಬರ್ತವೆ. ಉದ್ವಿಗ್ನರಾಗದಲ್ಲಿ ಅದನ್ನ ಮೊದಲ ದುಃಖಗಳನ್ನು ಸ್ವಾಗತ ಮಾಡೋದಕ್ಕೆ ಕಲೀರಿ. ನೀವು ದುಃಖಗಳನ್ನು ಸ್ವಾಗತ ಮಾಡೋದಕ್ಕೆ ಕಲೀರಿ. ಸುಖ ಹೆಂಗರ ಇರಲಿ, ಅದು ಸುಖ ಹೆಂಗರಲ್ಲ. ಸುಖ ಸ್ವಾಗತ ಮಾಡ್ತೇವೆ ನಾವು, ದುಃಖ ಸ್ವಾಗತ ಮಾಡೋದಲ್ಲ ನಾವು. ರೋಗ ಸ್ವಾಗತ ಮಾಡ್ತವ, ದುಃಖ ಸ್ವಾಗತ ಮಾಡ್ತವ, ಮರಣ ಸ್ವಾಗತ ಮಾಡ್ತವ, ಮಾಡುದಿಲ್ಲ ನಾವು. ಬೇರೆನೆಲ್ಲ ಸ್ವಾಗತ ಮಾಡ್ತೇವೆ. ಆದ್ದರಿಂದ ದುಃಖಗಳನ್ನು ಅನುಭವಿಸುವಂತಹದ್ದು ಮೊದಲು ನಾವು ಮನಸ್ಸಿಗೆ, ಶರೀರಕ್ಕೆ ಅಳವಡಿಸಿಬಿಟ್ಟಿವೆ ಅಂದರೆ ಸುಖದೊಳಗೆ ನಿಸ್ಪೃಹತೆ ಇರುವಂತಹದ್ದು ತಾನೇ ಬರುವಂತಹದ್ದಾಗಲಿ. ನೋಡಿ, ಕೆಲವರು ಎಷ್ಟು ದೊಡ್ಡ ಅಗರ್ಭ ಶ್ರೀಮಂತರಿರ್ತಾರೆ, ಸಾಮಾನ್ಯ ಸ್ಥಿತಿಯಿಂದ ಆ ಮಟ್ಟಕ್ಕೆ ಹೋಗ್ಬಿಡ್ತಾರೆ ತಕ್ಷಣನ. ಆದ್ರೂ ಅವರು ಕೆಲವರಲ್ಲಿ ಅಹಂಕಾರ, ಅಭಿಮಾನ, ವ್ಯಾಪಾರದಲ್ಲಿ ಬಹಳಷ್ಟು ಸರಳ ಜೀವಗಳು, ಸರಳತೆಯಿಂದ ಸರಳ ಆಹಾರ ವಿಹಾರ, ಅವರದ್ರಾಗ ಅದನ್ನ ಏನೋ ಭಗವಂತನ ಕೃಪೆನಪ್ಪ ಇದು, ನಮ್ಮಿಂದ ತಂದೆ ತಾಯಿ ಮಾಡಿದ್ರೆ ಪುಣ್ಯನಪ್ಪ ಇದು ಅಂತೇಳಿ ಅವ್ರು ನಿಸ್ಪೃಹರಾಗಿರ್ತಾರೆ. ಕೆಲವರು ನೋಡ್ತೇವೆ, ಕೆಲವ್ರನ್ನ ಬಹಳಷ್ಟಿದ್ರು ಕೂಡ ಅಷ್ಟಾದ್ರದ ಅಹಂಕಾರಿಗಳಾಗಿರೋದಿಲ್ಲ.
ಕೆಲವು ಏನಿರೋದಿಲ್ಲ, ಸ್ವಲ್ಪ ಇರ್ತೈತಿ, ಏನು ಅಹಂಕಾರ ತುದಿ ಮುಟ್ಟಿಬಿಟ್ಟಿರ್ತಾವೆ. ಆ ದೃಶ್ಯ ಭಗವಂತ ದುಃಖೇಶನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ಎನ್ನುವಂಥದ್ದನ್ನೇನು ಹೇಳಿದನೋ ಅದನ್ನ ತಾವು ನಡೆದ ರೀತಿಯಾಗಿ ದುಃಖಗಳನ್ನು ಬರಮಾಡಿಕೊಂಡು ಅದರ ಆಕಾರವಿಲ್ಲದಲೇ ತಾವಿದ್ದು ಆ ರೀತಿಯಾಗಿ ನಮಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದಾಗಿರುವುದು. ಅವರಿಗೆ ಕರ್ಮದಿಂದ ಬಂದಿರೋ ಪ್ರಸಂಗ ಅಲ್ಲ. ಆ ದುಃಖಗಳೆಲ್ಲ ನಮಗೆ ಹೆಂಗ್ ಬರ್ತಾವ ಹಂಗ ಕರ್ಮಗಳಿಂದ ಬಂದ ಕರ್ಮ ಶರೀರ ಕರ್ಮದಿಂದ ರಚಿತ ಆಗಿರ್ತಕ್ಕಂಥ ಶರೀರವಲ್ಲ, ಸದ್ಗುರುವಿಂದು ಸ್ವಂತ ಕರ್ಮ ಮಾಡಿ ರಚನೆ ಮಾಡಿರ್ತಕ್ಕಂಥದ್ದಲ್ಲ. ಉದ್ಧಾರ ಮಾಡುವುದಕ್ಕೆ ಭಕ್ತರ ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ಬಂದಿರತಕ್ಕಂಥ ಶರೀರ. ಉದ್ಧಾರ ಮಾಡಬೇಕಾದ್ರೆ ಪೂರ್ವಭಾವಿ ಸಿದ್ಧತೆಯನ್ನು ಕೂಡ ತಾನು ಅದಕ್ಕೆ ಸರಿಯಾಗಿ ವ್ಯವಸ್ಥೆ ರೀತಿಯಿಂದ ಅವುಗಳನ್ನು ತೋರಿಸ್ಬೇಕಾದ್ರೆ ಹಾಗೆಲ್ಲ ತಾನು ಆ ಸಾಮಗ್ರಿಗಳನ್ನು ಪಡೆದುಕೊಂಡು ಅವುಗಳ ಮುಖೇಣವಾಗಿ ತಾನು ಸಾಧಕರಿಗೆ, ಜಿಜ್ಞಾಸುಗಳಿಗೆ, ಮುಮುಕ್ಷುಗಳಿಗೆ ತೋರಿಸುವಂಥವನಾಗಿರುವನು. ಹೀಗಿರಬೇಕು ನೀವು, ಹೀಗಿದ್ದಾಗ ಮಾತ್ರ ಮುಂದಿನ ಪದವಿ ಅನ್ನುವಂಥದ್ದು ನಿಮಗೆ ಪ್ರಾಪ್ತವಾಗ್ತಾ ಹೋಗ್ತದೆ. ಇದ್ರೊಳಗೆ ನೀವು ನಿಂತು ಬಿಟ್ರಿ ಅಂದರೆ ಮುಂದೆ ನಿಮ್ಮ ದಾರಿ ಅನ್ನುವಂಥದ್ದು ಸಾಗುವುದಿಲ್ಲ. ಇದು ಸಹಜವಾಗಿ ಎಲ್ಲರಿಗೂ ಸುಖ ದುಃಖಗಳು ಎಲ್ಲರಿಗೂ ಬರ್ತವು ಅಂತೇಳಿ ನಿಯಮ. ನಾವು ಬರೀ ನಾವಷ್ಟು ದುಃಖಿಗಳದವಿ ಅಂತ ತಿಳ್ಕೊಂತವಿ. ಒಂದು ಇರುವಿಯಿಂದ ಹಿಡಿದು ಒಂದು ವಿರಂಚನವರೆಗೆ ಅಂದ್ರೆ ಬ್ರಹ್ಮನವರೆಗೂ ಸುಖ ದುಃಖಗಳನ್ನುವಂಥವುಗಳು ಬಂದೇ ಬರ್ತವೆ. ಅವನಿಗೂ ದುಃಖ ಬರ್ತಿರ್ತತಿ, ಇದಕ್ಕೂ ದುಃಖ ಬರ್ತಿರ್ತತಿ, ಇದಕ್ಕೂ ಸುಖ ಬರ್ತಿರ್ತತಿ, ಅದಕ್ಕೂ ಸುಖ ಬರ್ತಿರ್ತತಿ. ಒಂದು ನಾಯಿಗೂ ಸುಖ ಬರ್ತಿರ್ತತಿ, ನಾರಾಯಣನಿಗೂ ಸುಖ ಬರ್ತಿರ್ತತಿ. ಒಮ್ಮೆ ನಾಯಿಗೂ ದುಃಖ ಬರ್ತಿರ್ತತಿ, ನಾರಾಯಣನಿಗೂ ದುಃಖ ಬರ್ತಿರ್ತತಿ. ಸುಖ ದುಃಖಗಳನ್ನುವಂಥವು ಎಲ್ಲರಿಗೂ ಸಮಾನ ಅಂತೇಳಿ ನಾವು ಯಾರನ್ನ ಕೊಂಡು ಅವ್ರು ಭಾರಿ ಸುಖಿಗಳು ಅಂತೇಳಿ ಭ್ರಮಿಸ್ತಿರ್ತವೆ. ನಮ್ಮ ಭ್ರಮ ಅದು. ಅವ್ರ ಬಂಗಲೆ, ಅವ್ರ ಕಾರು, ಅವ್ರ ದಿವಸ ಬರೋ ರೊಕ್ಕ, ಅವು ಇರ್ತಕ್ಕಂಥ ಉಪಕರಣಗಳು, ಇವನ್ನೆಲ್ಲ ನೋಡಿ ಭಾರಿ ಶ್ರೀಮಂತರಪ್ಪ, ಭಾರಿ ಸುಖವಾಗಿದಾರ. ದೇವ್ರು ಏನು ಅವರಿಗೆ ಕೊಟ್ಟು ಮರ್ತು ಬಿಟ್ಟದಾನ, ಕೊಟ್ಟು ಮರ್ತು ಬಿಡ್ತಾನಂತ. ದೇವ್ರು ಕೊಟ್ಟು ಮರ್ತು ಬಿಟ್ಟದಾನ ಅವರಿಗೆ. ಏನು ಅಂಥ ಭಾಗ್ಯವಂತರಪ್ಪ ಅಂತ ಒಳಗೆ ವಿಚಾರ ಮಾಡಿದಾಗ ಅವರಷ್ಟು ದುಃಖ, ಅವರಷ್ಟು ರೋಗ, ಅವರಷ್ಟು ಸಮಸ್ಯೆ ಸಾಮಾನ್ಯರಿಗೆ ಇರ್ತತೇನೋ ಅಂದ್ರೆ ಇರೋದೇ ಇಲ್ಲ. ಹೊರಗೊಂದು ರೀತಿಯಾಗಿರುವ ಸುಖ ಐತಿ, ಒಳಗೊಂದು ರೀತಿಯಾಗಿರುವಂತ ದುಃಖ ಐತಿ. ಹೊರಗೊಂದು ರೀತಿಯಾಗಿರುವಂತ ದುಃಖ ಐತಿ, ಒಳಗೊಂದು ರೀತಿಯಾಗಿರುವಂತ ಸುಖವಿರ್ತತಿ. ನೋಡಿ, ಬಡವರಿಗೆ ಏನಿರೋದಿಲ್ಲ. ನಾಳೆ ಮೇಡ ದುಡ್ಡು ಏನ ಅಂತಾರ, ಶಿಸ್ತ ದುಡ್ಕೊಂಬರ್ತಾರ, ಉಣ್ತಾರ, ತಣ್ಣಗೆ ನಿದ್ದೆ ಮಾಡಿಬಿಡ್ತಾರ ಅವರು. ಗಾಢ ನಿದ್ದೆ ಮಾಡಿಬಿಡ್ತಾರ ಅವರು. ಚೆನ್ನಾಗಿ ದುಡ್ದಿರ್ತಾರ, ಉಣ್ತಾರ, ಗಾಢ ನಿದ್ದೆ ಮಾಡಿಬಿಡ್ತಾರ. ಈ ಶ್ರೀಮಂತರಿಗೆ ನಿದ್ದೆ ಎತ್ತತ್ತೇನು ಅಂದ್ರೆ ಯಾರು ಎಷ್ಟೊತ್ತನೇ ಬಂದು ಕರ್ಕೊಂಡು ಹೋಗ್ತಾರೋ ಅಂತೇಳಿ, ಆಮೇಲೆ ಯಾರ್ಯಾರು ಚಿಂತಿ 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 ವಿಶೇಷ ಚಿಂತಿ. ಆಮೇಲೆ ರೋಗಗಳು, ಅನಂತ ರೋಗಗಳು. ಆಮೇಲೆ ಡಾಕ್ಟ್ರು ನೀನ್ ಇಟ ತಿನ್ಬೇಕು, ನೀನ್ ಇಂಥದ ತಿನ್ಬೇಕು, ಏನಿದ್ರು ಅದು ಹಂಗನೇ ಇದು. ಹಲ್ಲಿದ್ರೆ ಕಡ್ಲಿಲ್ಲ, ಕಡ್ಲಿದ್ರೆ ಹಲ್ಲಿಲ್ಲ. ಹಿಂಗಿದು ಸಂಸಾರವಾಗಿರ್ತಕ್ಕಂಥದ್ದು. ನಾವ್ ಯಾರನ್ನ ಕಂಡು ಸುಖವಾಗಿ ಅದಾವೆ ಅಂತವಿ, ಅದು ನಮ್ಮ ಭ್ರಮ. ಅದು ನಮ್ಮ ಭ್ರಮ. ಅವ್ರು ಸುಖವಾಗಿ ಅದಾರ ಅನ್ನೋದು ಭ್ರಮ. ಆ ವಸ್ತುಗಳಿಂದ ಸುಖವಾಗ್ತದೆ ಎನ್ನುವಂತಹದ್ದು ಭ್ರಮ. ಅದು
ವಸ್ತುಗಳಿಂದ ಸುಖವೂ ಆಗುವುದಿಲ್ಲ, ವಸ್ತುಗಳಿಂದ ದುಃಖನೂ ಆಗೋದಿಲ್ಲ. ವಸ್ತುಗಳಿಂದ ಸುಖನೂ ಆಗುವುದಿಲ್ಲ, ವಸ್ತುಗಳಿಂದ ದುಃಖನೂ ಆಗುವುದಿಲ್ಲ. ನಮ್ಮ 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 ಭ್ರಮ ಭಾವನೆಯಿಂದ ನಮ್ಮ ನಮ್ಮ ಒಂದು ಇದರಿಂದ ಆ ರೀತಿಯಾಗಿ ಸುಖ ದುಃಖ ಅನ್ನುವಂತ ಕಲ್ಪನಾ ಮಾಡ್ತಾ ಇರ್ತವೆ, ಕಲ್ಪನಾ ಮಾಡ್ತಾ ಇರ್ತವೆ. ಮೊದಲನೇ ದಿವಸ ಉಂಡಿ ಕೊಟ್ಟ ಭಾರಿ 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 ಹುರುಪಾಯಿ ತಿಂದ್ರು. 2ನೇ ದಿವಸನೂ ತಿಂದ್ರು. 3ನೇ ದಿವಸಕ್ಕೂ ತಿಂದ 4-5 ಸಲ ಆಗ್ಬಿಡದಪ್ಪ ಬೇಡ ಅಂತ. ಇವತ್ತು 4-5 ಸಲ ಆಗೈತಿ, ಇವತ್ತು ಬೇಡಪ್ಪ ಉಂಡಿ. ಮುಂಜಾನೆ ಒಯ್ಯಿರು ಅಂದ್ವಿ, ಇವತ್ತು ಬೇಡಪ್ಪ, ಇವತ್ತು ಎಲ್ಲರೂ 4-5 ಸಲ ಅದು ಮ್ಯಾಲ ಹತ್ಬಿಟ್ಟಿರ್ತವೆ, ಅದು ಬಂದ್ಬಿಟ್ರೆ ಪಜೀತಿ, ನಮಗೆ ದೌಡಿ ಬರಲ್ಲ. ಈ ಹೇಳುವ ತಾತ್ಪರ್ಯ ಏನಂದ್ರೆ ಮೊದಲಿನ ದಿವಸ ಸುಖ ಅನಿಸ್ತು, 2ನೇ 3ನೇ ದಿವಸಕ್ಕೆ ಅದೇ ದುಃಖ ಅನಿಸ್ತು, ಅದೇ ಉಂಡಿ. ಹಿಂಗ ಎಲ್ಲವೂ ಜಗತ್ತಿನಾಗಿರೋವೆಲ್ಲವೂ ಹಿಂಗನೇವು. ಇದು ಒಂದು ಸಣ್ಣ ಮಾರಾಟ. ಇದು ಒಂದ್ ದಿವಸ 2 ದಿವಸ ಸಿಹಿ ಉಂಡು ಕುಡ್ಲೆ ನಾಳೆ ಬೇಸರ ಆಗ್ಬಿಡ್ತದೆ. ಹೋಳಿಗೆ 3-4 ದಿವಸ ಹೋಳಿಗೆ ಸಿಕ್ಕಣೆ ಅಂದ್ರೆ ಉಂಡು ಕುಡ್ಲೆ ತಲೆ ಚಿಟ್ಟನ್ ಮೃತಿಗೆ ಸಿಹಿ ಉಂಡು ರೊಟ್ಟಿ ಸುಡು ಅಂತ ನಾವು ಖಾರ ರೊಟ್ಟಿ ಚಟ್ನಿ ಮಾಡು ಅಂತೇಳಿ. ಅಂದ್ರೆ ಮೊದಲನೇ ದಿವಸ ನಮಗ್ ಬಹಳ ಬೇಕನ್ಸಿದ್ದು, 2ನೇ ದಿವಸ 3ನೇ ದಿವಸಕ್ಕೆ ಬ್ಯಾಡ ಅನಿಸ್ತದ. ಅದು ಮೊದಲು ಯಾವ್ದು ಬೇಕನ್ಸಿರ್ತದೋ ಬ್ಯಾಡ ಅನಿಸ್ಲೇಬೇಕು ಅಂತ ನಿಯಮ. ಮೊದಲು ಯಾವ್ದು ಸುಖವಾಗಿ ತೋರ್ತೋ ಆಮೇಲೆ ದುಃಖ ಆಯ್ತು ತೋರ್ತದೆ ಅನ್ನುವಂಥದ್ದೇ ನಿಯಮ. ಅದು ನಿಯಮ. ಅದು ತನ್ನ ನಿಯಮ ಬಿಟ್ಟಿರೋದಿಲ್ಲ. ಅದು ನಾವು ಒಂದೇ ರೀತಿ ಮಾಡಬೇಕು ಅಂತ ನಮ್ಮ ಪ್ರಯತ್ನ ಮಾಡ್ತಿರ್ತೇವೆ, ಅದು ಆಗದ ಮಾತು ಅಂತ. ಅದರಿಂದ ಮಹಾತ್ಮರು ಅದನ್ನೇನ್ ಮಾಡ್ತಾರೆ ಅಂದ್ರೆ ಸ್ವೀಕಾರ ಮಾಡ್ತಾರೆ, ಸ್ವಾಗತ ಮಾಡ್ತಾರೆ. ಬಂದದ್ದು ಅದೇನಾರ ಬರ್ಲಿ. ಆದ್ರೆ ತಮ್ಮಂತೆ ತಾವಿರುವಂಥವ್ರಾಗಿರ್ತಾರೆ. ಅವರೊಳಗೆ ಅವರಂತೆ, ತನ್ನೊಳಗೆ ತನ್ನಂತೆ ಅಂತ ಹೇಳಿ. ಆದ್ರಿಂದ ಆ ಹಿಂದಿನ ಪ್ರಸಂಗದಲ್ಲಿ ಸ್ಥಿತಪ್ರಜ್ಞರೆನ್ನುವಂಥವ್ರು ಹೆಂಗಿರ್ತಾರೆ ಅನ್ನುವಂಥದ್ದನ್ನ ತಾವು ತಮ್ಮ ಆಚಾರ ವಿಚಾರದಿಂದ ನಡೆದ ರೀತಿಯಾಗಿ ಅದರಲ್ಲಿ ಮುಳುಗಿ ತಾವು ಅದನ್ನು ಹೆಚ್ಚಿಗೆಳಿಲ್ದಂಗೆ ಅದನ್ನು ಹೆಚ್ಚಿಗೆಳಿಲ್ದಂಗೆ ಇರ್ತಕ್ಕಂಥ ಒಂದು ದಿವ್ಯ ಸ್ಥಿತಿಯಾಗಿರುವಂಥದ್ದು. ಅದನ್ನೇ ಹಿಂದಿನ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ನಿರೂಪಣೆ ಮಾಡಿದರು. ಆ ವಿಚಾರವಾಗಿರ್ತಕ್ಕಂಥದ್ದು ಅಂತಸ್ಥಿತಿ ಉಳ್ಳವರಿಗೆ ಮಾತ್ರ ಅದು ಚೆನ್ನಾಗಿ ಗೊತ್ತಾಗುವಂಥದ್ದಾಗುವುದು. ಅದನ್ನು ನೋಡಲಿದ್ದಲೇ, ಅದಾಗಲಿದ್ದಲೇ ನಾವು ಮಾತಾಡ್ತಕ್ಕಂಥದ್ದು ಅದೇನೇನೋ ವ್ಯತ್ಯಾಸವಾಗ್ತಕ್ಕಂಥದ್ದಾಗುವುದು. ಆದ್ದರಿಂದ ಶ್ರುತಿ ಸ್ಮೃತಿಗಳು ಹೇಳಿದಂತೆ ಸ್ಥಿತಪ್ರಜ್ಞರಾಗಿರ್ತಕ್ಕಂಥವ್ರು ಹೆಂಗಿರ್ತಾರೆ ಅನ್ನತಕ್ಕಂಥದ್ದನ್ನ ಅವು ಹೇಳಿದವಷ್ಟೇ. ಅವು ಇದ್ದು ತೋರಿಸಿಲ್ಲ. ಅವು ಇದು ತೋರ್ಸಕ್ ಬರೋದಿಲ್ಲ. ಅವಕ್ಕೆ ಶ್ರುತಿಗಾಗ್ಲಿ ಸ್ಮೃತಿಗಾಗ್ಲಿ ಅವು ಇದ್ದು ತೋರ್ಸಕ್ ಬರಲ್ಲ. ಅವಕ್ಕೆ ಅವು ಹೇಳಿದವ ಹಿಂಗಿರ್ತಾವ ಅಂತೇಳಿ ಹಿಂಗೆ ಅನುಭವಿಸ್ತಾರೆ ಹೇಳಿರ್ತಕ್ಕಂಥದ್ದು. ಆದರೆ ಮಹಾತ್ಮರಾಗಿರ್ತಕ್ಕಂಥವರು ತಮ್ಮ ವರ್ತನದಿಂದ, ತಮ್ಮ ಅನುಭವದಿಂದ ಅದನ್ನ ಉಪದೇಶ ಮಾಡಲ್ಪಟ್ಟಿರೋ ಪ್ರಸಂಗ ಅದನ್ನೇ ಸ್ಮರಣಕ್ಕೆ ತಂದು ಇಲ್ಲಿವರೆಗೂ ಬಂದಿರತಕ್ಕಂಥದ್ದು ಏನು 12ನೇ ಅಧ್ಯಾಯ 13ನೇ ಅಧ್ಯಾಯದವರೆಗೆ ಬಂದಿರತಕ್ಕಂಥದ್ದು ಬಹಳಷ್ಟು ವೇದಾಂತದ ರಹಸ್ಯದ ವಿಷಯಗಳಾಗಿರ್ತಕ್ಕಂಥವುಗಳು. ಅವು ಅರಗಿಸಿಕೊಳ್ತಕ್ಕಂಥದ್ದು ಬಹಳಷ್ಟು ಕಷ್ಟ. ನಮಗೆ ಯೋಗ್ಯತೆ ಅನ್ನುವಂಥದ್ದಿದ್ದಾಗ ಮಾತ್ರ ಅವು ಅರಗುತ್ತವೆ. ಬರೀ ಹಲ್ಲು ಬರಲಿಲ್ಲದ್ರೆ ಉತ್ತತ್ತಿ ಹಣ್ಣು ಕೊಟ್ರೆ ಏನು ಅರಗೋದಿಲ್ಲ. ಒಣ ಕೊಬ್ಬರಿ ಕೊಟ್ರೆ ಉಗುಳಿ ಬಿಡ್ತಾವೆ. ಉತ್ತತ್ತಿ ಹಣ್ಣು ಕೊಟ್ಟು ಬಿಟ್ರೆ ಏನು ಮಾಡ್ತಾವ? ಹಲ್ಲು ಬರಲಿಲ್ಲ ಹುಡ್ರು ಅಥವಾ ಮುದುಕರಿಗೆ ಕೊಟ್ರೆ ಏನ್ ಮಾಡ್ತಾವ? ಮಾಡಿ ಉಗುಳಿ ಬಿಡ್ತಾವ. ನುಂಗಕ್ಕೂ ಬರಲ್ಲ ಅವಕ್ಕೆ. ಮತ್ತಿನ್ನೇನು ಮಾಡೋದು? ನಮ್ಮ ನುರಿದಲ್ಲಿ ತೆಗಪ್ಪ ಅಂತೇಳಿ ಉಗುಳ್ತಾವೆ. ಅವು ಆಸೆ ಕಕ್ಕೆಂದವಾಗಿದ್ರೆ
ಅವ್ನು ಕಾಟ್ಬಿಟ್ಟು ಮೋತಿ ಪಾತಿ ನಡೆಸ್ಕೊಂಡು ರಕ್ತ ಪಕ್ತ ಬಂದ ಬೇಡಪ್ಪ ಅವು ನಮಗೆ ಸರಿ ಹೋಗಲ್ಲ, ನಮ್ಮ ಹಲ್ಲು ಸರಿ ಇಲ್ಲ, ನಮ್ಮ ಹಲ್ಲೆಲ್ಲ ಬಿದ್ದಿದ್ದಾವೆ ಅಂತೇಳಿ ಬಿಡ್ತಾರೆ ಅವರು. ಅಂದ್ರೆ ಅದಕ್ಕೊಂದು ಅಧಿಕಾರ ಬೇಕು ಅಂತೇಳಿ. ಕಡ್ಲಿ ಕೊಬ್ಬರಿ ತಿನ್ನಕ್ಕೂ ಕೂಡ ಒಂದು ಹಲ್ಲು ಬಂದಿರತಕ್ಕಂಥ ಒಂದು ಸ್ಥಿತಿ ಬೇಕು. ಅವಾಗ ಅದನ್ನ ಕೊಟ್ಟರೆ ಚೆನ್ನಾಗಿ ತಿಂದು ಅಗದು ರಸ ಮಾಡಿದ ರಸ ಹೆಂಗೈತಿ, ರುಚಿ ಹೆಂಗೈತಿ ಅಂತೇಳಿ ಹೇಳಕ್ ಬರ್ತದ. ಅದನ್ನ ರುಚಿ ಹೆಂಗೈತಿ ಅಂತ ಹೇಳಕ್ ಬರ್ತದೆ. ಇಲ್ಲದ್ರೆ ಹೇಳಕ್ ಬರಲ್ಲ. ಅಧಿಕಾರ ಪಡ್ಕೊಳ್ಳೋದು ಮುಖ್ಯವಾಗಿರ್ತಕ್ಕಂಥದ್ದು. ಅವನು ಕಾಕಂಡಿ ಮೊದಲು ಬಂದು ಕೂಡ್ಲೇನ ಹಂಗಾಗ್ಬಿಡ್ಬೇಕು ಹಿಂಗಾಗ್ಬಿಡ್ಬೇಕು ಅಂತ ಕೇಳಿದಂತ. ತಡ್ಕೊಳ್ಳೋ ಹಲ್ಲು ಬರಲಿ, ಹಂಗ ಈಗ ಉತ್ತತ್ತಿ ಹಣ್ಣು ಕೊಟ್ರೆ ನಿನಗೆ ಉಪಯೋಗ ಬೀಳಲ್ಲ ಅಂತ ಅರ್ಥ ಹೇಳಿದ್ರಂತ ಅವನಿಗೆ. ಏನ್ ಹೇಳಿದ್ರ, ಏನ್ ಕೇಳಿದ್ ನೀನು? ನೆನಪೈತೆ? ಏನ್ ಮರ್ತು ಬಿಟ್ಟದ? ಅಂದೆ ನಿನಗೆ ಹಂಗ ಈಗ ಆಗ್ಬಿಡ್ಬೇಕು. ಆದ್ಬಿಟ್ಲೆ ನಾನು ಹೆಗಲಿಗೆ ಬಗಲಿಗೆ ಚೀಲ ಹಾಕಿಬಿಡ್ಬೇಕು ಅಂತೇನ, ಬ್ರಹ್ಮಜ್ಞಾನ ಮಾಡ್ಕೊಂಡು. ಅವ್ರ ಪ್ರಯೋಗ. ನಿಮ್ಮನ್ನು ರಮಿಸ್ಬೇಕಲ್ಲ. ನಮ್ಗೇನು ರಮಿಸೋ ಅವಶ್ಯ ಇಲ್ಲ ನಿಮ್ಮನ್ನ. ಅವ್ರ ಕರುಣಾಮೂರ್ತಿಗಳು, ದಯಾಸಾಗರರು. ಹಿಂಗವರು ಶಬ್ದದಿಂದಲೂ ಕೂಡ ನಿಮ್ಮನ್ನ ಇದು ಮಾಡಿಲ್ಲ, ಮತ್ತೆ ಬೆದರಿ ಹೋಗ್ಬಿಟ್ಟಿದ್ದು ಅಂತ ಹೇಳಿ. ಆಮೇಲೆ ಮುಂದರ ಸಿಗ್ತದ ಕೈಗೆ. ಈ ಬೆದರ ಜನ ಹೆಂಗ ಉಪಾಯದಿಂದ ತಗೊಂಬಂದು ಕೂಡ್ತಾರೋ ಹಂಗೆ ಕೂಡಿದಾರ ಅವಾಗ. ಸರಿ, ಅದನ್ನ ನಮ್ಮ ಸ್ಮರಣಕ್ಕೆ ತಂದು ಇವತ್ತಿನ ಚರಿತ್ರೆಯೊಳಗೆ ಕಬೀರದಾಸರ ಅವ್ರು ಬಂದದ್ದು, ಅವ್ರಿಗೆ ಅನುಗ್ರಹ ಮಾಡಿದ್ದು, ಇವನ್ನೆಲ್ಲ ಹೇಳ್ತಾ ಅವರ ಚರಿತ್ರೆ ಅನ್ನತಕ್ಕಂಥದ್ದು, ಅವ್ರು ಬರೆದ ಚರಿತ್ರೆ ಅನ್ನತಕ್ಕಂಥದ್ದು 13ನೇ ಅಧ್ಯಾಯಕ್ಕೆ ಮುಕ್ತಾಯವಾಗುವಂಥದ್ದಾಗೋದು. ಮುಂದೆ ಶಿವದಾಸರದ ಪ್ರಾರಂಭವಾಗ್ತದೆ. ಅದನ್ನು ಸ್ಮರಣ ಮಾಡ್ತಾ ಸದ್ಯ ಪ್ರಾಪ್ತವಾಗಿರುವಂಥ ಅಧ್ಯಾಯದಲ್ಲಿ ಪ್ರವೃತ್ತಿ ಶ್ರೀ ಸಿದ್ಧಾರೂಢ ಭಗವಂತನೇ ನಿನಗೆ ಜಯ ಜಯಕಾರವಿರಲಿ ಅಂತ. ನೀನೇ ಸಮಸ್ತ ಅನಾಥರಾದಂಥವರನ್ನು ಪಾಲಿಸುತ್ತಿರುವಿ. ವಿಚಾರ ಮಾಡಿದ್ರೆ ನಾಥರು ಯಾರದಾರ, ಒಡೆಯರು ಯಾರದಾರ? ಎಲ್ಲ ಅನಾಥರೇ, ಎಲ್ಲ ಅನಾಥರೇ. ಅನಾಥರಂತ ಯಾರಿಗಂತಾರಪ್ಪ? ಯಾರು ಇಲ್ದರಿಗೆ ಅನಾಥರಪ್ಪ. ತಂದಿಲ್ಲ, ತಾಯಿ ಇಲ್ಲ, ಬಂದಿಲ್ಲ, ಬಳಗಿಲ್ಲ, ಹೊಲ ಇಲ್ಲ, ಮನಿ ಇಲ್ಲ, ಅನಾಥಪ ಅನಾಥಪ ಅಂತಾರ. ಇಷ್ಟೆಲ್ಲ ಅದಾವಲ್ಲ ನಮಗೆ. ವಿಚಾರ ಮಾಡಿದ್ರೆ ಯಾವ ಅದಾವೇನು ಅಂದ್ರೆ ಯಾವೂ ಇಲ್ಲ. ಹುಟ್ಟುತ್ತಲಿ ತಾನೊಬ್ಬ, ಕಡೆಯಲಿಗೆ ತಾನೊಬ್ಬ, ನಟ್ಟ ನಡುವಿ ಬಂದು ಬಳಗಗಳೆಂಬ ಬಲು ತೊಡಕು. ನಟ್ಟ ನಡುವಿ ಬಂದದ ಇವೆಲ್ಲ. ಏನು ಹುಟ್ಟುತ್ತಲೇ ಕರ್ಕೊಂಬಂದಿದ್ದೇನು ಹೆಂಡತಿ ಮಕ್ಕಳನ್ನ? ತೋಟ ಹುಟ್ಟುತ್ತಲೇ ತಂದಿದ್ದೇನು? ಮನಿ ಹುಟ್ಟುತ್ತಲೇ ತಂದಿದ್ದೇನು? ವಿದ್ಯೆ ಹುಟ್ಟುತ್ತಲೇ ತಂದಿದ್ದೇನು? ನಡು ಬಂದರವಿವು. ಮತ್ ನಡಿ ಕೊನೆಗೆ ತಗೊಂಡು ಹೋಗ್ತೇನೆ. ಯಾವಾರ ಹೋಗಬೇಕಾರ ಯಾವಾರ ತಗೊಂಡು ಏನಿಲ್ಲ. ಬಂದನೊಬ್ಬನೇ, ಇರೋನು ಒಬ್ಬನೇ, ಹೋಗನು ಒಬ್ಬನೇ. ಅದಕ್ಕೆ ಯಾರಿಗೆ ಯಾರಿಲ್ಲ, ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳಿ ನಿಜವಲ್ಲೋ ಹರಿಯೇ ಅಂತ. ಬಾಯಾರಿತು ಎಂದು ಬಾವಿ ನೀರಿಗೆ ಹೋದೆ, ಬಾವಿಯ ಜಲಬತ್ತಿ ಬರಿದಾಯ್ತು ಹರಿಯೇ. ಈ ನಾವೇನೇನು ಅಪೇಕ್ಷೆ ಮಾಡ್ಕೊಂಡಿದ್ದ ಸುಖ ಆಗತ್ತೆ ಅಂತೇಳಿ ಪ್ರಯತ್ನ ಮಾಡ್ತಾವೋ ಅದು ನಮ್ಗೆ ಇಲ್ದಂಗ ಆಗತ್ತದ. ಅದು ವಿರುದ್ಧ ಆಕತ್ ನಮಗದು. ಇದರಿಂದ ಸುಖ ಆಕತಿ ಅಂತೇಳಿ ನಾವೇನೋ ಮಾಡ್ಕೊಂತವೆ. ಅದರಿಂದ 11 11 ಗೊತ್ತಿಲ್ಲ ದುಃಖ ಬರೋದು. ನಾವು ಸುಖ ಆಗ್ತತಿ ಅಂತೇಳಿ ಒಂದು ಮಾಡ್ಕೊಳಕ್ ಹೋಗಿದ್ರಾಗ ಎಷ್ಟೆಷ್ಟು ದುಃಖಗಳು ಬರ್ತಾವ. ಅದರಿಂದ ಮುಂದೆ ಬರ್ತಕ್ಕಂಥವ್ರು ಲೆಕ್ಕನೇ ಇಲ್ಲ. ಆದ್ರೆ ನಾವು ಸುಖದ ಬ್ರಹ್ಮದಿಂದ ಹಿಂಗಾದ್ರೆ ಸುಖ ಆಕತಿ,
ಇದು ಮಾಡಿದ್ರೆ ಸುಖ ಆಕತಿ ಅಂತ ಹೇಳಿ ನಮ್ಮ ಭ್ರಮ ಆಗಿರ್ತಕ್ಕಂಥದ್ದಾಗಿರುವುದು. ಏನಲ್ಲಿ ಮಿಷನ್ ಚಾಲು ಮಾಡಿದ್ರಲ್ಲ, ಆದ್ರಿಂದ ವಿಚಾರ ಮಾಡಿದ್ರೆ ಎಲ್ಲ ಅನಾಥರೇ. ಹೊಟ್ಟೆಗಿದ್ವಿ, ಯಾರು ಸಹಾಯ ಇತ್ತು? 9 ತಿಂಗಳು ಯಮ ಯಾಕಂಡು ಹೋಗ್ತಿರ್ತಾನಲ್ಲ, ಕೊಚ್ಚಿಗೆಂತ, ಕಡಕಂತ, ತಿವ್ಕಂತ, ಕತ್ತರಿಸ್ಗೆಂತ ಹೋಗ್ತಿರ್ತಾನಲ್ಲ, ಅವಾಗ ಯಾರು ಇರ್ತಾರೆ? ಯಾರಿಗೆ ಯಾರಿಲ್ಲ. ನಾವೇನು ಆಶ್ರಯ ಮಾಡಕ್ ಹೋಗ್ತಾವೋ ಅದೇ ನನ್ನ ಮೈ ಮೇಲೆ ಬಿದ್ದು ಬಿಡ್ತತಿ. ಯಾವ್ಯಾವ್ದು ಆಶ್ರಯ ಮಾಡ್ತಾವೋ ಅದೇ ನಮ್ಮ ತಿರುಗಿ ಬಿದ್ದು ಬಿಡ್ತತಿ. ಮಕ್ಕಳು ತಿರುಗಿ ಬಿದ್ದು ಬಿಡ್ತಾರೆ, ಹೆಂಡ್ರು ತಿರುಗಿ ಬಿದ್ದು ಬಿಡ್ತಾರೆ, ಬಂಧು ಬಾಂಧವರು ತಿರುಗಿ ಬಿದ್ದು ಬಿಡ್ತಾರೆ, ತಿರುಗಿ ಬಿದ್ದು ಬಿಡ್ತಾರೆ. ಹಿಂಗ ಅನ್ನುವಂಥದ್ದು ಖಚಿತ ಇಲ್ಲವೇ ಅಲ್ಲ. ಯಾವತ್ತೇ ಹೆಂಗೆ ಯಾರ್ಯಾರು ತಿರುಗಿ ಬಿಡ್ತಾರೋ ಗೊತ್ತಿಲ್ಲ. ಅದು ತಿರುಗಿ ಬೀಳ್ತಾರೆ, ಬಿದ್ದಿದ್ದಾರೆ, ದಿವಸ ನೋಡ್ತಾವ ಅನೇಕವನ್ನ. ಆದ್ರಿಂದ ಇಂಥ ಅನಾಥರ ಎಲ್ಲರೂ ಅನಾಥರಾಗಿರ್ತಕ್ಕಂಥವರೇ. ಸುಮ್ಮನೆ ಏನೇನೋ ಭ್ರಮ ಮಾಡ್ಕೊಂತ ಹೊರತು ಯಾರಿಗೆ ಯಾರಿಲ್ಲ, ಕರ್ಮದೊಳಗೆ ಯಾರಿಲ್ಲ, ಕಾಲ ಬಂದಾಗ ಯಾರಿಲ್ಲ, ಮಾಯಾದ ಅಧೀನದಾಗ ಯಾರಿಲ್ಲ, ಯಾರಿಗೆ ಯಾರಿಲ್ಲ. ಇಷ್ಟು ಗೊತ್ತಾಗ್ಬಿಟ್ರೆ ನಮಗೆ, ಎಷ್ಟು ಗಟ್ಟಿ ಆಗ್ಬಿಟ್ರೆ ಬಹಳಷ್ಟು ಸಾಧನ ಮುಂದೋಗೈತಿ ಅಂತೇಳಿ. ಬಿಸಲು ಗಾಳಿಗೆ ಬೆದರಿ ಮರದ ನೆರಳಿಗೆ ಹೋದೆ, ಮರವುರಳಿಸಿರದ ಮೇಲೆ ಹೊರಗಿತ್ತು ಅರಿಯೇ. ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸಿ ಅಧಿಕಾರ ಕೊಡಿಸಿ ಮಾಡಿಬಿಟ್ರೆ ನಮ್ಗೆಲ್ಲ ಆಗ್ತಾರಪ್ಪ ಅಂತ ತಿಳ್ಕೊಂಡಿದ್ವಿ. ಈಗ ನಮಗೂ ಅವ್ರಿಗೂ ಹಾಕತ್ತೇನಪ್ಪ ಅಂದ್ರೆ, ನಾವು ಮಾತಾಡಿದ್ದು ಅವ್ರಿಗೆ ಸೇರೋದಲ್ಲ, ಅವ್ರು ಮಾತಾಡಿದ್ದು ಇವ್ರಿಗೆ ಸೇರಲ್ಲ. ನಿನ್ನ ಅನುಭವನ ಐತಿಲ್ಲ ಈಗ, ಕಾಕಣಿಕೆ ಅನುಭವ. ಏನು ಅವ್ನು ಇಳಿಸ್ಬೋದನಪ್ಪ ಎತ್ತಿಗೆಂದ ನಾವು ಅರುಣಲ್ಲ, ಇವೆಲ್ಲ ಶಬ್ದ ಹೋಗ್ಬಿಟ್ಟು ಅಲ್ಲಿದ್ರೆ ಹೆಂಗ ಅಂತ ಅವ್ರಿಗೆ ಕೇಳಬೇಕಾರ. ನಮ್ಮನ್ನ ಹೆಂಗ್ ಮಾಡಿದಾನಲ್ಲ ಅಂತ ಅಂತಾರ ಅವರು. ಇಳಿಸ್ವಲ್ರು ಇಬ್ಳಾರು, ಒಬ್ಬನ ಮಗ ಅಂತೇಳಿ ಇವನಿಂದ ಏನೋ ಕಾಣ್ತೇವೆ, ಏನೋ ಆಗ್ತದೆ, ಇವನಿಂದ ಏನೋ ಸಂತೋಷ ಪಡ್ತೇವೆ ಅಂತ. ಅದಷ್ಟ ಒಂದು 2-3 ವರ್ಷ ಅಷ್ಟ. ಯಾವಾಗ ಒಟ್ಟು ಮೀಸಿ ಬಂದು ಒಂದು ಕೂಡ್ಲೆ ತಗ ಈರ್ಗ ಮಾರ್ಗ ಶುರುವಾಗಿಬಿಡ್ತು. ಇವನು ಸರ್ಕಣನಲ್ಲ, ಅವನು ಸರ್ಕಣ. ಕ್ವಾಣಕ್ ಕೂಡ್ತಂದ್ರೆ ಸಾಕಾಗಿಬಿಟ್ಟದೆ ಅಂತ ಬಂದ್ಬಿಟ್ಟದ ಅವನಿಗೆ. ಯಾವ್ದಕ್ಕೆ ಇಲ್ಲಿಗೆ ಹೆಲಿಕೆಟ್. ನಿನ್ನ ಉದ್ದೇಶ ಏನಿತ್ತು ಮೊದಲ? ಸಣ್ಣ ಹುಡುಗಿದ್ದಾಗ ಏನಿತ್ತು ನಿನ್ನ ಉದ್ದೇಶ? ಇವನು ನನಗೆ ಆಗ್ತಾನೆ, ನಾನು ಹೇಳಿದೆ ಕೇಳ್ತಾನೆ, ನನ್ನ ತತ್ವಕ್ಕೂ ಇವನ್ ತತ್ವಕ್ಕೂ ಹೊಂದತಿ ಅಂತ ನಮ್ಮ ಉದ್ದೇಶ ಇರ್ತದೆ. ನಮ್ಮ ತತ್ವನೇ ಬೇರೆ, ಅವ್ರ ತತ್ವನೇ ಬೇರೆ. ಅವ್ರ ತತ್ವಕ್ಕೆ ನಾವು ಹೊಂದ್ಕೋಬೇಕು ಅನ್ನೋದು ಇವ್ರಿಗೆ ಬರಲ್ಲ, ಇವ್ರ ತತ್ವಕ್ಕಂತ ಅವ್ರು ಹೊಂದಾರಲ್ಲ. ನಾವು ನಮ್ದು ಮುಗಿತಪ್ಪ, ಅವ್ರ ತತ್ವಕ್ಕೆ ಹೊಂದ್ಕೊಂಡ್ಬಿಡ್ಬೇಕು ಅಂತ ಇವ್ರು ಇರ್ಬೇಕು. ಹಿಂಗ ಆಗ್ಬೇಕು, ಹಂಗ ಆಗ್ಬೇಕು, ಪುಸ್ತಕ ಇಲ್ಲೇ ಇಡ್ಬೇಕು, ಪೆನ್ ಇಲ್ಲೇ ಇಡ್ಬೇಕು, ಕಂಪ್ಯೂಟರ್ ಅಲ್ಲೇ ಇಡ್ಬೇಕು, ಚಪ್ಪಲಿ ಇಲ್ಲೇ ಬಿಡ್ಬೇಕು. ಏನಾದ್ರು ಕಂಡೀಷನ್ ಮಾಡಕ್ ಹೋದ್ರ ಕೇಳ್ತಾರ್ರಿ ಅವರು. ಹೋಗ್ತದ ನೀವು ಅಂತಾರೆ. ತೀರ ಹೆಚ್ಚು ಕಡಿಮೆ ಮಾಡಿದ್ರೆ ಮತ್ತೆ ತೋಳಿ ಹಚ್ಲೇಬೇಕಾಕತಿ. ಇವನಿಗೂ ಕಾಲು ಮುರಿಯಂಗ ಕೈ ಮುರಿಯಂಗ ಹೊಡೆದು ಕಳಿಸಿದ್ದ ಮಗ ಮಲ್ಲೇಶಿಗೆ. ಏನ್ ಮಾಡಿದ್ನ? ಕೈ ಮುರಿಯಂಗ ಹೊಡೆದದ್ನ. ಘಟ ಹೇಳ ಊಟ ಮಂದಿ ಗೊತ್ತಾಗಲಿ. ಬಂದ ಅಲ್ಲಿ ಎಲ್ಲಾರ್ದು ಹಣೆ ಬಾರ ಅಷ್ಟ. ನಮ್ ಭಾಷೆನೂ ಹಂಗಾರಿ. ನಮ್ಗೆ ಯಾರ್ಯಾರು ಏನೇನು ಮಾಡ್ತಾರೋ ಯಾರಿಗ್ ಗೊತ್ತು.
ಹೌದಾ? ನಮ್ದು ದ್ವಾಸಿನ ಅಲ್ಲ, ನಿಮ್ದು ಮರಿ ದ್ವಾಸಿ, ನಮ್ದು ಮಾಡೋ ದ್ವಾಸಿ. ಆದ್ರಿಂದ ಭಗವಂತ ಒಬ್ಬನೇ ನಮಗೆ, ಗುರುನಾಥ ಒಬ್ಬನೇ ನಮಗೆ. ಅದ್ರ ಹೊರತಾಗಿ ಇವೆಲ್ಲ ನಿಮಿತ್ಯ. ಇದಕ್ಕೆ ಎಷ್ಟು ಬೇಕು ಅಷ್ಟು ಮಹತ್ವ ಕೊಡ್ಬೇಕು. ಮಹತ್ವ ಕೊಡದಂಗೆ ಬಿಡಲಿಕ್ಕಾಗದಲ್ಲ. ಮಹತ್ವ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ಬೇಕು. ನಿಜವಾದ ಮಹತ್ವ ಎಲ್ಲಿ ಕೊಡ್ಬೇಕು ನಾವು ಅಂದ್ರೆ ಅದಕ್ಕೆ ಮಹತ್ವ ಕೊಡ್ಬೇಕು, ಅದಕ್ಕೆ ಮಹತ್ವ ಕೊಡ್ಬೇಕು ನಾವು. ಆದ್ರಿಂದ ಇಂಥ ಅನಾಥರಾದಂಥ ಅನಾಥ ಸಮಯದಲ್ಲಿ ಬಂದು ಕಾಪಾಡ್ತಕ್ಕಂಥವ್ರಂದ್ರೆ ಸದ್ಗುರುವು ಅಂತೇಳಿ. ಅಸಹಾಯಕ ಸ್ಥಿತಿಯಲ್ಲಿ ಕಾಪಾಡುವಂಥವರಂದ್ರೆ ಸದ್ಗುರು. ಎಲ್ಲ ಅನುಕೂಲ ಇದ್ದಾಗೆಲ್ಲ ಅವನು ಕೈ ಬಿಟ್ಬಿಡ್ತಾನ ಅವ್ರನ್ನ. ಅಡ್ಡಾಡ್ಲಿ ಇವರೆಲ್ಲ ಮಾಡಲಿ, ಮಜಾ ಮಾಡಲಿ ಅಂತ. ಎಲ್ಲ ಹೋದಾಗ ನಿನ್ ಪಾದವೇ ಗತಿಯಪ್ಪ ಅಂತ ಬುದ್ಧಿ ಬಂದಾಗ, ಆವಾಗ ಅಂತ ಒಂದು ಪ್ರಸಂಗ ಬಂದಾಗ ರಕ್ಷಣೆ ಮಾಡ್ತಕ್ಕಂಥವನಂದ್ರೆ ಸದ್ಗುರು. ಮತ್ತು ನೀನೇ ಮುಮುಕ್ಷುಗಳನ್ನು ಮುಕ್ತಿ ಪಥಕ್ಕೆ ಹಚ್ಚಿ ಮುಮುಕ್ಷುಗಳಾಗಿರ್ತಕ್ಕಂಥವ್ರನ್ನ ಅವ್ರಿಗೆ ಸರಿಯಾದ ಶಿಕ್ಷಣ ಕೊಟ್ಟು, ಸರಿಯಾದ ಉಪದೇಶ ಮಾಡಿ, ಸರಿಯಾದ ಮಾರ್ಗದಲ್ಲಿ ಅವರನ್ನು ಹಚ್ಚಿ ಮುಕ್ತಿ ಪಥಕ್ಕೆ ಹಚ್ಚಿ, ಮೋಕ್ಷಾಪೇಕ್ಷೆಗಳಿರ್ತಾರೆ, ಅವರನ್ನು ಯಾವ ಮಾರ್ಗದಲ್ಲಿ ಒಯ್ಯಬೇಕು ಅನ್ನತಕ್ಕಂಥದ್ದು ಗೊತ್ತಿರೋದಿಲ್ಲ. ಅದು ಸದ್ಗುರುವಿಗೆ ಮಾತ್ರ ಗೊತ್ತು. ಇದೇ ಮಾರ್ಗದಲ್ಲಿ ಒಯ್ಯಬೇಕು ಅನ್ನತಕ್ಕಂಥದ್ದು. ಇಲ್ಲಿ ಲಿಂಗದವ ಸುಳುವು ಅನ್ನುವಂಥದ್ದು ಹಳೆಯಾಗಿ ಓಡಾಡಿರ್ತಾರೆ ನೋಡು, ಅವ್ರಿಗಷ್ಟ ಗೊತ್ತಿರ್ತತಿ. ಇಲ್ಲಿ ಮಡು ಐತಿ, ಇಲ್ಲಿ ಕಲ್ಲು ಐತಿ, ಇಲ್ಲಿ ಬಹಳಷ್ಟು ತಿರುಗಿಣಿ ಸುತ್ತುಗಳದಾವೆ. ದಿವಸ ಓಡಾಡೋರಿಗೆ ಗೊತ್ತಿರ್ತದೆ. ಅಲ್ಲಿ ಯಾವಾಗಾರ ಒಮ್ಮೆ ಹೋಗ್ಬಿಟ್ರು ಅಂದ್ರೆ ಮುಗಿದೋತಿ. ನೋಡ್ರಿ, ಜಾತ್ರೆಗ ಹುಡುಗ ಹೋಗಿದ್ದಾನೆ, ಅಲ್ಲಿ ಮೊಡ ಇಲ್ಲ ಅಂತೇಳಿ ಮುಳುಗಿಬಿಟ್ಟ ತೀರೋದು. ನಮ್ಗೆ ಗೊತ್ತೇ ಇಲ್ಲ ಆ ವಿಷಯ. ಆದ್ರೆ ಅದನ್ನ ಓಡಾಡಿದವ್ರು ಅವ್ರಿಗೆ ಗೊತ್ತಿರ್ತೈತಿ. ಅವ್ರು ಕರ್ಕೊಂಡು ಅವ್ರ ಜೊತೆಗೆ ಹೋಗ್ಬಿಟ್ಟಿವಿ ಅಂದ್ರೆ ಆರಾಮ ಕರ್ಕೊಂಡೋಗಿ ಆ ದಂಡಿ ಮುಟ್ಟಿಸ್ಬಿಡ್ತಾರೆ ಅಂತ ಗೊತ್ತಿದ್ದರಿಂದ ಅಂತಿದ್ರೆ. ಆ ದೃಷ್ಟಿಯಿಂದ ಮೋಕ್ಷ ಮಾರ್ಗಕ್ಕೆ ಇವರನ್ನು ಹೆಂಗೆಂಗೆ ಯಾವ್ಯಾವ ದಾರಿಯಿಂದ ಯಾವ್ಯಾವ ಉಪದೇಶದಿಂದ ಹೆಂಗೆಂಗೆ ಶಿಕ್ಷೆ ಮಾಡ್ತಾ ತಂದು ಅಲ್ಲಿಗೆ ಮುಟ್ಟಿಸ್ಬೇಕು ಅನ್ನತಕ್ಕಂಥದ್ದು ಅವನಿಗೆ ಗೊತ್ತಿರತಕ್ಕಂಥದ್ದು. ಆದ್ರಿಂದ ಮೂರು ಲೋಕದಲ್ಲಿ ಅವನ ಕೀರ್ತಿ ಅನ್ನುವಂಥದ್ದು, ಅವನಿಗಿಂತಲೂ ಮಿಗಿಲಾಗಿರ್ತಕ್ಕಂಥವ್ರು ಮತ್ತೊಬ್ಬರಿಲ್ಲ ಅನ್ನುವಂಥ ಕೀರ್ತಿ, ಅದು ಬೆಳಕಾಗಿರುವಂಥದ್ದು, ಬೆಳೆದಿರ್ತಕ್ಕಂಥದ್ದಾಗಿರುವುದು. ಸರ್ವ ಜನರ ಉದ್ಧಾರ ಅರ್ಥವಾಗಿ ನೀನು ಯಾತಕ್ಕೋಸ್ಕರವಾಗಿ ಅವರು ಈ ಚರಿತ್ರೆಯನ್ನು ರಚನೆ ಮಾಡಕ್ಕೆ ಹೇಳಿದ್ರು ಅಂದ್ರೆ ಇದ್ರ ಮುಖೇಣವಾಗಿ ಉದ್ಧಾರವಾಗಲಿ ಅನ್ನುವಂಥ ಉದ್ದೇಶ. ದೂರದೃಷ್ಟಿ ಅಂಥೇಳಿ, ಸಮದೃಷ್ಟಿ ಅಂಥೇಳಿ, ಕರುಣಾದೃಷ್ಟಿ ಅಂಥೇಳಿ, ದಯಾದೃಷ್ಟಿ ಅಂಥೇಳಿ ಅವ್ರು ಹೇಳಿ ಆದೇಶ ಮಾಡಿ ಅದನ್ನ ಇಂತಿಂಥ ಶಬ್ದಗಳ ಹಿಂಗ ಹಾಕು ಅನ್ನುವ ಪ್ರೇರಣೆ ಮಾಡಿ ಹಂಗೆ ಮಾಡಿದ್ರ ದಸಿಂದ ನಾವು ಸ್ವಲ್ಪ ಏನೋ ಮಾರ್ಗದಲ್ಲಿ ಹೋಗಾಕ, ಶಿವ ಅನ್ನಕ, ಭಜನೆ ಮಾಡಕ್ಕೆ ಅವಕಾಶ ಆಯ್ತು ಈ ಗ್ರಂಥ. ಇದನ್ನ ಅವರೇ ಮಾಡಿ ನಮ್ಗೆ ಯಾಕೆ ಬೇಕು ಅಂತೇಳಿ ಸುಮ್ಮನಿದ್ರು ಅಂದ್ರೆ ಏನು ಗೊತ್ತಾಗ್ತತ್ತ? ನಮ್ಗೆ ಏನು ಗೊತ್ತಾಗುತ್ತೆ? ನೀವೇನು ಪಾಠ ಮಾಡಕ್ ಬರೋದಿಲ್ಲ, ತಪಸ್ ಮಾಡಕ್ ಬರೋದಿಲ್ಲ, ಯೋಗ ಮಾಡಕ್ ಬರೋದಿಲ್ಲ, ಯಾವ ಸಂಸ್ಕೃತ ಭಾಷೆ ಇಲ್ಲ, ಏನಿಲ್ಲ, ಏನು ಮಾಡಕ್ಕಾಗದಿಲ್ಲ ನಮ್ಮ ಕೈಲಿ. ಅಷ್ಟು ಅಸಮರ್ಥರಾಗಿರ್ತಕ್ಕಂಥವರಿಗೆ ಸಮರ್ಥರನ್ನಾಗಿ ಮಾಡ್ತಕ್ಕಂಥ ಒಂದು ಮಹತ್ತರವಾಗಿರುವಂತ ಕಾರ್ಯ ಅವರ ಆಜ್ಞೆ ಆದೇಶ ಮಾಡಿದ್ರ ದೃಷ್ಟಿಯಿಂದ ಇದು ಪ್ರಕಟವಾಯ್ತು ಗ್ರಂಥ. ಇಲ್ಲದ್ರೆ ಪ್ರಕಟವೇ ಆಗದಿದ್ದರೆ ನಮಗೆ ಏನು ಗೊತ್ತಾಗ್ತಕ್ಕಂಥದ್ರೆ ಮುಳುಗಿ ಹೋಗ್ತಕ್ಕಂಥದ್ದಾಗುವಂಥ ಸಂಸಾರದಲ್ಲಿ ಆಗುವಂಥದ್ದಾಗ್ತಿತ್ತು. ಅದರಿಂದ ಉದ್ಧಾರಾರ್ಥವಾಗಿ ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ಭಕ್ತರ ಮೇಲೆ, ಜೀವಿಗಳ ಮೇಲೆ ಅಷ್ಟು ದಯದಿಂದ ಈಗೇನು ನಮ್ಮ ಸಗುಣ ಅವತಾರದಾಗಿದ್ದರು ದರ್ಶನ ಸ್ಪರ್ಶನ ಸಂಭಾಷಣೆ ಉದ್ಧಾರವಾಗ್ತಾರೆ. ಅವತಾರ ಸಮಾಪ್ತಿಯಾದ ಬಳಕ
ಅವರು ಉದ್ಧಾರ ಆಗ ಮಾರ್ಗ ಈ ಚರಿತ್ರ ರೂಪದಿಂದ ಅವರು ಕೇಳ್ತಾ ಗುರುವನ್ನು ಶೋಧಿಸಿ ಗುರುವನ್ನು ಹೊಂದಿ ಗುರುವಿನ ಸೇವಾ ಮಾಡಿ ಅವ್ರು ಹೆಂಗೆ ಪಡ್ಕೊಂಡ್ರು ಆ ರೀತಿಯಾಗಿ ಅಂಥದ್ದನ್ನು ಹೊಂದಲಿ ಅನ್ನುವಂಥ ಉದ್ದೇಶದಿಂದ ಅವರು ದೂರದೃಷ್ಟಿಯಿಂದ ಈ ಗ್ರಂಥವಾಗಿರ್ತಕ್ಕಂಥದ್ದನ್ನು ಪರಂಪರೆ ಭಕ್ತರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರೂ ಈ ಸಂಪ್ರದಾಯದಲ್ಲಿ ಹೋಗಲಿ ಅನ್ನುವಂಥ ಉದ್ದೇಶದಿಂದ ಲಕ್ಷಾಂತರ ಮಂದಿ ಇವತ್ತಿಗೂ ಪಠಿಸ್ತಾ ಇದ್ದಾರೆ. ಚರಿತ್ರೆಗಳನ್ನ ದಿನನಿತ್ಯ ಪಾರಾಯಣ ಮಾಡ್ತಾ ಇದ್ದಾರೆ, ಸಪ್ತಾಹ ರೂಪದಿಂದ ಪಾರಾಯಣ ಮಾಡ್ತಾ ಇದ್ದಾರೆ. ಇಷ್ಟು ಅದ್ಭುತವಾದಂಥ ಗ್ರಂಥ, ಇಷ್ಟು ಅದ್ಭುತವಾಗಿ ಎಲ್ಲರೂ ಮಾಡ್ತಕ್ಕಂಥ ಗ್ರಂಥಗಳು ಮತ್ತೊಂದಿಲ್ಲವೇ ಇಲ್ಲ. ಅದಾವ ಕೆಲವು ಚರಿತ್ರೆಗಳು ಯಾವ್ಯಾವ, ಯಾವಾಗ ಕೆಲವು ಸೀಮಿತವಾಗಿರ್ತಕ್ಕ, ಬಹಳಷ್ಟು ವ್ಯಾಪಕವಾಗಿ ಓದಕ್ ಬಂದರು ಬರಲಿಲ್ಲರು ಎಲ್ಲರೂ ಪಾರಾಯಣ ಮಾಡ್ತಕ್ಕಂಥದ್ದು. ಸಕಾಮದರು ನಿಷ್ಕಾಮದರು ಯಾವ್ಯಾವುದೋ ರೀತಿಯಾಗಿರ್ತಕ್ಕಂಥ ಪಾರಾಯಣಗಳನ್ನು ಮಾಡ್ತಾನೆ ಇರ್ತಕ್ಕಂಥದ್ದು ಗ್ರಂಥವು. ಅವರು ಆ ರೀತಿ ವಿಶ್ವಾಸನ ಮಾಡ್ತಕ್ಕಂಥವರಿಗೆ ಸಾಕ್ಷಾತ್ ಸದ್ಗುರುಗೆ ಅವರಿಗೆಲ್ಲವನ್ನು ತಾನು ಅವರ ಪ್ರಾರ್ಥನೆಯನ್ನ ಈಡೇರಿಸುತ್ತಿರುವನು. ನಮ್ಮ ಸೋಮಲಿಂಗಪ್ಪ ಇದ್ನಲ್ಲ, ಅವನಿಗೆ ದೊಡ್ಡ ಕಲ್ಲಾಗಿಬಿಟ್ಟಿತ್ತು. ಅದು ಕಿಡ್ನಿ ಒಳಗೆ ಏನೋ ಎಲ್ಲೆಲ್ಲ ಬೆಂಗಳೂರು ಅಲ್ಲಿ ಇಲ್ಲಿ ಹೋಗಿ ತೋರಿಸಿ ಮುಂದೆ ತೆಗಿಯಕ್ಕೆ ಬರಲ್ಲ ಅಂತ ಹೇಳ್ಬಿಡ್ತು. ಅವನಿಗೆ ಭಯ ಹುಟ್ಟುಬಿಡ್ತು. ಮತ್ತೆ ಭಯ ತೆಗಿಯಕ್ಕೆ ಬರಲ್ಲ, ಡಾಕ್ಟರ್ ಉಪಚಾರ ಮಾಡೋಕ್ಕಾಗಲ್ಲ ಅಂದ್ರೆ ಇನ್ನೇನು ಮಾಡಬೇಕು ಅಂತೇಳಿ ಅವನಿಗೆ ಏನು ಪ್ರೇರಣೆ ಆಯ್ತು ಏನೋ ಗೊತ್ತಿಲ್ಲ. ಚರಿತ್ರೆ ಓದಕತ್ತೀನಿ, ಸಿದ್ಧಾರೂಢ ಚರಿತ್ರೆನ ಓದಿ ಮುಗಿಸ್ತಿದ್ದಂಗೆ ಅದು ಕಲ್ಲು ಕರಿ ಹೋಗ್ಬಿಡ್ತಲ್ಲ. ಬಂದು ಹೇಳಿದವನ ಅಲ್ಲಿ ನಮ್ಮ ಎದುರಿಗೆ, ಹಿಂಗಪ್ಪ ಹಿಂಗಾಗಿತ್ತು, ಏನದು ಮುಗೀತು ಅನ್ನಂಗಾಗಿತ್ತು. ಆದರೆ ಸಿದ್ಧಾರೂಢನ ಕರುಣದಿಂದ ಅವನ ಚರಿತ್ರೆ ಓದಿದ್ದ ಹೋಗಿಬಿಡ್ತಪ್ಪ ಅಂತ ಹೇಳ್ತು. ಅವನಿಗೆ ಹೆಚ್ಚಿನ ವಿಶ್ವಾಸ ಮೂಡ್ತು. ಈ ಮಠದ ಬಗ್ಗೆ ಹೋರಾಟ ಮಾಡಲಿಕ್ಕೆ ಬಹಳಷ್ಟು ಉತ್ಸಾಹ ಧೈರ್ಯ ಬಂತು. ಭಕ್ತಿ ವಿಶ್ವಾಸ ಮೂಡ್ತಲ್ಲ, ಹೋಗೋ ಪ್ರಾಣ ಉಳಿಸಿದಾನೆ ಸಿದ್ಧಾರೂಢ ಅಂದ ಬಳಿಕ ಅವನ ಸಲುವಾಗಿ ಬೇಕಾದ್ದಾಗಲಿ ಅನ್ನುವಷ್ಟು ದಿಟ್ಟತನ ಬಂದು ಬಿಡ್ತದೆ. ಈಗೂ ಅನೇಕ ನಡೀತಾನೆ ಅದ. ಆದ್ರಿಂದ ಅಧ್ಯಾಯದ ಆರಂಭದಲ್ಲಿ ಸದ್ಗುರು ಚರಿತ್ರದ ಬಗ್ಗೆ ವಿಶೇಷವಾಗಿ ಪ್ರಕಟ ಮಾಡಿ, ಈಗ ಪ್ರಾಪ್ತವಾಗಿರ್ತಕ್ಕಂಥ ಅಧ್ಯಾಯದಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಭೀಮಪ್ಪನ ಮನೆಯಲ್ಲಿ ಇದ್ದರವರು. ಭೀಮಪ್ಪನ ಬಂದು ನಿಷ್ಠೆಯಿಂದ ಸೇವೆ ಮಾಡಿದರೆ ಏನು ಬೇಕು ಅಂತ ಕೇಳಿದ್ರು. ನಾವು ಕೇಳಿದ ಇಷ್ಟೇ, ಒಂದು ಹೆಣ್ಣು, ಒಂದು ಮಣ್ಣು, ಒಂದು ಹೊನ್ನು, ಆಮೇಲೆ ಅದಕ್ಕೆ ಸಂಬಂಧಪಟ್ಟು ಮಕ್ಕಳು ಮರಿ ಅವೆಲ್ಲ ಒಟ್ಟಿದ್ರೆ ಬಂದ್ಬಿಡ್ತು ಒಟ್ಟು. ಇದು ಒಟ್ಟು ಇವನ್ನ ಯಾರು ಹೋದ್ರು ಇವನ್ನ ಕೇಳೋದು. ಮತ್ತು ಇದಕ್ಕಾಗಿ ಸತ್ತವರು ಕೋಟಿ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ. ಅದೇನು ಜಾತಿನ ಒಟ್ಟು ಒಂದು ಕೋಟಿ ಅಂದ್ಬಿಟ್ರೆ ಆತಷ್ಟ. 18 ಅಕ್ಷೋಣಿ ಹೋಗ್ಬಿಡ್ತು ಮಣ್ಣಿನ ಸಲುವಾಗಿ, ಕೌರವರಿಗೂ ಪಾಂಡವರಿಗೂ. ಒಂದು ಸೂಜಿ ಮನಿ ಒಟ್ಟು ಕೊಡಲ್ಲ ಅಂತೇಳಿ ಆಟ ಹಿಡ್ದ. 18 ಅಕ್ಷೋಹಿಣಿ ಸೈನ್ಯ ನಾಶ ಆಗಿ ಹೋಗ್ಬಿಡ್ತು. ರಾವಣ ಲಂಕೆ ಬಂಗಾರದ ಅರಮನೆ, ಬಂಗಾರದ ಗ್ವಾಡಿಗಳೆಲ್ಲ ಇದ್ದದ್ದಲ್ಲಿ, ಕ್ವಾಟಿ ಗ್ವಾಡಿಗಳೆಲ್ಲ ಬಂಗಾರದವು. ಪರಮಾತ್ಮನನ್ನು ಒಲಿಸಿಕೊಂಡದ್ದ, ಏನೇನೋ ಮಾಡಿದ್ದ ಸಾಹಸ ಅವನು. ಆದರೂ ಹೆಣ್ಣಿಗೆ ಅಷ್ಟು ನಾಶ ಆಗಿ ಹೋಗ್ಬಿಡ್ತು. ಹಿಂಗೇನೆ ಆದ್ರಿಂದ ಅವನು ಕೂಡ ಬಹಳ ಮಕ್ಕಳಾಗಿದ್ದಿಲ್ಲಲ್ಲ. ಈ ಮಕ್ಕಳಾಲ್ದರೆ ಬಲು ಚಿಂತಿ, ಮಕ್ಕಳಾದರೆ ಒಂದು ರೀತಿ ಚಿಂತಿ, ಮಕ್ಕಳಾಲ್ದರೆ ಒಂದು ಚಿಂತಿ.
ಅವೇನು ಭ್ರಮನೋ ಗೊತ್ತಿಲ್ಲ. ಯಾವರಾಗಿದೋ ಬಿಡಂತೂ ಸುಮ್ಮನೆ ಇರೋದೇ ಇಲ್ಲ. ಆಮೇಲೆ ತಿವಿಯವು ಹೊಡೆಯವ ಬೇಕು ಅಂತ ಅವ್ನು ಕೇಳೋದು, ಗಂಡ ಬೇಕು ಅಂತ ಕೇಳೋದು. ಹೆಚ್ಚಿನ ಗಂಡುಗಳು ಬಹಳ ಲೆಕ್ಕ ಕೇಳಿದ್ವಿ ನಾವು. ಬರ್ತಾರೆ ನಮ್ಮ ತಾಲೆ, ಮಗ ಹೊಡೆದ್ನಪ್ಪ, ಗಂಡು ಹೊಡೆದ್ನಪ್ಪ, ಹೆಂಡ್ತಿ ಹೊಡೆದ್ನಪ್ಪ, ಇಂಥವು ಬರೋದು ನಮ್ಮ ತಾಲೆ ಎಲ್ಲ. ಅದಕ್ಕೆ ಗೊತ್ತಾಗ್ತವೆ ನಮಗೆ. ನಮ್ಮ ತಲೆ ಯಾಕೆ ಇಷ್ಟೆಲ್ಲ ಗೊತ್ತಾಗ್ತವೆ ಅಂದ್ರೆ ಎಲ್ಲ ಫಿರ್ಯಾದಿಗಳು ನಮ್ಮ ತಲೆ ಬರೋದು ಓಸು. ಮಗ ಹೊಡೆದನಪ್ಪ ಅಂತ ಕೆಲವ್ರು ಬಂದಿರ್ತಾರೆ, ಹೆಂಡ್ತಿ ಹೊಡೆದನಪ್ಪ ಅಂತ ಕೆಲವು ಬಂದಿರ್ತಾರೆ, ಗಂಡು ಹೊಡೆದನಪ್ಪ ಅಂತ ಕೆಲವು ಬಂದಿರ್ತವೆ. ಏನೇನು ಇರ್ತಾವ ಒಟ್ಟು. ಅವಕ್ಕೇನೋ ಒಟ್ಟು ಅಜ್ಜೇನಾರ ಪರಿಹಾರ ಮಾಡ್ತಾನೇನೋ ಅಂತೇಳಿ ಹೇಳ್ತಾವ. ಏನಾರ ಒಂದು ಸಮಾಧಾನ ಮಾಡಿ ಧೈರ್ಯ ಹೇಳೋರಿಗೆ ಅಭಯದಾನ ಮಾಡಿ ಬರೋದ್ರಿಂದ ಹೆಚ್ಚು ಬರೋದ್ರಿಂದ ನಮಗೂ ಅದ್ರದ್ದು ವೈರಾಗ್ಯ ಇವೆಲ್ಲ ಬರೋಕೆ ಒಂದು ಸಾಧನ. ಅವೆಲ್ಲ ಬಂದು ದಿವಸ ಕಣ್ಣೀರು ಹಾಕೋದು ನೋಡಿದಾಗ ಅಯ್ಯೋ ಇಷ್ಟೇ ಅಲ್ಲ ಈ ಸಂಸಾರದಾಗ ಅನ್ನೋದು ಆ ಭ್ರಮ ಹೋಗಕ್ಕೆ ಸಾಧನ. ಅದು ಒಂದು ಸಾಧನ. ಒಮ್ಮೆ ಮೋಜ್ ಅನಿಸ್ತತಿ, ಒಮ್ಮೆ ವ್ಯಥೆ ಅನಿಸ್ತತಿ, ಏನೇನೋ ಆಗ್ತದೆ. ಒಟ್ಟು ಆ ಮಕ್ಕಳ ಕೇಳ್ಯ ಅದೇ ಹೇಳಿದ್ವಲ್ಲ, ಯಾವುದೋ ಮಹತ್ತರವಾಗಿರುವಂಥ ಕರ್ಮ ಇತ್ತು ಅಂದ್ರೆ ಯಾರೇನು ತಾನೂ ಮಾಡಿದ ಕರ್ಮ ಬಲವಂತವಾದರೆ ಯಾರೇನು ಮಾಡುವರು ಶ್ರೀಹರಿ ಅಂತೇಳಿ ದಾಸರು ಹೇಳಿದ್ದಾರೆ. ಅದು ಬಲವಂತವಾಗಿತ್ತು ಅಂದ್ರೆ ಯಾರೇನು ಮಾಡಕ ಅನುಭವಿಸು. ಮತ್ತೆ ಇನ್ನೊಂದೇನು ಅಂದ್ರೆ ಭಗವಂತನಾಗಲಿ ಮಹಾತ್ಮರಾಗಲಿ ವಿಧಿಗೆ ವಿರುದ್ಧವಾಗಿ ಮಾಡ್ತಕ್ಕಂಥದ್ದಾಗದಲ್ಲ. ಅವನು ಅದೇನು ಶಾಸನಗಳಿರ್ತಾವಲ್ಲ ಅದಕ್ಕೆ ವಿರುದ್ಧವಾಗಿ ಮಾಡ್ತಕ್ಕಂಥದ್ದಾಗದಲ್ಲ. ವಿರುದ್ಧ ಮಾಡೋದಂದ್ರೆ ಈ ಲಂಚತ್ತಿನ ವಕೀಲರು ಮಾಡ್ದಂಗೆ ಆಕತ್ತ. ಅದನ್ನ ಅವನ್ ಕೊಲೆ ಮಾಡಿ ಬಂದಿದ್ರು ಬಿಡಿಸಕ್ ಪ್ರಯತ್ನ ಮಾಡ್ತಿರ್ತಾರಲ್ಲ, ಹಂಗ್ ಮಾಡ್ದಂಗೆ ಆಕತಿ. ಇದು ಮಾಡದ ಈ ನಮೂನಿನ ಅಂತಂದ್ರಲ್ಲ, ಅದು ವಿಧಿಗೆ ವಿರುದ್ಧವಾಗಿ ನಡೆದಲ್ಲ. ಅವರು ಏನೋ ಅದೈತೆ ಅದನ್ನು ಅನುಭವಿಸ್ಬೇಕು ಅಂತ ಸಮಾಧಾನ ಹೇಳ್ತಕ್ಕಂಥದ್ದು, ಧೈರ್ಯ ಹೇಳ್ತಕ್ಕಂಥದ್ದು, ಮತ್ತೇನೋ ಅವನ್ನ ಆಕಾರನ ಬಿಡಿಸ್ತಕ್ಕಂಥದ್ದು ಇರ್ತದೆ ಹೊರತು ಸನ್ಮಾರ್ಗ ಹಿಡಿಯಪ್ಪ ಅಂತ ಇರ್ತದೆ ಹೊರತು ಶಾಸನಕ್ಕೆ ವಿರುದ್ಧವಾಗಿ ನಡೆದಿಲ್ಲ ಅವರು. ಅದೊಂದು ನಿಯಮ ಇರ್ತತಿ, ಕರ್ಮದ ನಿಯಮ ಇರ್ತತಿ, ಕಾಲನ ನಿಯಮ ಇರ್ತತಿ, ಮಾಯಾ ನಿಯಮ ಇರ್ತತಿ. ಅದಕ್ಕೆ ವಿರುದ್ಧವಾಗಿ ನಡೆದಿಲ್ಲ. ಏನೋ ಕೆಲವು ಪ್ರಸಂಗದಲ್ಲಿ ಮಾತ್ರ ಅದನ್ನು ಬದಲು ಮಾಡಕ್ ಮನಸ್ಸು ಮಾಡ್ತಾರೆ. ಅದು ಜಗತ್ ಕಲ್ಯಾಣದ ಉದ್ದೇಶ ಇದ್ದಾಗ ಮಾತ್ರ, ಸ್ವಾರ್ಥ ಉದ್ದೇಶ ಅಲ್ಲವೇ ಅಲ್ಲ. ಅದು ಜಗತ್ ಕಲ್ಯಾಣದ ಉದ್ದೇಶವಿದ್ರೆ ಮಾತ್ರ ಅದನ್ನು ಬದಲು ಮಾಡ್ತಿರ್ತಾರೆ. ಇನ್ನು ಎಲ್ಲವನ್ನೂ ಬದಲು ಮಾಡ್ತಕ್ಕಂಥದ್ದಾಗುವುದಿಲ್ಲ. ಎಲ್ಲವನ್ನೂ ಬದಲು ಮಾಡ್ತಾರೆ. ನೋಡಿ, ಗ್ರಂಥಕರ್ತರು ಶಿವದಾಸರನ್ನ ಸತ್ತರನ್ನ ಬದುಕಿಸಿದ್ರು ಅಂತೇಳಿ ಆ ಚರಿತ್ರೆ ಒಳಗೆ ಬರ್ತದೆ. ಮುಂದೆ ಇವ್ರು ದೇಹ ಬಿಟ್ಟು ಬಿಟ್ಟಿದ್ರು ಸೇವೆ ಮಾಡ್ಬೇಕಾದ್ರೆ, ಮ್ಯಾಲೆ ಏಣಿ ಹತ್ತಿ ಬಿದ್ದು ಬಿಟ್ಟು ತಲೆ ಹೊಡೆದು ರಕ್ಸೋರಿ ಸತ್ತು ಹೋಗ್ಬಿಟ್ಟಿದ್ರು ಅವರು. ಆದ್ರೆ ಮುಂದಿನ ಭಕ್ತರ ಉದ್ದೇಶ ಸಲುವಾಗಿ ಈ ಚರಿತ್ರೆ ಅವನಿಂದ ರಚನೆ ಆಗಬೇಕು, ಅವನ ಮುಂದೆ ಅನೇಕ ಭಕ್ತರು ಉದ್ಧಾರ ಆಗಬೇಕು ಅನ್ನೋ ಉದ್ದೇಶಕ್ಕೆ ಅವನು ಬದುಕಿಸಿದ್ರು ಅಂತೇಳಿ. ಹಂಗೆ ಸತ್ತರನ್ನೆಲ್ಲ ಬದುಕಿಸ್ತಾರೇನೋ ಅಂದ್ರೆ ಸತ್ತರನ್ನೆಲ್ಲ ಬದುಕಿಸೋದಿಲ್ಲ. ಹಂಗೆ ಬದುಕಿಸೋದು ನೇಮ ಅಲ್ಲದು, ನೀತಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಕೆಲವು ಸಮಯದಲ್ಲಿ ಮಾತ್ರ ಅದು ಒಂದು ಅದರಿಂದ ಒಂದು ಒಳ್ಳೆಯ ಕಾರ್ಯವಾಗುವುದಿದ್ರೆ ಮಾತ್ರ ಅದು ಅಧರ್ಮ ಅಂತ ಇರ್ತದೆ. ಅದು ಅದನ್ನು ಮಾಡ್ತಕ್ಕಂಥದ್ದು ಅಧರ್ಮ ಅಂತ. ಆದ್ರೆ ಧರ್ಮಕ್ಕೋಸ್ಕರವಾಗಿ ಸ್ವಲ್ಪ ಅಧರ್ಮ ಮಾಡಿದ್ರು ಅದೇನು ಲೆಕ್ಕದ್ದಲ್ಲ ಅಂತೇಳಿ. ಪಾಂಡವರು ಬರೀ ಧರ್ಮ ಯುದ್ಧನ ಮಾಡಿದ್ರ? ಇಲ್ಲ, ಧರ್ಮ ಯುದ್ಧನ ಮಾಡಲಿಲ್ಲ ಅವರು ಕೂಡ. ಕೆಲವು ಸಮಯದಲ್ಲಿ ಅಧರ್ಮದಿಂದ ಮಾಡ್ಬೇಕಾತು, ಧರ್ಮರಾಯ ಸುಳ್ಳು ಹೇಳ್ಬೇಕಾತು, ಅವನು ಕುಂತಾಗ ಖಡ್ಗದಿಂದ ಹೊಡಿಬೇಕಾತು ಕುಂತನ್ನ. ಧರ್ಮ ಯುದ್ಧ ಅಲ್ಲ, ಧರ್ಮ ಯುದ್ಧದ್ದು ಬೇರೆ ರೀತಿಯಾಗಿರ್ತಕ್ಕಂಥ ಅದನ್ನು ಕೂಡ ಹಂಗೆ ಹೊಡಿಲೇಬೇಕಾತು. ಶಸ್ತ್ರಧಾರಿ ಆಗಲಿಲ್ಲ ಅಂದ್ರೆ ಅವನಿಗೆ ಬಿಡಬಾರ್ದು ಬಾಣನ ಅಂತೇಳಿ. ಭೀಷ್ಮನ ಶಸ್ತ್ರಧಾರಿ ಆಗಿದ್ದಿಲ್ಲ, ಆದ್ರೆ ಬಿಟ್ಟ ಅರ್ಜುನ. ಬಿಡ್ಲೇಬೇಕಾಗಿತ್ತದು. ಯಾತಕ್ಕೋಸ್ಕರವಾಗಿ ಅಂದ್ರೆ ಧರ್ಮದ ರಕ್ಷಣೆಗೋಸ್ಕರವಾಗಿ. ಧರ್ಮದ ರಕ್ಷಣೆಗೋಸ್ಕರವಾಗಿ ಸಮಯದಲ್ಲಿ ಅಧರ್ಮವಾಗಿರ್ತಕ್ಕಂಥದ್ದು ಭಗವಂತನೇ ಹೇಳಿದೆ ಮಾಡ್ನೇನೀಗ ಅಂತೇಳಿ. ಅವನ ಕಾರಣ ರಥ ಗಾಲಿ ಸಿಗ ಹಾಕ್ಯಂದು ಒದ್ದಾಡಿಕೆ ಅಂತ ಇರ್ಬೇಕಾದ್ರೆ ಹೊಡಿ, ಈಗ ಹೊಡಿಬೇಕು ನೀನು ಅಂತ ಹೇಳಿದ ಅವನು. ಇಲ್ಲ ಅಧರ್ಮ ಅಂದ, ಎಲ್ಲಿ ಅಧರ್ಮ ತರ್ತೀವಿ, ಸುಮ್ಮನೆ ಹೊಡಿಯ ನೀನು ಅಂದ. ಇದನ್ನ ಬಿಟ್ರೆ ಅಲ್ಲ ಅಂತ ಹೇಳಿದ ಅವನು. ಈಗ ಹೊಡಿಬೇಕು ಅದನ್ನ ಅಂತೇಳಿ ಅವನಿಗೆ ಮಂತ್ರ ನೆನಪಿಗೂ ಬರವಲ್ದು, ಶಸ್ತ್ರ ಹೂಡಕ್ ಬರವಲ್ದು,
ಸಿಗಾಕೆಂದ್ರೆ ಹತ್ತಾಗ ಅಲ್ಲಿ ಎತ್ತ ಕದ್ದಿದ ಹೊಡ್ತಾ ಹೊಡೆದ ಚಂಡ ಕದ್ದಿದ ಅಧರ್ಮ. ಅದನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅಂದ್ರೆ ಈ ಸುಖ ದುಃಖಗಳು ಧರ್ಮಗಳು ಎಲ್ಲ ಕಡೆಗೂ ಇರ್ತಾವ ಅಂತಾನೆ ಧರ್ಮಾತ್ಮರಲ್ಲಿ ಕೂಡ ಕೆಲವು ಸಮಯದಲ್ಲಿ ಮಾಡಲೇಬೇಕಾಗುತ್ತೆ ಅದನ್ನ. ಹಾಗೆ ಅಕಾಲ ಕರ್ಮವಾಗಿರ್ತಕ್ಕಂಥದ್ದನ್ನ ಮೀರಿ ಒಮ್ಮೊಮ್ಮೆ ಅದನ್ನ ಜಗತ್ ಕಲ್ಯಾಣಕ್ಕೋಸ್ಕರವಾಗಿ ಜೀವಿಗಳ ಕಲ್ಯಾಣಕ್ಕೋಸ್ಕರವಾಗಿ ಆ ರೀತಿಯಾಗಿ ಮಾಡಬೇಕು ಹೊರತು ಸುಮ್ಮನೆ ಜಾಜುಗಾರರಂಗ ಮಾಯಾವಿಗಳಂಗ ಇದನ್ನ ಮಾಡ್ತಾ ತೋರ್ತಾ ಹೋಗ್ತಕ್ಕಂಥ ಸದ್ಗುರುವಿನ ಕರ್ತವ್ಯ ಅಲ್ಲವೇ ಅಲ್ಲ. ಅದು ಸದ್ಗುರು ಮಾಡುವುದಿಲ್ಲ. ಆದ್ರಿಂದ ಅವನೇನು ಬಂದು ಕೇಳಿದ ಅಂದ್ರೆ ಅವನಿಗೆ ಇದ್ದಿದ್ದಿಲ್ಲ. ಅದು ಏನ್ ಮಾಡಿ ಬಂದದ್ನ ಹಿಂದಿನ ಜನ್ಮದಾಗ ಗೊತ್ತಿಲ್ಲ. ಅದು ಮಕ್ಕಳಾಗಿದ್ದಿಲ್ಲ, ಬಹಳಷ್ಟು ಪ್ರಯತ್ನ ಮಾಡಿದ್ರು. ಇವನಿಗೆ ಆಗೋದಿಲ್ಲ ಅನ್ನೋದು ಗೊತ್ತಾದವ್ರು. ಅವನ್ ಬಟ್ ನನ್ನ ಪುತ್ರ ಅಂತ ತಿಳಿದು ಭಾವಿಸ್ಬಿಡಪ್ಪ ಅಂತ ಹೇಳಿದ್ರು ಅವರು. ನಾನು ಕೂಡಲೇ ಹಂಗಾರೆ ನಮ್ಮ ಮನೆಗೆ ಇರ್ಬೇಕಪ್ಪ ನೀನು, ನಮ್ಮ ಮಗ ಆದಿ ನೀನು ಅಂತ ಅವ್ರು ಆಜ್ಞೆ ಮಾಡಕತ್ತಿರು. ತಂದೆ ತಾಯಿಗಳು ಹೇಳ್ದಂಗೆ ಕೇಳ್ಬೇಕು ನೀನು ಅಂತೇಳಿ ಅದೇ ಪ್ರಕಾರವಾಗಿ ಅವ್ರ ಗೃಹದಲ್ಲಿ ಕ್ರೀಡಿಸುತ್ತಿದ್ದರು. ಅವರು ಸಣ್ಣ ಬಾಲಕರಂಗ ಅವ್ರಿಗೆ ಸಂತೋಷ ಪಡುತ್ತಿದ್ರು. ರಾತ್ರಿ ಕಾಲದಲ್ಲಿ ಭೀಮಪ್ಪನ ಗೃಹದೊಳಗಿದ್ದು ಹಗಲಿನಲ್ಲಿ ಮಾತ್ರ ಮತ್ತೊಂದು ಡುಂಗೇರಿ ಕಟ್ಟಿಗೆ ಹೋಗ್ತಾ ಇದ್ರು. ಅವರು ಹಗಲತ್ತು ಅಲ್ಲೇ ಇರೋದು, ರಾತ್ರಿ ಮಾತ್ರ ಬರೋದು. ಇದು ಬಹುದಿವಸದವರೆಗೂ ನಡೀತಿದ್ದು. ಬಹಳ ದಿವಸ ಮಠ ಕಟ್ಟಿದ ಬಳಿಗೂ ರಾತ್ರಿ ಹೋಗಿ ಅಲ್ಲೇ ಉಳಿಯೋದು ಅಂತವ್ರು. ರಾತ್ರಿ ಹೋಗಿ ಅಲ್ಲಿ ಉಳಿಬೇಕು, ಅಲ್ಲೇ ಶಾಸ್ತ್ರ ನಡಿಬೇಕು. ಯಾಕೆ ಅವ್ರಿಗೆ ವಚನ ಕೊಟ್ಟಿದ್ರಲ್ಲ, ನಾನಿನ್ನ ಮಗ ಹಂಗಾರೆ ನಮ್ಮ ಮನೆಯಾಗಿರ್ಬೇಕು ನೀನು. ಇಷ್ಟೆಲ್ಲ ದೊಡ್ಡದಾದ್ರೂ ಕೂಡ ಬಹಳಷ್ಟು ದಿವಸ ಅಲ್ಲೇ ಕೊನೆಗೇನೋ ಕೆಲವಾರು ದಿವಸ ಇರ್ಬೇಕು ಕಷ್ಟ ಮಾಡಿದಾಗ ಅವರು. ರಾತ್ರಿ ಹೆಚ್ಚು ಅಲ್ಲೇ ವಸ್ತಿ ಅವ್ರದ್ದು, ಅಲ್ಲೇ ಶಾಸ್ತ್ರ ಅವ್ರದ್ದು ದಿವಸ. ಅಲ್ಲಿ ಸಾಧಕರು ಬರ್ತಕ್ಕಂಥವ್ರು, ಬೇರೆ ನಿಜವಾದ ಸದ್ಗುರು ಉಪದೇಶ ಕೇಳಬೇಕು ಅಂತಕ್ಕಂಥವ್ರು. ಇಲ್ಲಿ ಬಂದಾಗೆಲ್ಲ ಅವರಿಂದ ಇವರಿಂದ ಶಾಸ್ತ್ರ ಹೇಳ್ಬೇಕು. ಅಕಸ್ಮಿಕೋ ಯಾವಾಗಾರ ಹೇಳ್ತಿದ್ರು, ನಾವೆಲ್ಲ ಗೊತ್ತಿಲ್ಲದ ವಿಷಯ. ಹೀಗಿರುತ್ತ ಹುಬ್ಬಳ್ಳಿ ಪೇಟೆಯಲ್ಲಿ ಗೌರಿ ಉತ್ಸವದ ಸಲುವಾಗಿ ಜನರೆಲ್ಲ ಕೂಡಿ ಆ ಗೌರಿ ಉತ್ಸವ ಮಾಡ್ಕೊಳ್ಳುವ ರಥವನ್ನು ತಯಾರಿಸಿದರು. ತಯಾರಿಸಿದ ಕೂಡಲೇ ಒಬ್ಬೊಬ್ಬರಿಗೆ 10-20 ಕುಲದವರೆಲ್ಲ ಸೇರಿ ಮಾಡಿದ್ರ ಆ ರಥನ. ನಮ್ಮ ದೇವರಿಡಬೇಕು ಅಂತ ಹೇಳಿ ಅವ್ರು ಗುದ್ದಾಡಕತ್ತಿದ್ರು. ಅವರು ನಮ್ಮ ದೇವ್ರ ಶ್ರೇಷ್ಠ ಅಂತ ಒಬ್ಬೊಬ್ರು ಅವ್ರಿಗೆ ಯಾವ್ಯಾವ ಜಾತಿಯರು ಯಾವ್ಯಾವ ದೇವರು ಇದಾವ ಅವು ನಮ್ಮವೇ ಶ್ರೇಷ್ಠ ಅಂತೇಳಿ. ಎಲ್ಲವೂ ಶ್ರೇಷ್ಠ ಅನ್ನೋದು ಅವ್ರಿಗೇನು ಗೊತ್ತಿಲ್ಲ, ಒಟ್ಟು ನಮ್ಮ ಶ್ರೇಷ್ಠಪ್ಪ ಅಂತೇಳಿ ಅದ್ರ ಅಭಿಮಾನ. ಅದು ಆ ರೀತಿಯಾಗಿ ಗುದ್ದಾಡಕತ್ತಿದ್ ಕೂಡಲೇ ಅದ್ರಾಗ ಸದ್ಭಕ್ತರಿದ್ರಲ್ಲ, ಯಾವ ದೇವರು ಬೇಡ, ಸಿದ್ಧಾರ್ಥಗಿಂತಲೂ ಅಧಿಕವಾಗಿರ್ತಕ್ಕಂಥ ದೇವರೆಲ್ಲ ಅವ್ರನ್ನ ಕರ್ಕೊಂಬಂದು ರಥದ ಮೇಲೆ ಕುಂಡಿಸ್ಬಿಡೋಣ, ಇದು ನಿರ್ವಿವಾದವಾಗಿರ್ತಕ್ಕಂಥದ್ದು ಅಂತ ನಿರ್ಣಯ ಮಾಡಿದ್ರು. ಆವಾಗ ಹೋಗಿ ಅವರೆಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥಿಸಿಕೊಂಡ್ರು. ಆವಾಗ ಅವರನ್ನ ಕರ್ಕೊಂಡು ಬಂದು ರಥದ ಮೇಲೆ ಕೂಡಿಸಿ ಎಲ್ಲರೂ ನಾಮಘೋಷ ಜಯಘೋಷಗಳಾಗಿರ್ತಕ್ಕಂಥದ್ದು ಮಾಡ್ತಾ ಎಲ್ಲರಿಗೂ ಸಂತೋಷವಾಯಿತು. ಸದ್ಗುರುವಿನ ದರ್ಶನ. ಅವ್ರು ನಿಷ್ಕಲಂಕರಲ್ಲ, ನಿರ್ಮಲ ನಿಷ್ಕಲಂಕ ನಿಸ್ವಾರ್ಥ ನಿರಭಿಮಾನ. ಇವನ್ ಕಂಡಾಗ ಎಲ್ಲರಿಗೂ ಸಂತೋಷವಾಗ್ತದೆ. ಆ ರೀತಿಯಾಗಿ ಸಂತೋಷವಾಯ್ತು. ಆ ವೈಭವನ್ ಕಂಡು ನನ್ನ ಮಗ ಹಿಂಗೆ ರಥದ ಮೇಲೆ ಕುಂತಾನಂತ ಅವನಿಗೆ ಮಗ ಅನ್ನೋ ಅಭಿಮಾನ ಬಹಳ ಸಂತೋಷ ಆಯ್ತು. ಅವನೇನು ಮನೆಯಾಗಿದ್ದೋ ಅವು ಇವು ಎಲ್ಲ ಮಾರಿ ದೊಡ್ಡ ಸಮಾರಂಭನ ಮಾಡಿ ಉಣ್ಣಕ್ಕೆ ಎಲ್ಲ ಮಾಡಿದ. ಮತ್ತೆ ರಥೋತ್ಸವ ಕೂಡ ಮತ್ತೆ ಹೋಗ್ತಾವ ಎಲ್ಲಿರ ಡುಮ್ಗೇರಿ ಕಟ್ಟಿ ಡಬಗಳ್ಳಿ ಪೊಳ್ಳ್ನಾಗ ಎಲ್ಲಿ ಕುಡಿದು ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಿದ್ರು. ಹಿಂಗೆ ಅಲ್ಲಿಗೆ ಬಹುಜನರಾಗಿರ್ತಕ್ಕಂಥವರು ರಥೋತ್ಸವ ಆದ ಬಳಿಕ ಬಹಳಷ್ಟು ಜನರಿಗೆ ಪ್ರಚಾರ ಆಯ್ತದು. ಎಲ್ಲರೂ ದರ್ಶನ ಮಾಡಿದ್ರು. ಆ ಉತ್ಸವದೊಳಗೆ ಬಹಳಷ್ಟು ಜನ ಬರ್ಲಿಕ್ಕೆ ಹತ್ತಿದ್ರು. ಆವಾಗ ಬಹುಜನರು ಬಂದು ಅಲ್ಲಿ ವಾಸ ಮಾಡಲಿಕ್ಕೆ ಹತ್ತಿದ ಕೂಡಲೇ ಅದರೊಳಗೆ ಕಾರಡಿಗೆ ಮಲ್ಲಪ್ಪ, ಶಿರಗುಪ್ಪಿ ಹೊಂಬಣ್ಣ ಎಂಬ ಸದ್ಗುರುಗಳ ಬಹಳಷ್ಟು ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಗೃಹಸ್ಥರು ಬಹಳ ಜನ ಬರ್ತಾರೆ. ಇಲ್ಲಿ ಏನು ಇರ್ಲಿಕ್ಕಿಲ್ಲ, ಏನೆಲ್ಲ ಅಡಿಗೆ ಮಾಡಕ್ಕಿಲ್ಲ ಅಂತೇಳಿ 2 ದೊಡ್ಡ ಧರ್ಮಶಾಲೆಗಳನ್ನು ಪ್ರಥಮದಲ್ಲಿ ಅವ್ರು ಕಟ್ಟಿಸಿದ್ರಂತೆ. ನೀರಿಗಾಗಿ ಒಂದು ಬಾವಿಯನ್ನು ತೋಡಿಸಿದ್ರಂತೆ. ಅಲ್ಲಿ ಒಂದು ಸಣ್ಣ ಆಶ್ರಮ,
ಎಲ್ಲ ವ್ಯವಸ್ಥೆ ಇರ್ತಕ್ಕಂಥದ್ದು ರಚನೆ ಆಗುವಂತಹದ್ದಾಯ್ತು. ದೇಶದಲ್ಲಿ ಕ್ಷಾಮಕಾಲ ಅಂದ್ರೆ ಬರಗಾಲವೆನ್ನುವಂತಹದ್ದು ಬಂದಾಗ ಬಹಳಷ್ಟು ಜನರು ಆಹಾರ ಇಲ್ಲದೆ ಸಾಯ್ತಾ ಇರ್ತಿರಂತ, ಅನ್ನ ಇಲ್ಲದಲೇ, ರೊಕ್ಕ ಇದ್ರೂ ಕೂಡ ಧಾನ್ಯವಿಲ್ಲದೆ ಇರ್ತಕ್ಕಂಥ ಪ್ರಸಂಗ, ರೊಕ್ಕವಿದ್ದರೂ ಕೂಡ ನೀರಿಲ್ಲದೆ ಇರ್ತಕ್ಕಂಥ ಪ್ರಸಂಗ. ಈಗೋ ಎಷ್ಟೋ ಕಡೆ ಮತ್ತೆ ಶುರುವಾಗೈತದ ಈಗಾಗಲೇ ನೀರಿಲ್ಲದೆ ಇರ್ತಕ್ಕಂಥದ್ದು, ಆಹಾರ ಇಲ್ಲದೆ ಇರ್ತಕ್ಕಂಥದ್ದು. ಹೀಗಾದಾಗ ಆಜ್ಞೆ ಮಾಡಿದ್ರಂತೆ, ಬಡಬಗ್ಗರಿಗೆ ಇಲ್ಲಿ ಅನ್ನದಾಸೋಹ ಮಾಡ್ರಿ, ಅನ್ನವನ್ನು ಕೊಡ್ರಿ, ಅವರು ಹಸುವಿನಿಂದ ಸಾಯ್ತಾ ಇದಾರೆ ಅಂತೇಳಿ ಎಲ್ಲ ಜನರು ಬಹಳಷ್ಟು ಶ್ರೀಮಂತರಾಗಿರ್ತಕ್ಕಂಥವರು ಅದಕ್ಕೆಲ್ಲ ಒಪ್ಪಿ ಬಹಳಷ್ಟು ವ್ಯವಸ್ಥೆ ಮಾಡಿ ಅನ್ನ ದಾಸೋಹಗಳನ್ನ, ಅನ್ನ ಛತ್ರಗಳನ್ನ ತೆಗೆದ್ರಂತೆ. ಆವಾಗ ಅವರಿಗೆ ಆಶೀರ್ವಾದ ಮಾಡಿದ್ರು ಅನ್ಪೂರ್ಣ ಕೃಪೆಯಿಂದ. ಮತ್ತು ಆ ಬಡಜನರಾಗಿರ್ತಕ್ಕಂಥ ಹಸಿವಿನಿಂದ ತಳಮಳಗೊಳ್ತಕ್ಕಂಥ ಜನರು ತೃಪ್ತಿಯಾಗಿ ಹರಿಸಿದ ಆಶೀರ್ವಾದದಿಂದ ನಿಮಗೆ ಕಲ್ಯಾಣವಾಗಲಿ, ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಅವ್ರು ಹರಿಸಿದ್ರು. ಈ ಪ್ರಕಾರ ನಡೀತಾ ಕಾರ್ತಿಕಕ್ಕೆ ಸಿದ್ಧಾಶ್ರಮದಲ್ಲಿ ವೈಭವದಿಂದ ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ಇದನ್ನೆಲ್ಲ ಮುಂದಾಳತ್ವ ವಹಿಸಿಕೊಂಡು ಅವನು ಪ್ರಾರಂಭ ಮಾಡಿದಂಥ ಪ್ರಥಮದಲ್ಲಿ ಅದು ಜಾತಿನೂ ಕೂಡ ಬೇರೆ ಬೇರೆ ಟೈಮ್ ಹೊಂದಾಣಿಕೆ ಯಾಕೆಂತ ಒಂದು ಕೊನೆಗೆ ಶಿವರಾತ್ರಿ ಕಾಯಂ ಆಗಿರೋದು. ಇಲ್ಲಿನೂ ಕೂಡ ಬಹಳಷ್ಟು ದಿವಸ ಹಿಂದೆ ಬದಲಾಗಿ ಉಗಾದಿ ಆದ 9 ದಿವಸಕ್ಕೆ ಕಾಯಂ ಮಾತದು. ಮೊದಲು ಬೇರೆ ಸಮಯದಲ್ಲಿ ಜಾತ್ರೆ ಏನೇನೋ ವಿಘ್ನಗಳು, ಮಳೆ ವಿಘ್ನ, ಅದು ಇದು ಇಂಥವೆಲ್ಲ. ಹಂಗ ಅಲ್ಲಿನೂ ಕೂಡ ಪ್ರಥಮದಲ್ಲಿ ಅದು ಶುರುವಾಯಿತು. ಆವಾಗ ಸರ್ವರಿಗೂ ಅಪಾರವಾಗಿರ್ತಕ್ಕಂಥ ಆನಂದವಾಯಿತು. ಇದೇ ಪ್ರಕಾರ ಪ್ರತಿ ವರ್ಷವೂ ಪ್ರಸ್ತ ಮಾಡಿಸಬೇಕಂತ ನಿಶ್ಚಯಿಸಿದ್ರು. ಆವಾಗ ಮಂಟಪ ಪೂಜೆ ಮೊದಲಾದಂಥವನ್ನೆಲ್ಲ ಮಾಡುವುದಕ್ಕೆ ವ್ಯವಸ್ಥೆ ಮಾಡುವಂಥವರಾದರು. ಹೀಗೆ ಒಂದು 7 ದಿವಸದ ಪರ್ಯಂತರ ಜಪಯಜ್ಞ ಮತ್ತು ಅನ್ನದಾನ ಮತ್ತು ಉಪದೇಶಾಮೃತ ಈ ಪ್ರಕಾರವಾಗಿರ್ತಕ್ಕಂಥದ್ದನ್ನು ಒಂದು ವ್ಯವಸ್ಥೆ ರೀತಿಯಾಗಿ ಜನಕಲ್ಯಾಣಕ್ಕೋಸ್ಕರವಾಗಿ ತಾವು ಆದೇಶ ಮಾಡಿದ್ರು. ಅದೇ ರೀತಿಯಾಗಿ ನಡೀಲಿಕ್ಕಿತ್ತು ಉತ್ಸವ. ಆಮೇಲೆ ಅನ್ನ ಕೊಡ್ತಕ್ಕಂಥದ್ದು, ಕೀರ್ತನ ಮಾಡ್ತಕ್ಕಂಥದ್ದು, ಗಾಯನ, ಭೋಜನ, ಭಜನ, ವೇದಾಂತ ಪರವಾಗಿರ್ತಕ್ಕಂಥ ಉಪನ್ಯಾಸಗಳು, ಭಕ್ತಿಪರವಾಗಿರ್ತಕ್ಕಂಥ ವ್ಯಾಖ್ಯಾನಗಳು, ಈ ಪ್ರಕಾರವಾಗಿ ದಿನನಿತ್ಯ 7 ದಿವಸದ ಹಗಲು ರಾತ್ರಿ ಇವೆಲ್ಲವೂ ನಡೀತಕ್ಕಂಥ ವ್ಯವಸ್ಥೆ. ಆ ಸಮಯದಲ್ಲಿ ಲಕ್ಷಾವಧಿ ಜನರು ಬಂದು ಸದ್ಗುರುವಿನ ದರ್ಶನ ಮಾಡ್ತಾ, ಜೈಕಾರ ಮಾಡ್ತಾ, ನಾಮಘೋಷ ಮಾಡ್ತಾ ಆನಂದವಾಗಿರ್ತಕ್ಕಂಥದ್ದನ್ನು ಪ್ರದರ್ಶನ ಮಾಡ್ತಾ ಇದ್ರು. ಎಲ್ಲ ಸತ್ಕರ್ಮದಲ್ಲಿ ಭಕ್ತರ ಪ್ರವೃತ್ತಿಯಾಗಿರ್ತಕ್ಕಂಥದ್ದು ಕಂಡು ಇಂಥ ಉದ್ಧಾರವಾಗುವಂಥ ಉದ್ದೇಶದಿಂದ ಬಂದಿರತಕ್ಕಂಥ ಜನರನ್ನು ಕಂಡು ಬಹಳಷ್ಟು ಸಂತೋಷ ಪಡ್ತಿದ್ರು. ಹಿಂಗೆ ನಡೀತಾ ಬಂದಾಗ ಒಂದಾನೊಂದು ದಿವಸ ಸದ್ಗುರುನಾಥರು ಸಿದ್ಧಾಶ್ರಮದಲ್ಲಿ ವಿರಾಜಮಾನರಾಗಿದ್ದಾಗ ಒಬ್ಬ ಚಿಕ್ಕ ಬಾಲಕನಾಗಿರ್ತಕ್ಕಂಥವನು, ಬಹಳ ಸಣ್ಣ ವಯಸ್ಸು, ಔಜನ್ಮದ ಸಂಸ್ಕಾರವೆನ್ನುವಂಥದ್ದು. ಅವನು ಇದೆಲ್ಲ ಅಸಾರವಾಗಿರ್ತಕ್ಕಂಥದ್ದಂತ ತಿಳಿದು ದುಃಖದಿಂದ ಕೂಡಿಕೊಂಡು, ತಳಮಳೆಯಿಂದ ಕೂಡಿಕೊಂಡು ಹೆಂಗಾದ್ರೂ ಪಾರಾಗಬೇಕೆನ್ನುವಂಥ ಇಚ್ಛೆಯಿಂದ ಬಹಳಷ್ಟು ಸಂಚಾರ ಮಾಡ್ತಾ ಹುಡುಕ್ತಾ ಸದ್ಗುರುನಾಥನ ಹೊರತು ಮತ್ಯಾರದನ್ನು ಪರಿಹರಿಸಲಿಕ್ಕೆ ಆಗುವುದಿಲ್ಲ ಈ ಭವಬಂಧನವನ ಅನ್ನುವಂಥದ್ದನ್ನ ತಿಳಿದುಕೊಂಡು ಸಂಚಾರ ಮಾಡ್ತಾ ಕಡೆಗೆ ಸಿದ್ಧಾರೂಢರಿರುವರು. ಪರಶಿವನ ಪರಾವತಾರಿಗಳು, ದಯಾಮಯರು, ಕರುಣಾಮೂರ್ತಿಗಳು, ಆಪತ್ ಬಾಂಧವರು, ಅಜ್ಞಾನ ನಿರ್ಹರಣ, ಸುಜ್ಞಾನ ಸುಖಕರಣ, ತಜ್ಞಾನದ ಚರಣ ಉಳ್ಳಂಥವರು ಸಿದ್ಧಾರೂಢರು ಎನ್ನುವಂಥ ಈ ಕೀರ್ತಿಯನ್ನು ಕೇಳಿ ತಾನು ಬಂದಾಕ್ಷಣದಲ್ಲಿ ಲೋಟಾಂಗಣವನ್ನು ಹಾಕಿ ಅಂದರೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿದರು. 8 ಅಂಗಗಳು ನೆಲಕ್ಕೆ ಮುಟ್ಟಬೇಕು ಅಂತೇಳಿ, ಕರವೆರಡು, ಭುಜವೆರಡು, ಎದೆನೊಸಲು, ಪಾದವೆರಡು ಅಂತೇಳಿ 8 ಅಂಗಗಳು ಅಂತೇಳಿ. ಅವನು ಪಾಪ
ಪಾಪ ಪ್ರಯತ್ನ ಮಾಡ್ತಾನೆ ಕಾಕಂಡಿಕೆ ಭುಜ ಮುಟ್ಟಿಸ್ಬೇಕು ನೆಲಕ್ಕೆ ಅಂತೇಳಿ. ಅದು ಹೊಟ್ಟಿರ್ತದಲ್ಲ ಉದ್ಬಿಡ್ತದೆ. ಅದು ಏನು ಮಾಡಿದ್ರೆ ಹಿಂಗೂ ಬರಲ್ಲ ನಾವು ನೋಡ್ತಿರ್ತೀವಿ. ಮುಟ್ಟಬೇಕು ನೆಲಕ್ಕೆ ಹಿಂಗೆ ಮುಟ್ಟಿಸ್ಬೇಕು ಹಿಂಗೆ ಕರವೆರಡು ಭುಜವೆರಡು ಎದೆ ನೊಸಲು ಅಲ್ಲಿ ಎಷ್ಟಾದ್ರು ಅಲ್ಲಿ ಈಗ ಎಷ್ಟಾದ್ರು ಕರವೆರಡು ಭುಜ 2 ಎದೆ ನೊಸಲು 6 ಪಾದ 2. ಅದೇನೋ ಒಬ್ಬರು ಕಾಲು ಮ್ಯಾಲ ಹಾಕಿ ನಮಸ್ಕಾರ ಮಾಡ್ತಿರ್ತಾರೆ. ಅದೇನು ರೀತಿ ಅದು ಕಾಲಿನ ಮ್ಯಾಲ ಕಾಲು ಹಾಕಿರ್ತಾರೆ. ಹಿಂದೆ ಚಾಚಿರ್ಬೇಕು ಕಾಲಿನ ಮ್ಯಾಲ ಕಾಲು ಹಾಕ್ತಾರೆ. ಮತ್ತದನ್ನು ಯಾಕೆ ಕಲಿಸಿರ್ತಾರೆ ನಮ್ಗೆ ಗೊತ್ತಿಲ್ಲ. ಒಂದು ಕಾಲು ನನಗಿರ್ಲಪ್ಪ ಒಂದು ಕಾಲು ನಿನಗಿರ್ಲಿ ಅಂತ ಇಲ್ಲ. ಅವ್ರು ಹಂಗೆ ಮಾಡೋದಿಲ್ಲ. ಅವರು ಶಾಸ್ತ್ರೀತಿಯಾಗಿ ಮಾಡ್ತಾರೆ. ಅವರು ಯಾರು ಹೆಂಗೆ ಮಾಡ್ಬೇಕು ಹಂಗೆ ಮಾಡ್ತಾರೆ. ಅವರು ಬ್ರಾಹ್ಮಣರು ಮಾತ್ರ ಹಂಗೆ ಮಾಡೋದಿಲ್ಲ. ಅಯ್ಯಂಗಾರರು ಇಷ್ಟು ಸಲ ನಮಸ್ಕಾರ ಹಾಕೋಂತ ನೇಮ್ ಇರ್ತದೆ ಅಯ್ಯಂಗಾರದ್ದು. ಹಂಗೆ ಹಾಕ್ತಾರೆ ಅವ್ರು ಹಂಗೆ ಹಾಕ್ತಾರೆ ಸಾಷ್ಟಾಂಗನ. ಸ್ಮಾರ್ತರು ಇಷ್ಟು ಸಲ, ವೈಷ್ಣವರು ಇಷ್ಟು ಹಿಂಗೆ ನೇಮ್ ಇರ್ತವೆ, ಹಂಗೆ ಹಾಕ್ತಾರೆ ಅವರು. ಅವು ಅಷ್ಟಾಂಗ ನಮಸ್ಕಾರ, ಪಂಚಾಂಗ ನಮಸ್ಕಾರ ಅಂತೇಳಿ ನೇಮಗಳು. ಸಾಷ್ಟಾಂಗ ಪುರುಷರಿಗೆ, ಪಂಚಾಂಗ ಸ್ತ್ರೀಯರಿಗೆ ಅಂತೇಳಿ ಒಂದು ನೇಮ ಮಾಡಿದ್ದಾರೆ. ಧರ್ಮಶಾಸ್ತ್ರ ನೇಮಗಳು ಅವ್ರ ಉದ್ದೇಶಗಳೇನೇನಿರ್ತವೆ ಗೊತ್ತಿಲ್ಲ. ಒಟ್ಟು ಆ ರೀತಿಯಾಗಿ ಸಮರ್ಪಣ ಭಾವ ಬೇಕು. ಸಾಷ್ಟಾಂಗ ಹಾಕಿ ಸಮರ್ಪಣೆ ಇಲ್ಲ ಅಂದ್ರೆ ಉಪಯೋಗ ಇಲ್ಲ. ಸಮರ್ಪಣ ಭಾವ ಮುಖ್ಯ. ಸ್ತ್ರೀಯರಿಗೆ ಪಂಚಾಂಗ ನಮಸ್ಕಾರ, ಪುರುಷರಿಗೆ ಅಷ್ಟಾಂಗ ನಮಸ್ಕಾರ ಅಂಥೇಳಿ ಹಂಗ ಹಾಕಿದ ಅವನು. ಆಮೇಲೆ ಎದ್ದು ದೀನ ಭಾವದಿಂದ ಕೈ ಜೋಡಿಸಿ ಸಮೀಪ ಬಂದು ನಿಂತುಕೊಂಡನು ಮತ್ತು ಅಷ್ಟಭಾವಯುಕ್ತನಾದನವನು ಅಂತೇಳಿ. ಇದು ಬಹಳ ಮುಖ್ಯ. ಗುರುದರ್ಶನವಾದ ಕೂಡಲೇ ನಮಗೆ ಸಾತ್ವಿಕ ಭಾವನೆಗಳಂತಕ್ಕಂಥವುಗಳು ಅಷ್ಟೂ ಪ್ರಕಟವಾಗಿ ಬಿಡಬೇಕು ಅಂತೇಳಿ. ಅದು ಪ್ರಕಟ ಆದಾಗ ಅಧಿಕಾರಕ್ಕೆ ಉನ್ನತಿ ಅಂಥೇಳಿ. ಪ್ರಕಟ ಆದಾಗ ಅದು ಅಧಿಕಾರ ಪಕ್ವವಾಗೈತಿ ಎನ್ನುವ ಲಕ್ಷಣ. ಅದೇ ಗೊತ್ತಾಗ್ತಕ್ಕಂಥ ಲಕ್ಷಣ. ಸಾತ್ವಿಕತೆ ಹೆಚ್ಚಾದಂಗೆ ಅದು ಅನುಮನಿ ಬರ್ತಕ್ಕಂಥದ್ದಾಗುವುದು. ಅಷ್ಟಭಾವಯುಕ್ತನಾಗಿ ಅಂದ್ರೆ ಅಷ್ಟ ಸಾತ್ವಿಕ ಭಾವನೆಗಳನ್ನು ಕೂಡಿಕೊಂಡು ತಾವು ಪ್ರಾರ್ಥನೆ ಮಾಡುವಂಥವರಾದರೂ ವೃತ್ತಾಪಹಾರಕನಾಗಿರ್ತಕ್ಕಂಥವನು ಹರಣ ಮಾಡಲಿಕ್ಕೆ ಸಮರ್ಥನೇನೋ. ಹಿಂಗೆ ಮಂತ್ರಾಷ್ಟಗಳ ಮುಖೇಣವಾಗಿ ಪ್ರಾರ್ಥನೆ ಮಾಡಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಅನ್ನುವಂಥವೆಲ್ಲ ಮಂತ್ರಗಳದವಲ್ಲ, ಇವುಗಳನ್ನು ಹೇಳಬೇಕು. ಗುರುಸ್ಥಿತಿಯನ್ನು ಹೇಳಬೇಕು ಗುರುಮುಖದಿಂದ ಅಂಥೇಳಿ, ಗುರು ಸಮ್ಮುಖದಲ್ಲಿ ಅಂಥೇಳಿ. ಗುರುವನ್ನ ಮುಂದೆ ಹೊಗಳಬೇಕಂತ, ಬಂಧುಗಳನ್ನ ಹಿಂದೆ ಹೊಗಳಬೇಕಂತ, ಬಂಧುಗಳನ್ನ ಹಿಂದೆ ಹೊಗಳಬೇಕಂತ, ಗುರುವಿನ ಮುಂದೆ ಹೊಗಳಬೇಕಂತ, ಹೆಂಡತಿನ ಹಿಂದೂ ಹೊಗಳಬಾರ್ದಂತ, ಮುಂದೂ ಹೊಗಳಬಾರ್ದಂತ. ಇವ್ರೇನ್ ಮಾಡ್ತಾರ, ಮೊದಲು ಭಾರಿ ಹೊಗಳಿ ಬಿಡ್ತಾರ, ಆಮೇಲೆ ಪಜಿತಿ ಬಿದ್ದುಬಿಡ್ತಾರ. ಸ್ಟಾರ್ಟಿಂಗ್ ಅವ್ರು ತಿಳ್ಕೊಂತಾರ ಇದು ಮುಳ್ಳೈತಿ ಅಂತೇಳಿ. ಅವ್ರು ಬಹಳ ಖುಷಿಯಲ್ಲದವರು, ಸಮರ್ಥರವರು. ಅದಕ್ಕೆ ಅವರು ಸಣ್ಣ ಹುಡುಗಿಯೇ ನಿನ್ನ ಬಣ್ಣಿಸಲವಲ್ಲ ಮುನ್ನ ವಿಶ್ವನಾಥ್ ಶರೀಫ್ ಸಾಹೇಬ್ ಹೇಳಿದ್ದಾರೆ. ಯಾರ ಕೈಗೂ ಸಿಗರಲ್ಲ ಅವರು ಅಂತ. ಸಾಂದಿರ್ಲಿ ಬಾರ್ದಿರ್ಲಿ ನೋಡದನ್ನ. 8ನೇ ಶಿಶು ಅಂತೇಳಿ ಅವನು ಯಾರು, ಅವನು ಕಂಸ ಬಂದು ಕೊಲ್ಲಕ್ ಬಂದ್ರೆ ಅವನ್ ಕೈಯಿಂದ ಹಾರಿ ಹೋಗ್ಬಿಡ್ತದ ಅವನ ಕೈ. ಹಂಗ ಸಿಗದಲ್ಲದು ಅಂತ ಏನೋ ಒಂದೊಂದು ಲಹರಿಯಪ್ಪ ಒಂದೊಂದು ಸಮಯದಾಗ ಹೇಳೋದು. ಇಲ್ಲಿ ಹೇಳ್ತದ ಗುರುವಿನ ಮುಂದನೆ ಹೊಗಳಬೇಕು ಅಂತ ನೇಮ. ಗುರುವಿನ ಮುಂದೆ ಆಳನ್ನ ಕೆಲಸ ಮುಗಿದು ಬಳಕೆ ಹೊಗಳ್ಬೇಕಂತ. ಆಳ್ತಾನಲ್ಲ ನನ್ನ ಕೆಲಸ ಎಲ್ಲ ಮುಗಿದು ಬಳಕೆ ಹೊಗಳ್ಬೇಕು. ಅವನ್ನ ಮೊದಲ ಹೊಗಳಂಗಲ್ಲ ಅವನ್ನ.
ನಿಯಮಗಳದಾವ, ಆ ನಿಯಮಗಳು ಪಾಲನೆ ಮಾಡಿದ್ರೆ ಚೆನ್ನಾಗಿರ್ತದೆ ಅದು. ಅವ ಪ್ರಾರ್ಥಿಸಿದ್ರು. ಗುರುಗಳಂದ ಬಳಿಕ ಉಪೇಕ್ಷೆ ಮಾಡೋದು, ತಿರಸ್ಕಾರ ಮಾಡೋದು, ಉದಾಸೀನ ಮಾಡೋದು ಪರೀಕ್ಷೆ. ಅವು ಪರೀಕ್ಷೆ ಹಂಗೆ ಮಾಡಿದ್ರು. ಅವರು ಏನು ಮಾಡಿದ್ರು? ಉದಾಸೀನ ಮಾಡಿಬಿಟ್ರು. ಅವ್ರು ಗಜದಂಡ ಸ್ವಾಮಿಗಳು ಹೆಂಗೆ ಉದಾಸೀನ ಮಾಡಿದ್ರು, ಇವರಿಗೆ ಹಂಗೆ ಇವರು ಕಬೀರದಾಸರಿಗೆ ಉದಾಸೀನ ಮಾಡುವಂಥವರಾದರು. ಅವಾಗ ಆ ಬಾಲಕನು, ಸಾಧನ ಚತುಷ್ಟಯ ಸಂಪನ್ನನಾಗಿರ್ತಕ್ಕಂಥ ಬಾಲಕನು, ತಾನು ಅಧಿಕಾರಿ ಅಲ್ಲ ಎಂದು ಸದ್ಗುರು ನನ್ನನ್ನು ಸ್ವೀಕಾರ ಮಾಡಲಿಲ್ಲ ಅಂತೇಳಿ ತಿಳ್ಕೊಂಡ್ರವರು. ಅವ್ರೇನ್ ತಿಳ್ಕೊಂಡ್ರು? ನನ್ನಲ್ಲಿ ಅಧಿಕಾರದ ಯಾವುದೋ ಕೊರತೆ ಐತಿ, ಯಾವುದೋ ದೋಷ ಐತಿ, ಯಾವುದೋ ಕಳಂಕ ಐತಿ, ಅದಕ್ಕೆ ನನ್ನನ್ನು ಸ್ವೀಕಾರ ಮಾಡಲಿಲ್ಲ. ಹುಳುಕ್ ಮುಳುಗ ಇದ್ರೆ ನಾವು ತಗೊಂಡ್ರು ನೋಡು, ಹುಳುಕು ಮಾನೆಣ್ಣಿದ್ರೆ ನಾವು ತಗೊಂಡ್ರು ನೋಡು. ಹೌದಾ? ಯಾಕೆ ತಗೊಳ್ಳಿಲ್ಲ ಅಂದ್ರೆ ಏನೋ ಕೆಳಕೈತಿ ಅಂತ ಹಂಗವನು, ಏನೋ ನನ್ನಲ್ಲಿ ದೋಷ ಐತಿ ಅಂತೇಳಿ ತಿಳ್ಕೊಂಡು ಅದಕ್ಕೋಸ್ಕರವಾಗಿ ಉದಾಸೀನ ಮಾಡಿಬಿಟ್ಟರು ಎಂದು ತಾನು ತಿಳಿದುಕೊಂಡು, ಹೇಗೆ ರೂಪ ನೋಡಲಿಕ್ಕೆ ನೇತ್ರವೇ ಕಾರಣವೋ, ಏನಾದ್ರೂ ನೋಡ್ಬೇಕಾದ್ರೆ ಕಣ್ಣೇ ಕಾರಣವಾಗಿರ್ತಕ್ಕಂಥದ್ದು, ಹಾಗೆ ಗುರುಕೃಪೆ ಅನ್ನುವಂತಹದ್ದು ಪಡೆಯಲಿಕ್ಕೆ, ಗುರುಕೃಪೆ ನಮ್ಮ ಮೇಲೆ ಆಗಬೇಕಾದ್ರೆ, ನಮ್ಮ ದೋಷಗಳೆಲ್ಲ ಹೋಗಬೇಕಾದ್ರೆ ಗುರುಸೇವೆಯೇ ಕಾರಣ ಎಂದು ತಾನು ತಿಳಿದುಕೊಂಡು ಆ ಬಾಲಕನು ಸದ್ಗುರು ಸೇವಾ ಮಾಡುವುದರಲ್ಲಿ ಪ್ರವೃತ್ತನಾದ. ಸೇವಾ ಮಾಡೋದಷ್ಟೇ ನನ್ನ ಕೆಲಸ. ವರ್ಗಿದಾನ ಗುರು, ಸರಿ, ಅವನು ಯಾವಾಗ ಅನುಗ್ರಹ ಮಾಡ್ತಾನೆ ಅವಾಗ ಅನುಗ್ರಹ ಮಾಡಲಿ. ನಮ್ಮ ದೋಷಗಳು ಅಲ್ಲಿಗೂ ಎಲ್ಲಿ ತನಕ ಇರ್ತಾವ ಅಲ್ಲಿ ತನಕ ಅವನು ಅನುಗ್ರಹ ಮಾಡಿದ್ರೆ ಅವನು ಸೇವಾ ಮಾಡ್ತಾ ಇರೋದು, ಸೇವಾ ಮಾಡಿ ಒಲಿಸ್ಕೋಬೇಕು ಅಂತೇಳಿ ಸೇವಾ ಮಾಡಿ ಒಲಿಸ್ಕೋಬೇಕು ಅಂತ ಅದು ತತ್ವವಾಗಿರ್ತಕ್ಕಂಥ. ಅದಕ್ಕೆ ಗುರು ಸೇವಾ ಪ್ರಿಯನು ಅಂತೀವಿ. ಗುರುವು ಸೇವಾ ಪ್ರಿಯನು, ಸೇವಾ ಪ್ರಿಯನು. ಎಲ್ಲಿ ಸೇವಾ ಮಾಡ್ತಿರ್ತಾರೋ ಅಲ್ಲಿ ತಾನು ಇರ್ತಾನೆ, ಕಾಯಂ ಕೂತಿರ್ತಾನೆ. ಸೇವಾ ಪ್ರಿಯರವರು, ಬಹಳಷ್ಟು ಸೇವಾ ಪ್ರಿಯರು. ಯಾಕಂದ್ರೆ ಅದರಿಂದ ಅವ್ರ ಅಭಿಮಾನ ಹೋಗ್ತತಿ, ಅವ್ರ ಪಾಪಗಳು ಹೋಗ್ತವೆ, ಅವ್ರ ದೋಷಗಳು ಹೋಗ್ತವೆ. ತ್ರಿಕರಣ ಶುದ್ಧಿಯಾಗೋದ್ರೆ ಗುರು ಸೇವೆಯಿಂದ. ಇನ್ನು ಯಾವ ಸೇವೆ ಮಾಡಿದ್ರು, ಯಾವ ಸಾಧನ ಮಾಡಿದ್ರು, ಯಾವ ತಪಸ್ಸು ಮಾಡಿದ್ರು, ಯಾವ ಯೋಗ ಮಾಡಿದ್ರು ಮೂರು ಕರ್ಣ ಶುದ್ಧಿ ಆಗುವುದಿಲ್ಲ. ವಾಣಿ, ಮನಸ್ಸು, ಶರೀರ ಶುದ್ಧಿ ಆಗುವುದು ಮೂರು ಕರ್ಣ ಏಕಕಾಲದಲ್ಲಿ ಕೆಲವೇ ಸಮಯದಲ್ಲಿ ಶುದ್ಧವಾಗತಕ್ಕಂಥವು, ಸಿದ್ಧವಾಗತಕ್ಕಂಥವು. ಯಾವುದರಿಂದ ಅಂದ್ರೆ ಗುರು ಸೇವೆಯಿಂದ. ಗುರು ಸೇವೆಯಿಂದ ಎಲ್ಲವೂ ಪವಿತ್ರವಾಗ್ತವೆ. ಆ ಪ್ರಕಾರವಾಗಿ ಗುರು ಸೇವೆ ಮಾಡುವುದರಲ್ಲಿ ಪ್ರವೃತ್ತನಾದ. ಗುರು ಸೇವಾ ಪ್ರಿಯರು. ಸೇವಾ ಮಾಡಿದ ಬಳಿಕ ನಿರಭಿಮಾನ ಸ್ಥಿತಿ ಬರ್ತದ್ರಾಗ. ಅಹಂಕಾರ ಇದ್ರೆ ಬರೋದಿಲ್ಲ, ಅದ್ರಾಗ ಅಭಿಮಾನ ಇದ್ರೆ ಬರೋದಿಲ್ಲ, ಅದ್ರ ಮೇಲೆ ಮೋಹ ಇದ್ರೆ, ಸೇರಿದ ಮೇಲೆ ಮೋಹ ಇದ್ರೆ ಬರಲ್ಲ ಸೇವೆ ಮಾಡಕ್ಕೆ. ಏನೇನೋ ಅಡಚಣೆಗಳಿರ್ತವೆ, ಮಾಡ್ತಾ ಎಲ್ಲ ಅಡಚಣೆಗಳು ಹೋಗ್ತವೆ ಅಂತ ಈ ಪ್ರಕಾರವಾಗಿ ತಾನು ಪ್ರವೃತ್ತನಾದನು. ಆದ್ರೂ ಕೂಡ ಅವನು ಶ್ರದ್ಧೆಯನ್ನು ಪರೀಕ್ಷೆ ಮಾಡುವುದಕ್ಕೆ ಅನೇಕ ರೀತಿಯಾಗಿರುವಂತ ಪರೀಕ್ಷೆಗಳನ್ನು ಮಾಡ್ತಾನೆ. ಪರೀಕ್ಷೆಗಳನ್ನು ಮಾಡ್ತಾನೆ. ಡಾಕ್ಟರ್ ಹೆಂಗ ರಕ್ತದೊಳಗೆ ಯಾವ ದೋಷ ಐತಿ ಅಂತ ಹೇಳಿ ಪರೀಕ್ಷೆ ಮಾಡ್ತಾನೆ ಇರ್ತಾರೆ. ಯಾವ ಕಣಗಳು ಕಡಿಮೆ ಅದಾವೆ, ಏನು ಕೊಲೆಸ್ಟ್ರಾಲ್ ಜಾಸ್ತಿ ಆಯ್ತು, ಏನ್ ಜಾಸ್ತಿ ಐತಿ, ಅದನ್ನೆಲ್ಲ ಬೇರೆ ರೀತಿಯಾಗಿ ಪರೀಕ್ಷೆ ಮಾಡಿಸ್ತಾನೆ ಇರ್ತಾರೆ. ಎಕ್ಸ್ರೇ ತೆಗೆದು ನೋಡ್ತಾರೆ, ಸ್ಕ್ಯಾನಿಂಗ್ ಮಾಡಿ ನೋಡ್ತಾರೆ. ಅವೇನೇ ನಮ್ಮನೆ ಬಂದವೆ. ಯಾಕಂದ್ರೆ ಆ ರೋಗ ಯಾತ್ರೆಯಿಂದ ಬಂದೈತಿ, ಏನ್ ರೋಗ ಅದು ಗೊತ್ತಾದ್ರೆ ಅದಕ್ಕೆ ತಕ್ಕ ಔಷಧಿ ಕೊಡಕ್ ಬರ್ತೈತಿ. ಅಷ್ಟೆಲ್ಲ ಮಾಡಿದ್ರೆ ಗೊತ್ತಾಗತ್ತೆ ಅವರಿಗೆ, ಇಂಥದ್ದು ಜ್ವರ ಇದು, ಇಂಥದ್ದು ಇದು ಅಂತ ಗೊತ್ತಾದ ಕೂಡಲೇ ತಕ್ಷಣ ಔಷಧಿ ಕೊಡ್ತಾರೆ. ಕೊಟ್ಬಿಟ್ಲೆ ನಿಲ್ಲುತ್ತೆ. ಹಂಗೆ ಏನೇನದವ ಅನ್ನುವಂಥ ಅದಕ್ಕೋಸ್ಕರವಾಗಿ ಅನೇಕ ಪರೀಕ್ಷೆಗಳನ್ನ ಮಾಡ್ತಾ ಇದ್ರು. ಕಠಿಣವಾಗಿರುವಂಥ ಪರೀಕ್ಷೆ. ಊಟಕ್ಕೆ ಉಂಡಿದ್ಯಾ ಅಂತ ಕೇಳ್ತಿದ್ದಿಲ್ಲ, ಊಟ ಕೊಡು ಅಂತ ಹೇಳ್ತಿದ್ದಿಲ್ಲ, ಏನು. ಆದರೂ ಕೂಡ ಅಷ್ಟು ನಿಷ್ಠೆಯಿಂದ ಸಣ್ಣ ಬಾಲಕನಾಗಿದ್ದರೂ ಕೂಡ ಬಹುಜನ್ಮದ ಸಂಸ್ಕಾರ, ಗುರು ಶಿಷ್ಯರ ಸಂಬಂಧನೂ ಕೂಡ ಅದು ಒಂದ್ ಜನ್ಮದ್ದಿರೋದಿಲ್ಲ. ಅದು ಬಹುಜನ್ಮದ ಓಟಟ ಹಾಕ್ಯಂತ
ಕೊನೆಗಷ್ಟು ದೃಢವಾಗಿರ್ತಕ್ಕಂಥ ಸಂಬಂಧ ಬೆಳಿತಾವು. ಇವ್ರು ಅವ್ರನ್ನ ಬಿಟ್ಟು ಹೋದಂಗೆ ಅವ್ರು ಇವ್ರು ಬಿಟ್ಟು ಹೋದಷ್ಟು ದೃಢವಾದ ಸಂಬಂಧ ಅವು ಹಂಗೆ ಬೆಳಿತಾವು. ಬಹಳ ದಿವಸದ ಅಭ್ಯಾಸ ಸೇವಾ. ಹೀಗೆ ಮಾಡಿದ ಬಳಕೆ ಅವನ ಸ್ಥೈರ್ಯ, ಅವನ ಧೈರ್ಯ, ಅವನ ಕಾರ್ಯಕುಶಲತೆ, ನಿರಭಿಮಾನ, ನಿರಹಂಕಾರ, ನಿಸ್ಪೃಹ, ವಿನೀತ ಭಾವನೆ ಇವೆಲ್ಲವನ್ನು ಕಂಡು ಬಹಳಷ್ಟು ಅವರಿಗೆ ಸಂತೋಷವಾಯಿತು. ನೋಡಿದಾಗನೇ ಸಂತೋಷವಾಗಿತ್ತು. ಆದ್ರೂ ಕೂಡ ಪರೀಕ್ಷೆ ಮಾಡಬೇಕು ಅನ್ನತಕ್ಕಂಥದ್ದು ನಿಯಮ. ಅದನ್ನು ಕೂಡ ಪರೀಕ್ಷೆ ಮಾಡಬೇಕು. ಎಂಥ ಬಂಗಾರ ಕೊಟ್ಟ ನೀವು ಅಂದ್ರೂ ಕೂಡ ಹೊರಗಲ್ಲಿ ಹೆಚ್ಚು ನೋಡ್ಬೇಕು. ಆ ಮಿಷನ್ದಾಗ ಇಟ್ಟು ನೋಡ್ಕೋಬೇಕು, ಇದು ಎಷ್ಟು ಕ್ಯಾರೆಟ್ ನಾವು ಎಷ್ಟೈತಿ ಅಂತ ಹೇಳಿ ನೋಡ್ಬೇಕು. ಪರೀಕ್ಷೆ ಅಂತ ಹೇಳಿ ಕೊಟ್ಟಣ ಅಂತೇಳಿ ಹಂಗ ಸುಮ್ಮನೆ ಇರಂಗಿಲ್ಲ ಅಂತ ನೇಮ ಅದು. ಹಾಗೆ ಇವನು ಪರೀಕ್ಷೆ ಮಾಡಬೇಕು. ಗುರು ಹೌದಲ್ಲ ಅಂತೇಳಿ ಅವನು ಪರೀಕ್ಷೆ ಮಾಡಬೇಕು, ಶಿಷ್ಯನ ಹೌದಲ್ಲ ಅಂತೇಳಿ. ಅದಕ್ಕೆ ಗುರುವನ್ನು ಶೋಧಿಸಿ ಮಾಡ್ಕೋಬೇಕು ಅಂತ ಹೇಳಿರೋದು. ಮಾಡ್ಕೊಂಡ್ ಬಳಕ ಮತ್ತದು ಹಂಗೈತಿ ಹಿಂಗೈತಿ ನಾನು ಮಾಡ್ಕೊಳ್ಬೇಕಾದ್ರೆ ಮೊದಲು ಶೋಧಿಸಿ ಮಾಡ್ತೇನೆ. ಸದ್ಗುರುವಿನ ಲಕ್ಷಣಗಳದಾವೆ. ಆ ಮುಖೇನವಾಗಿ ತಿಳ್ಕೊಂಡು ನೀನು ಅವನು ಹೌದಾ ಅಲ್ಲ ಅಂತಕ್ಕಂಥದ್ದನ್ನು ನಿರ್ಣಯ ಮಾಡಕ್ಕೆ ಶ್ರುತಿಗಳು ಹೇಳ್ತವೆ. ಇಂತಿಂಥ ಲಕ್ಷಣಗಳು ಅಂತೇಳಿ ಸ್ಮೃತಿಗಳು ಹೇಳ್ತವೆ. ಇನ್ನು ಮಹಾತ್ಮರು ಹೇಳ್ತಾರೆ, ಸತ್ಪುರುಷರು ಹೇಳ್ತಾರೆ. ಆ ಎಲ್ಲ ರೀತಿಯಿಂದ ನೀನು ತಿಳ್ಕೊಂಡು ಆ ಗುರುವನ್ನು ಸ್ವೀಕಾರ ಮಾಡ್ಕೊಳ್ಬೇಕು. ಎಲ್ಲ ರೀತಿಯಾಗಿ ತಿಳ್ಕೊಂಡು ಅವನಿಗೆ ಮೋಕ್ಷವನ್ನು ಕೊಡಬೇಕು ಅಂತೇಳಿ ನಿಯಮ. ಇಲ್ಲದ್ರೆ ಅದು ಅವರಿಗೆ ಶಾಪ ಬಂದು ಬಿಡ್ತತಿ ಅಂತೇಳಿ, ಶಾಪ ಬಂದು ಬಿಡ್ತತಿ ಅಂತೇಳಿ. ಅನಧಿಕಾರಿಯಾಗಿರ್ತಕ್ಕಂಥವನಿಗೆ ಅವನು ಕೇಳೋದು ಕೊಟ್ರು ಅಂದ್ರೆ ಅದು ತಿರುಗಿ ಶಾಪ ಬಂದ್ಬಿಡ್ತದೆ ಅಂತ. ಅದಕ್ಕೆ ಅವರು ಸಮಯ ತಾಳ್ತಾರೆ, ಪರೀಕ್ಷೆ ಮಾಡ್ತಾರೆ, ಸಿದ್ಧಿ ಮಾಡುವುದಕ್ಕೋಸ್ಕರವಾಗಿ. ಅವಾಗ ಇಷ್ಟೆಲ್ಲ ಆದ ಬಳಿಕ ಅವನ್ನೆಲ್ಲ ಪರೀಕ್ಷೆ ಮಾಡಿ ಎಲ್ಲ ಪರೀಕ್ಷೆದೊಳಗೆ ಉತ್ತೀರ್ಣವಾದಾಗ ಸಂತೋಷಪಟ್ಟು ತಮ್ಮ ಹತ್ರ ಕರೆದು ಕೂಡಲಿಕ್ಕೆ ಹೇಳಿದ್ರು ಅವನಿಗೆ. ಅವಾಗ 12 ವರ್ಷ ಸೇವಾ ಮಾಡಿದೆ ಹಂಗ ಇದನ್ನು ಸ್ವಾಮಿಗಳು ಹತ್ರ ಬಂದು ಕೂಡಲಿಕ್ಕೆ ಹೇಳಿದ್ರು. ಹಂಗ ಇವರು ಕೂಡ ಮಾಡಿ ಕೂಡಿದ್ರು. ಅವಾಗ ನಮಸ್ಕಾರ ಮಾಡಿ ಎದ್ದು ನಿಂತು ಕೈ ಜೋಡಿಸಿಕೊಂಡು ವಿನೀತ ಭಾವದಿಂದ ತಾವು ಅಷ್ಟ ಸಾತ್ವಿಕ ಭಾವನೆಯಿಂದ ಇರ್ತಕ್ಕಂಥದ್ದನ್ನು ನೋಡಿ ಅವರ ದೃಢತೆ ಇನ್ನೂ ಐತು, ಒಳಗೇನೈತು ಮನಸ್ತ್ಯಾಗ ಅನ್ನೋದನ್ನು ತಿಳಿಯೋದಕ್ಕೋಸ್ಕರವಾಗಿ ಕೇಳುತ್ತಾರೆ. ಅವಾಗ ಜ್ಞಾನದಿಂದ ಸಾಧ್ಯವಾಗುವ ಮೋಕ್ಷ ಸಂಪಾದನೆಗೆ ವಿವೇಕ ಇದ್ದು ಬಿಟ್ರೆ ಸಾಕು, ಮತ್ತಿನ್ಯಾವಿದ್ರು ಏನು ಬೇಕಾಗಿಲ್ಲ ಅಂತೇಳಿ ಅವನಿಗೆ ಪ್ರಶ್ನೆ ಮಾಡ್ತಾರೆ. ಬರೀ ವಿವೇಕ ಇದ್ರೆ ಸಾಲದು, ವೈರಾಗ್ಯನೂ ಇರಬೇಕು ಅಂತ ಅವನು ಹೇಳ್ತಾನೆ. ಹಂಗಾರೆ ವಿವೇಕ ವೈರಾಗ್ಯ ಇದ್ಬಿಟ್ರೆ ಸಾಕು. ಸಮಾಧಿ ಸಟ್ಕ ಯಾಕೆ ಬೇಕು? ಶಮ ದಮ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಉಪರತಿ ಅವೆಲ್ಲ ಯಾಕೆ ಬೇಕು? ಇಲ್ಲ, ಅವುಗಳು ಬೇಕು. ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥವುಗಳು. ಅವಿಲ್ದಲೆ ವೈರಾಗ್ಯ ಬರೋದಿಲ್ಲ, ವೈರಾಗ್ಯವಿಲ್ದಲೆ ಅವು ಬರೋದಿಲ್ಲ. ಆದ್ರಿಂದ ಒಂದಕ್ಕೊಂದು ಮತ್ತೆ ಮುಮುಕ್ಷತ್ವ ಅದು ಬೇಕು. ಮುಮುಕ್ಷತ್ವನೂ ಬೇಕು, ಷಟ್ಸಂಪತ್ತಿನೂ ಬೇಕು, ವೈರಾಗ್ಯನೂ ಬೇಕು, ಆಮೇಲೆ ವಿವೇಕನೂ ಬೇಕು. ಅಷ್ಟು ಬೇಕು. ಅಷ್ಟು ಇದ್ರೆ ಮಾತ್ರ ಅದು ಸಾಧ್ಯ, ಹೊರತು ಸಾಧ್ಯವಾಗುವುದಿಲ್ಲ ಅಂತ ಹೇಳಿ ಅವ್ರು ಕಬೀರ್ ದಾಸರೇ ಅವರಿಗೆ ಉತ್ತರ ಕೊಡುವಂಥವರಾದ್ರು. ಏನೋ ಹೇಳ್ತಾನೆ ಶಾಸ್ತ್ರ ರೀತಿಯಾಗಿ, ಇದೇನು ಬರೀ ವಾಣಿಗೆ ಸಂಬಂಧಪಟ್ಟ ಶಬ್ದಗಳು, ಅದರಂತೆ ಇವನ ಭಾವ ಐತಿ ಅಲ್ಲೋ ಅಂತ ನೋಡ್ಲಿಕ್ಕೆ ಕೇಳು. ಇದೆಲ್ಲ ಏನು ಎಲ್ಲ ಪ್ರಯೋಜನ ಇಲ್ದವು. ಇದರಿಂದ ಏನಾಕತಿ ಅಂದ್ರೆ ದೇಹ ದಂಡಿಸ್ಬೇಕು, ಮನ ಖಂಡಿಸ್ಬೇಕು, ಖಂಡಿಸಿ ಸಾಯೋದಾಕತ್ತ ಹೊರತು ಏನೂ ಪ್ರಯೋಜನ ಆಗೋದಿಲ್ಲ. ಇವುಗಳನ್ನು ಮಾಡ್ಕೊಂತ ಹೋದ್ರೆ, ಶಾಸ್ತ್ರ ಕೇಳ್ಕೊಂತ ಹೋದ್ರೆ, ಈ ವಿವೇಕ ವೈರಾಗ್ಯ ಮಾಡ್ಕೊಂತ ಹೋದ್ರೆ ಏನೂ ಲಾಭ ಆಗೋದಿಲ್ಲ. ಇವನ್ ಬಿಟ್ಟುಬಿಡು, ಎಲ್ಲ ಬಿಟ್ಟುಬಿಡು ಇವನ್ನ. ನೀನು ಸುಖ ಆಗೋದ್ರದಿಂದ ಹೇಳ್ತಾನೆ. ಯಾಮಳ ಶಾಸ್ತ್ರ ಅಂತ ಐತಿ, ಬಹಳಷ್ಟು ವಶ್ಯ, ಸ್ತ್ರೀ ವಶ್ಯ, ಜನವಶ್ಯ, ಧನವಶ್ಯ, ರಾಜವಶ್ಯ, ಏನೇನು ವಶ್ಯಗಳನ್ನು ಮಾಡ್ಕೊಂತ ಕೆಲವು ಸಾಧನಗಳು ಆ ಶಾಸ್ತ್ರದಲ್ಲಿ ಅವನ್ನ ಹೇಳಿಕೊಡ್ತಾನೆ. ಆಮೇಲೆ ಆಕರ್ಷಣ ಮಾಡ್ತಕ್ಕಂಥದ್ದು ಅದು ಒಂದು ವಿದ್ಯೆ ಇರ್ತೈತಿ, ಅದನ್ನ ಹೇಳ್ಕೊಡ್ತಾನೆ. ಮತ್ತು ಈ ವಿಶೇಷ ಸಿದ್ಧಿಗಳಿದಾವೆ, ಅಷ್ಟಸಿದ್ಧಿಗಳು ಅಂತೇಳಿ, ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ,
ಪ್ರಾಕಾಮ್ಯ ಈಶತ್ವ ವಶಿತ್ವ ಅನ್ನುವಂಥ ಅಷ್ಟಸಿದ್ಧಿಗಳದವೆ. ಅವು ನನಗೆ ಗೊತ್ತದವೆ. ಈ ವಶ್ಯ ಮಾಡೋದು ನನಗೆ ಗೊತ್ತೈತಿ, ಆಕರ್ಷಣೆ ಮಾಡೋದು ಗೊತ್ತೈತಿ ನನಗೆ. ಅವನ್ನೆಲ್ಲ ಹೇಳೋದು ಗೊತ್ತೈತಿ. ಆದ್ರಿಂದ ನಿನ್ನ ನೋಡಿ ಬಹಳಷ್ಟು ನನಗೆ ಸಂತೋಷ ಆಗೈತಿ. ಚಿಕ್ಕ ವಯಸ್ಸು, ಆದ್ರಿಂದ ಅವನ್ ಮಾತ್ರ ನಿನಗೆ ಹೇಳಿದೆ, ನೀನು ಯಾರಿಗೂ ಹೇಳಿಲ್ಲ. ಇವನ್ನ ನೀನು ಕಲ್ತ್ಕೋ. ಇವನ್ ಕಲ್ತ್ಕೊಂಡಿ ಅಂದ್ರೆ ನೀನು ಚೆನ್ನಾಗಿ ಸಂಪಾದನೆ ಆಕತಿ, ಚೆನ್ನಾಗಿ ಐಶ್ವರ್ಯನೂ ಬರ್ತತಿ, ಚೆನ್ನಾಗಿ ಇದನ್ನು ಬರ್ತತಿ ನಿನಗ ಅಂತ ಹೇಳಿದ್ರು ಅವರು. ಆವಾಗ ಅದನ್ನು ಕೇಳಿ, ಗುರುರಾಯರೇ, ನೀವು ಹೇಳುವ ಈ ಸಾಧನಗಳು ಇಹದಲ್ಲಿ ಅಷ್ಟೇ ಅಲ್ಪ ಸುಖವನ್ನು ಕೊಟ್ಟು ಮುಂದೆ ನರಕಕ್ಕೆ ಒಯ್ತವೆ ಅಂತೇಳಿ ಇದ್ದ ವಿಷಯ ಇದ್ದಂಗೆ ಹೇಳಿದವನು. ನನ್ನ ಮನಸ್ಸಿನಾಗ ಅದು ಅಭಿಲಾಷೆ ಇದ್ದಿಲ್ಲ. ನಮಗೆಲ್ಲರೂ ಯಾವ್ದಾರು ವಶ್ಯ ಕೊಡ್ಲ, ಆಕರ್ಷಣೆ ಕೊಡ್ಲ, ಸಿದ್ಧಿ ಕೊಡ್ಲ ಅಂದ್ರೆ ಮೊದಲು ಕೊಡಪ್ಪ ದೌಡ್ ಹೋಗ್ಬಿಡ್ತಾನೆ, ಏನೇನೋ ಮಾಡಿ ಬಂದ್ಬಿಡ್ತಾನೆ ಅಂತಿದ್ವಿ. ಕಬೀರದಾಸರು ಯಾವ ಬೇಡ, ಇವು ನರಕಕ್ಕೆ ಹೋಯ್ತಕ್ಕಂಥವುಗಳು, ಇವು ನರಕಕ್ಕೆ ಹೋಯ್ತಕ್ಕಂಥವುಗಳು, ಇವೆಲ್ಲವೂ ವಶ್ಯ, ಆಕರ್ಷಣ, ಸಿದ್ಧಿ ಇವೇನದವಲ್ಲ ಇವೆಲ್ಲ ನರಕಕ್ಕೆ ಹೋಯ್ತವೆ. ಅದರಿಂದ ಸರ್ವತಾ ಬೇಡ ನನಗೆ ಅಂಥೇಳಿ ತ್ಯಾಜ್ಯವಾಗಿರ್ತವೆ ಅಂತ ಹೇಳಿದ್ರು. ಹಂಗಾರ ಅಲ್ಲಿ ನೀನು ಸ್ವರ್ಗದಲ್ಲಿ ಸುಖ ಆಗ್ಬೇಕಾದ್ರೆ ಒಂದು ಪ್ರತೀಕೋಪಾಸನ ಅಂತಕ್ಕಂಥದ್ದೈತಿ, ಒಂದು ಸಮಗ್ರ ಉಪಾಸನ ಅನ್ನತಕ್ಕಂಥದ್ದೈತಿ. ಆ ಯೋಗವನ್ನು ಹೇಳ್ಕೊಡ್ತಾನೆ. ಯೋಗದ ಮುಖೇಣವಾಗಿ ನೀನು ಅಲ್ಲಿಗೆ ಹೋಗಿಬಿಡಬಹುದು, ಕೈಲಾಸಕ್ಕೆ, ಅಲ್ಲಿ ಸುಖವಾಗಿರ್ಬೋದು ಅಂತ ಹೇಳಿದ್ರು. ಅದು ಕರ್ಮಕ್ಷಯವಾದ ಕೂಡಲೇ ಜೀವನ ಆಗಿರ್ತಕ್ಕಂಥವನು ಪತನ ಆಗಬೇಕು. ಸಾತಿಶಯ, ಕ್ಷಯ, ಪತನ ಅನ್ನುವಂಥ 3 ದುಃಖದಿಂದ ಕೂಡಿಕೊಂಡತಿ ಸ್ವರ್ಗ ಅಂತ ಹೇಳುವಂಥವರಾದರು. ಅಂದ ಬಳಿಕ ಅದು ಬೇಡ ಅಂದ್ರು ಅವರು, ಸ್ವರ್ಗ ಸುಖನೂ ಬೇಡ ಅಂದ್ರು. ಪ್ರಿಯ ಶಿಷ್ಯನ ಕೇಳು, ಸರ್ವ ಪ್ರಾಣಿಗಳಿಗೆ ಇಹದಲ್ಲಿಯೇ ಸುಖ ಸಾಧನ ವಿಷಯಗಳದಾವೆ, ಅವನು ನೀನು ಯಥೇಚ್ಛವಾಗಿ ಕೊಡ್ತಾನೆ. ನೀವು ವ್ಯರ್ಥವಾಗಿ ಯಾಕಿದ್ರಾಗ ಒದ್ದಾಡ್ತೀಯ ನಮ್ಮ ಹತ್ರ ಹಿಂಗೆಲ್ಲ ಮಾಡ್ಕೊಂತ ಅಂತ ಕೊಟ್ಬಿಡ್ತಾವೆ. ಚೆನ್ನಾಗಿ ಸುಖವಾಗಿರ್ಬೋದು ನೀನು ಅಂತ ಅದನ್ನ ಕೇಳಿದ್ರು. ಅದಕ್ಕೆ ಕಬೀರವರು ಹೇಳ್ತಾರೆ, ಶ್ರುತಿ ಹೀಗೆ ಹೇಳ್ತತಿ, ನ ಕರ್ಮ ನ ಪ್ರಜೆಯ ಧನೇನ ತ್ಯಾಗೇನೈಕ ಅಮೃತತ್ವ ಮಾನಸೋ ಅಂತೇಳಿ ಶ್ರುತಿ ಹೇಳ್ತತಿ. ಅದ್ರಿಂದ ತ್ಯಾಗದಿಂದಲೇ ಅಮೃತತ್ವ ಅನ್ನುವಂಥದ್ದು ಪ್ರಾಪ್ತವಾಗೋದ್ರಿಂದ ಅವೆಲ್ಲವನ್ನು ತ್ಯಾಗ ಮಾಡಿ ಬಂದಿರುವೆನು ನಾನು ಅಂತ ಹೇಳಿ ಅವನ ವೈರಾಗ್ಯ, ಅವನ ವಿವೇಕ, ಯಾವ ವಿಷಯಾಸಕ್ತಿ ಇಲ್ಲದಲೆ, ಭೋಗಾಸಕ್ತಿ ಇಲ್ಲದಲೆ, ಅಧಿಕಾರ ಅಪೇಕ್ಷಾಸಕ್ತಿ ಆಸಕ್ತಿ ಇಲ್ಲದಲೆ ಆಗಿರ್ತಕ್ಕಂಥ ನಿಸ್ಪೃಹತೆ ಅನ್ನುವಂಥದ್ದು ಅದಷ್ಟು ಸುಲಭವಾಗಿ ಬರ್ತಕ್ಕಂಥದ್ದನ್ನು ಏನೋ ಒಂದು ಒಳಗೆ ನಾವು ಇಟ್ಕೊಂಡೇ ಇರ್ತೇವೆ. ಏನಾರ ಒಂದು ಪಡ್ಕೋಬೇಕು ಅಂತ ಇಟ್ಕೊಂಡಿರ್ತೇವೆ, ಏನಾರ ಒಂದು ಪಡ್ಕೋಬೇಕು. ಏನೂ ಪಡ್ಕೊಳ್ಳೋದಿಲ್ಲ, ಪಡೆಯೋದು ಏನೂ ಇಲ್ಲ, ಅದು ನಮಗೆ ಗೊತ್ತಾಗೋದಿಲ್ಲ. ಪಡ್ಕೊಳ್ಳೋದು ಏನೈತಿ? ಏನಿಲ್ಲ. ಪಡೆಯೋದೇನೈತಿ? ಏನಿಲ್ಲ. ಆಗೋದೇನೈತಿ? ಏನಿಲ್ಲ. ಹೋಗೋದೇನೈತಿ? ಏನೂ ಇಲ್ಲ. ಅದನ್ನು ಬಿಟ್ಟು ಬಿಡ್ತವೆ. ಏನೋ ಆಗಬೇಕು, ಏನೋ ಹೋಗ್ಬೇಕು, ಏನೋ ಮಾಡಬೇಕು. ಗೃಹಸ್ಥರಿಗೆ ಒಂಥರ, ಸನ್ಯಾಸಿಗಳಿಗೆ ಒಂಥರ. ಸನ್ಯಾಸ ಏನು ಎಲ್ಲ ಒಬ್ಬೊಬ್ರದ್ದು ಒಂದೊಂದು ಥರ ಅಂತರ, ಒಟ್ಟು ತರ ಅಂತರ. ಒಟ್ಟು ಒಳಗೇನಾರ ಇದ್ದೇ ಇರ್ತದೆ, ಒಳಗಿದ್ದೇ ಇರ್ತದೆ. ಅದು ಏನು ಇರಬಾರ್ದು, ಖಾಲಿ ಆಗ್ಬೇಕು ಮೊದಲ. ಇದು ಖಾಲಿ ಆದ್ರೆ ಅದನ್ನು ತುಂಬಕ್ ಬರ್ತದೆ. ಇದು ತಿನ್ಕೊಂಡು ಅದನ್ನು ಬಂದ್ರೆ ತುಂಬಕ್ ಬರೋದಿಲ್ಲ. ಖಾಲಿನೂ ಕೂಡ ಪೂರ್ಣ 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 ಅದ್ರಾಗ ಏನು ಅಂಶ ಇಲ್ದಂಗೆ ಖಾಲಿ ಆಗ್ಬೇಕು. ಖಾಲಿ ಆಗ್ಲಿಲ್ಲ ಅಂದ್ರೆ ಪ್ರಯೋಜನ ಆಗೋದಿಲ್ಲ. ಇವನು ಅಲ್ಲಿ ಮಾನಸ ಸರೋವರದ ನೀರು ತುಂಬಕ್ಕೆ ಹೋಗಿದ್ದ, ಸೀಮೆಣ್ಣೆ ದಬ್ಬ ತಗೊಂಡು ಉಪಯೋಗ ಬೀಳಲು ಒಗದು ಬಂದ ಅಲ್ಲೇ. ಅಂದ್ರೆ ಅಂಶ ಇರಬಾರ್ದು ಅಂತ ಅಲ್ಲಿ ಯಾವ ಅಂಶನೂ ಇರಬಾರ್ದು, ಪರಿಶುದ್ಧವಾಗಿರಬೇಕು. ತರಬೇಕಾರೆ ಜಲ ತರಬೇಕಾರೆ ಪರಿಶುದ್ಧವಾಗಿದ್ದರೆ ಮಾತ್ರ ಅದು ಪ್ರಯೋಜನಕಾರಿ ಆಗತಿ. ಯಾವ್ದಾರ ಒಂದು ವಾಸನೆ ಇತ್ತಂದ್ರೆ ಅದು ತರಕ್ಕೂ ಬರಲ್ಲ, ಅದು ಒಳಗೆ ಇಟ್ಕೊಳಕ್ಕೂ ಬರಲ್ಲ. ಅದಕ್ಕೋಸ್ಕರವಾಗಿ ಶಾಸ್ತ್ರ ವಾಸನೆ ಇರ್ತತಿ, ದೇಹ ವಾಸನೆ ಇರ್ತತಿ, ಲೋಕ ವಾಸನೆ ಇರ್ತತಿ. ಈ 3 ವಾಸನೆಗಳು ಯಾವ್ದಾದ್ರು ಒಂದು ನಮ್ತಲ್ಲಿ ಇದ್ದ ಇರ್ತತಿ. 3 ಇರ್ತವೆ. 3 ಇರೋರು ಹೋದರೆ, 2 ಇರೋರು ಹೋದರೆ, 1 ಇರೋರು ಹೋದರೆ, ಒಟ್ಟು ವಾಸನೆ ಬಿಟ್ಟು ಇರಕ್ಕೆ ತಯಾರಾಗದಲ್ಲ. ಅದು ಏನಾರ ಒಂದು ವಾಸನ
ಯಾವ್ದಾರ ಲೋಕಕ್ಕೆ ಹೋಗಿ ಅಲ್ಲಿ ಮುಕ್ತಿ ಆಗ್ಬೇಕಪ್ಪ ಅದಕ್ಕೆಲ್ಲ ನೋಡ್ಕೊಂಡು ಅಂತೇಳಿ ಲೋಕದ ನೋಡ್ಕೊಂಡು ನಾವು ವೈಭವ ಎಲ್ಲ ನೋಡ್ಕೊಂಡ್ರೆ ಅದರಂತೆ ನಾವು ಬ್ರಹ್ಮನಂಗಿದ್ದು ನಾವು ಬ್ರಹ್ಮ ಆಗಿ ಆಮೇಲೆ ಮುಕ್ತಿ ಆಗ್ಬೇಕು ಅನ್ನೋದು ಲೋಕವಾಸನ. ಇನ್ ದೇಹ ವಾಸನೆ ಇದೆ, ಹಿಂಗ ಇರ್ಬೇಕು ಹಂಗಿರ್ಬೇಕು, ಆ ಕಲ್ಪ ಮಾಡಿ ಈ ಕಲ್ಪ ಮಾಡಿ ಇದಕ್ಕೇನು ಮುಪ್ಪರಬಾರ್ದು, ಇದಕ್ಕೂ ಇದಾಗಬಾರ್ದು, ಹಂಗಾಗಬಾರ್ದು, ಹಿಂಗಾಗಬಾರ್ದು, ಹಿಂಗ ಇರ್ಬೇಕು, ಚೆನ್ನಾಗಿರ್ಬೇಕು. ಇದು ದೇಹ ವಾಸನ, ದೇಹವೇ ನಾನು. ಇನ್ನು ಶಾಸ್ತ್ರ ವಾಸನ ಅಂತೇಳಿ ಅದನ್ನ ಓದ್ಬೇಕು, ಇದನ್ನ ಓದ್ಬೇಕು, ಅದನ್ನ ತಿಳ್ಕೋಬೇಕು, ಇದನ್ನ ತಿಳ್ಕೋಬೇಕು. ಯಾರೂ ನನ್ನ ಹೇಳಬಾರ್ದು, ಹಂಗೆ ಹೇಳ್ಬೇಕು ನಾನು ಅಂತ ಹೇಳಿ ಅದು ಒಂದು ವಾಸನೆನೇ. ಅದು ಶಾಸ್ತ್ರ ಬಹಳ ಹೇಳೋದೈತಲ್ಲ, ಇದು ಒಂದು ವಾಸನೆನೇ. ಅದು ಯಾವುದು ಒಳ್ಳೇದು ಅಂತಾಗಿರ್ತದೆ ಅದೇ ಕೆಡಕಾಗಿಬಿಡ್ತದೆ, ಹಾಳು ಮಾಡಕ್ಕೆ ಶುರುವಾಗಿಬಿಡ್ತದೆ, ಅದೇ ಅಭಿಮಾನ ತರಕ್ಕೆ ಶುರು ಮಾಡ್ತದೆ, ಅದೇ ಅಹಂಕಾರ ತರಕ್ಕೆ ಶುರು ಮಾಡ್ತದೆ, ಅದೇ. ಆದ್ರಿಂದ ಅತಿ ಸರ್ವತ್ರ ವರ್ಜಂ ಅಂತ ಹೇಳಿದ್ರೆ ಅತಿ ಇದು ಒಳ್ಳೇದು. ಒಟ್ಟಿ ವಾಸನೆಗಳಂತಕ್ಕಂಥವಳು ಇರಬಾರದು ಅನ್ನುವಂಥದ್ದು ತಾತ್ಪರ್ಯ. ಆ ರೀತಿಯಾಗಿ ಅವರನ್ನು ಬಹಳಷ್ಟು ಮನಸ್ಸಿನಲ್ಲೇನೈತಿ, ವೃತ್ತಿಯಲ್ಲೇನೈತಿ, ಭಾವದಲ್ಲೇನೈತಿ, ವಾಸನೆಗಳೇನದವೆ, ಕರ್ಮಗಳೇನದವೆ, ಕರ್ಮ ಎಷ್ಟು ಜನ್ಮ ಕೊಡೋದವೆ ಅನ್ನತಕ್ಕಂಥ ಅದು ತಿಳ್ಕೊಳ್ಳೋದು ಗುರುವಿಗೆ ಗೊತ್ತದು. ಕರ್ಮ ಪ್ರಬಲವಾಗಿ ಇನ್ನೂ ಇಷ್ಟು ಜನ್ಮ ಎತ್ತಲೇಬೇಕು ಅನ್ನೋದಿತ್ತಂದ್ರೆ ಏನ್ ಮಾಡಕ್ಕಾಗಲ್ಲ. ಇಷ್ಟು ಜನ್ಮ ಎತ್ತಿರ್ಬೇಕು ಈ ಕರ್ಮ ಮಾಡಿರೋದಕ್ಕೆ ಅನ್ನೋದಿತ್ತಂದ್ರೆ ಅದೆಲ್ಲ ಅವ್ರಿಗೆ ಗೊತ್ತಾಗ್ತದೆ. ಎಷ್ಟು ಮಟ್ಟಿಗೆ ಅವುಗಳನ್ನೆಲ್ಲ ನಾಶ ಮಾಡ್ಬೇಕು, ಎಷ್ಟು ಮಟ್ಟಿಗೆ ಅದನ್ನ ಮಾಡ್ಬೇಕಂತೆಲ್ಲ ಪ್ರಯತ್ನ ಮಾಡಿ ಅದು ಶುದ್ಧವಾಗಿರುವಂತ ಸದ್ಭಕ್ತಿ ಇದ್ದು ಬಿಡ್ತಂದ್ರೆ ಯಾವೂ ಆತಂಕ ಆಗೋದಲ್ಲ. ಯಾವ ಕರ್ಮ, ಯಾವ ಪಾಪ, ಯಾವ ಸಾಧನ ಏನೇನಿಲ್ಲದ್ರೂ ಕೂಡ ಸದ್ಭಾವ, ನಂಬಿಕೆ, ದೃಢವಾದ ನಂಬಿಕೆ, ಪ್ರಹ್ಲಾದನಂಗ ನಂಬಿಕೆ ಇದ್ದು ಬಿಡ್ತು ಅಂದ್ರೆ ನಂಬಿಕೆ ಒಂದು ಸರಿಯಾಗಿ ಐತಿಲ್ಲ ಅನ್ನೋದು ನೋಡ್ತಿರ್ತಾರೆ. ಗುರುವಿನಲ್ಲಿ ಅಪಾರವಾಗಿರುವಂತ ನಂಬಿಕೆ ಐತಿ ಅಲ್ಲ ಅನ್ನುವಂಥದ್ದು, ನಂಬಿಕೆ ಐತಿ ಅನ್ನುವಂಥದ್ದು ಗೊತ್ತಾತಂದ್ರೆ ತಕ್ಷಣ ಪಾರಾಗ್ತಕ್ಕಂಥದ್ದು. ಅವ ಬಹಳಷ್ಟು ಪ್ರಸನ್ನರಾಗಿ ನೀನು ಏನು ಪ್ರಶ್ನೆ ಐತಿ ಕೇಳು ಅಂತ ಹೇಳಿದ್ರು. ಪರಿಪ್ರಶ್ನೇನ ಸೇವೆಯ ಉಪದೇ ಕ್ಷಂತಿತೆ ಜ್ಞಾನಂ ಜ್ಞಾನಿನಂ ತತ್ವದರ್ಶಿಗಳಾಗಿರ್ತಕ್ಕಂಥವರು ಆ ಸೇವೆಯಿಂದ ಸಂತುಷ್ಟರಾದಾಗ ಪರಿಪರಿಯಾದ ಪ್ರಶ್ನೆಗಳನ್ನು ಮಾಡೋದು. ನಿನಗೆಷ್ಟು ಸಮಸ್ಯೆಗಳದು ಅಷ್ಟನ್ನು ಹೊರಗಾಕಿಬಿಡು. ಸಮಸ್ಯೆ ಇದ್ರೆ ಮಾತ್ರ ಖಂಡಿತವಾಗಿ ಅದು ಅದು ಮಹಾರೋಗವಾಗಿರ್ತಕ್ಕಂಥದ್ದು. ಸಮಸ್ಯೆಯ ವಿಪರೀತ ಭಾವನಾ, ಅಸಂಭಾವನೆ ಅಂತಕ್ಕಂಥವ್ರು ಪ್ರತಿಬಂಧಕಗಳಾಗಿರ್ತಕ್ಕಂಥವ್ರು ಏನದನ್ನೆಲ್ಲ ಕೇಳಿಬಿಡು ನೀನು ಅಂತೇಳಿ ಹೇಳಿದಾಗ ಬಹಳಷ್ಟು ಅವರು ಕೇಳಿದ್ರು. ಅದಕ್ಕೆ ತಕ್ಕ ಉತ್ತರವಾಗಿರ್ತಕ್ಕಂಥದ್ದನ್ನ ಅವ್ರ ಚರಿತ್ರೆಯಲ್ಲಿ ಅದು ಬಹಳಷ್ಟು ಮುಂದುವರೆದಿರ್ತಕ್ಕ ಇದಕ್ಕಿಂತ ದೊಡ್ಡ ಗ್ರಂಥ ಅದು ಕಬೀರದಾಸರ ಚರಿತ್ರೆ ಅನ್ನೋದು. ಅದರಾಗ ಅವನ್ನೆಲ್ಲ ಬಹಳಷ್ಟು ಇರುವುದು. ಇಲ್ಲಿ ಕೆಲವು ಹೇಳಿ ಇದನ್ನ ಅಧ್ಯಾಯ ಸಮಾಪ್ತಿ ಮಾಡಿರುವರು. ಅವಾಗ ಕೇಳಿದ್ರು ಈಶಾವಾಸ್ಯೋಪನಿಷತ್ತಿ ಕೆಲವರು ಕರ್ಮ ಪರವೈತದ ಉಪನಿಷತ್ತು ಅಂತಾರೆ, ಕೆಲವರು ಜ್ಞಾನ ಪರವಾಗೈತಿ ಅಂತಾರೆ. ಇದು ನನಗೆ ಸಂಶಯ ಆಗೈತಿ, ಕರ್ಮ ಪರವೋ ಜ್ಞಾನ ಪರವೋ ಅನ್ನತಕ್ಕಂಥದ್ದು ಅಂತ ಕೇಳಿದಾಗ ಆವಾಗ ಅದನ್ನು ಸಂಪೂರ್ಣವಾಗಿ ಈಶಾವಾಸ್ಯೋಪನಿಷತ್ತು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ವಿವರಿಸಿ ಹೇಳಿದ್ರು ಅವರಿಗೆ, ಕಬೀರದಾಸರಿಗೆ. ಅವ್ರಿಗೆ ಹೇಳಿರ್ತಕ್ಕಂಥ ಉಪನಿಷತ್ತನ್ನ ಅವ್ರು ಬಂದು ಕೂಡ್ದ ಹೊರ ಕಟ್ಟಿ ಮೇಲೆ ಮೊದಲು ಅದನ್ನು ಬರೆದಿದ್ರು. ಈಶಾವಾಸ್ಯೋಪನಿಷತ್ ಸರಿಯಾಗಿ ಬಣ್ಣದಲ್ಲೇ ಈಶಾವಾಸ್ಯೋಪನಿಷತ್ ಪೂರ್ಣ ಬರೆದಿದ್ರು. ಈಗೇನೋ ಬದಲು ಮಾಡ್ರಂಗೆ ಕಾಣ್ತದೆ. ಅದನ್ನ ಅಲ್ಲಿ ಬರೆದಿದ್ರು, ಅದನ್ನ ಈಶಾವಾಸ್ಯೋಪನಿಷತ್ತನ್ನ ಅದು ಸರಿಯಾಗಿ ವರ್ಷವಾಗಿ ಹೇಳಿ ಆಮೇಲೆ ಮುಂದಿನ ಎಲ್ಲಾ ದಶೋಪನಿಷತ್ತನ್ನು ಕೂಡ ಅವರಿಗೆ ಉಪದೇಶ ಮಾಡಿದರು. ಆ ಗ್ರಂಥದಲ್ಲಿ ಅದು ಇರುವುದು ವಿಶೇಷ. ಆವಾಗ ಅಂದದ್ದೇನೆಂದ್ರೆ ಇವತ್ತು ನಾನು ಧನ್ಯನಾದನು. ಸಂಶಯ ಹೋತು, ವಿಪರೀತ ಭಾವನೆ ಹೋತು ಅಂದ್ರೆ ಅಸಂಭಾವನೆ ಹೋತು ಅಂದ್ರೆ ಧನ್ಯರಾದ್ರು ಅಂತ. ಅದೆಲ್ಲ ಹೋದಾಗ ಧನ್ಯನಾದನೆಂದು ಆನಂದ ಭರಿತನಾಗಿ ಕಬೀರ್ ಅಂದದ್ದೇನೆಂದ್ರೆ ನನ್ನ ಯಾವುದೋ ಜನ್ಮದ ಪುಣ್ಯದ ಫಲವೆನ್ನುವಂಥದ್ದು ಇವತ್ತು ನನಗೆ ಫಲಿಸಿತು. ನಿನ್ನ ದರ್ಶನವಾಯಿತು, ನನ್ನ ಮನಸ್ಸಿನ ಸಮಸ್ಯೆಗಳೆಲ್ಲ ಪರಿಹಾರವಾದವು, ಪೂರ್ಣ ಜ್ಞಾನವಾಗಿರ್ತಕ್ಕಂಥದ್ದನ್ನ ನನಗೆ ಅನುಗ್ರಹಿಸಿದಿರಿ. ಈಗ ಗುರುದಕ್ಷಿಣೆ ನಾನು ಕೊಡಬೇಕು, ಮತ್ತೆ ಅದನ್ನು ಗುರುದಕ್ಷಿಣೆ ಅನ್ನತಕ್ಕಂಥದ್ದು ಕೊಡಲೇಬೇಕು.
ಯಾವುದೇ ವಿದ್ಯೆ ಕಲ್ತರೂ ಕೂಡ ದಕ್ಷಿಣ ಕೊಡಬೇಕು ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ, ಯಾವುದೋ ರೂಪದಿಂದ ದಕ್ಷಿಣೆ ಅನ್ನತಕ್ಕಂಥದ್ದು ಬಹಳ ಮುಖ್ಯ. ಎಲ್ಲ ರೀತಿ ತಗಂತಾದರ ದಕ್ಷಿಣೆ ಅನ್ನತಕ್ಕಂಥದ್ದು ಅನೇಕ ರೂಪದಿಂದ. ಅವರು ದ್ರೋಣರು ಹೆಬ್ಬಳ್ಳ ಕೇಳಿಬಿಟ್ರು, ದಕ್ಷಿಣೆನ ಹೆಬ್ಬಳ್ಳ ಕೇಳಿಬಿಟ್ರು. ಏನಾದ್ರು ಕೆಲವು ಉಪಕಾರ ಮಾಡ್ತಕ್ಕಂಥದ್ದು ಕೇಳ್ತಾರೆ, ಕೆಲವರು ಪರಂಪರೆ ನಡೆಸ್ಕೊಂಡು ಹೋಗೋಕೆ ದಕ್ಷಿಣೆ ಕೇಳ್ತಾರೆ. ಯಾವ್ಯಾವುದೋ ಒಟ್ಟು ಗುರುದಕ್ಷಿಣೆ ಅನ್ನತಕ್ಕಂಥದ್ದು ಕೊಡಲೇಬೇಕು ಅನ್ನುವಂಥದ್ದು ನೇಮ. ಅದಕ್ಕನ್ನದು ದಕ್ಷಿಣೆ ಅನ್ನತಕ್ಕಂಥದ್ದು ಎಷ್ಟೇ ಆಗಲಿ ಅದನ್ನ ಇಡ್ತಕ್ಕಂಥದ್ದು ಸಂಪ್ರದಾಯ. ಯಾವುದೇ ಕ್ರಿಯೆಗಳನ್ನು ಮಾಡಿದ್ರೆ ದಕ್ಷಿಣೆ ಇಡಬೇಕು ಅಂತೇಳಿ, ಊಟ ಕೊಟ್ಟಾಗ ದಕ್ಷಿಣೆ ಇಡಬೇಕು ಅವರಿಗೆ ಅನ್ನತಕ್ಕಂಥದ್ದು ದಕ್ಷಿಣ ಬಹಳ. ದಕ್ಷಿಣಾವಂತೋ ಸುಖಿ ಭವಂತು ಅಂತೇಳಿ ಅದೊಂದು ನೇಮ. ಅವಾಗ ಪ್ರತಿಯಾಗಿ ಗುರುದಕ್ಷಿಣೆ ಅನ್ನತಕ್ಕಂಥದ್ದು ಕೊಡಬೇಕು, ಆಜ್ಞೆ ಮಾಡಬೇಕು ನನ್ನ ಉದ್ಧಾರಕ್ಕೋಸ್ಕರವಾಗಿ. ಆದ್ರಿಂದ ನನಗಂತೂ ಏನಿಲ್ಲ, ನೀನು ಉಪದೇಶ ಮಾಡಿರ್ತಕ್ಕಂಥ ಚರಿತ್ರೆಯನ್ನೇ, ನನಗೆ ಕೊಟ್ಟಿರ್ತಕ್ಕಂಥ ಆನಂದವನ್ನೇ, ನಿನ್ನ ಅನುಭವಾಮೃತವಾಗಿರ್ತಕ್ಕಂಥದ್ದನ್ನೇ ಅದನ್ನು ಮತ್ತೆ ಪ್ರಕಟ ಮಾಡಿ ಎಲ್ಲ ಮುಮುಕ್ಷುಗಳಿಗೆ ಉಣಬಡಿಸಬೇಕೆನ್ನುವಂಥ ಹೆಬ್ಬೈಕೆ ಎನ್ನುವಂಥದ್ದು ನನ್ನಲ್ಲಿರುವುದು. ತಾವು ಆಜ್ಞೆ ಮಾಡಿ ಆಶೀರ್ವಾದ ಮಾಡಿದ್ದೇ ಆದರೆ ನನ್ನ ಗುರುದಕ್ಷಿಣೆ ರೂಪವಾಗಿ ನಾನು ಚರಿತ್ರೆಯನ್ನು ತಮಗೆ ಅರ್ಪಿಸುವೆನು ಅಂತ ಹೇಳ್ತಾನು ಹೇಳಿದನು. ಅದನ್ನೆಲ್ಲ ಕೇಳಿ ಬಹಳಷ್ಟು ಸಂತೋಷವಾಗಿ ಅಪ್ಪಿಕೊಳ್ಳುವಂಥವರಾದರು, ದೃಢಾಲಿಂಗನ ಮಾಡುವಂಥವರಾದರು. ಸದ್ಗುರು ದೃಢಾಲಿಂಗನ ಮಾಡಿದ ಮಾತ್ರ ಸಂತೋಷ, ಸುಖ, ನಿತ್ಯ ಶಾಂತಿ ಅನ್ನುವಂಥದ್ದು ಪ್ರಾಪ್ತಕಲ್ಲಿ. ಅದನ್ನು ಬಿಟ್ಟು ಯಾರು ಮಾಡಿದ್ರು ಮುರಿಯಾಕ ನಮ್ಮನ್ನು ಮಾಡ್ತಾರ ಅಂತ ತಿಳ್ಕೋಬೇಕು. ಇನ್ನೆಲ್ಲ ಆಲಿಂಗನಗಳು ಹೆಂಗದವು ಅಂದ್ರೆ ನಮ್ಮನ್ನು ಕೊಲ್ಲ ಆಲಿಂಗನಗಳು ಅಂತೀವಿ. ಒಳಗಿರ್ತಾವ ಗೊತ್ತಾಗಲ್ಲ ಯಾವ ಹೊತ್ನ್ಯಾಗ ಇರ್ತಾವ ಅಂತೇಳಿ. ಯುದ್ಧೆಲ್ಲ ಮುಗಿದ ಬಳಕೆ ಪಂಚಪಾಂಡವರು ಬಂದರು. ಆವಾಗ ಮೊದಲು ಧೃತರಾಷ್ಟ್ರನಿಗೆ ಧರ್ಮರಾಜ ಹೋಗಿ ನಮಸ್ಕಾರ ಮಾಡಿದ. ಎರಡನೇನು ಭೀಮಲ್ಲ, ಅವನು ಬರಕ್ಕೆ ಹೊಂಟ. ಅವನು ಸೊಬ್ನೆ ಮಾಡಿದ ಬರಬೇಡ ಅಂತ ಹೇಳಿ. ಬರಬೇಡ, ಅವನ ಹತ್ರ ಬರಬೇಡ ನೀನು ಅಂತ ಭಾರಿ ಸಿಟ್ಟೈತಿ ನಿನ್ನ ಮೇಲೆ. ಅವನ ಒಳಗೆ ಮ್ಯಾಲೆ ಮಕದಾಗ ಹಂಗೆ ತೋರಿಸ್ತಾ ಇದ್ದಾನ, ನನ್ನ ಪ್ರಿಯ ಪಾಂಡುಪುತ್ರರೇ, ನೀವು ಧರ್ಮದಿಂದ ಜಯಗಳಿಸಿದಿರಿ, ಆದ್ರೆ ಹೊಟ್ಟೆ ನನ್ನ ಮಗನ್ ನಿಂಗೆ ಹೊಡೆದು ಕೊಂದಾನ ಅನ್ನೋದು, ನನ್ನ 101 ಮಂದಿ ಕೊಂದ. ಸಿಟ್ಟು ತುಂಬಿಕೊಂಡೈತೆ ಅವನ ಮೈಗೆ. ಬರಬೇಡ ಅಂತ ಸನ್ನೆ ಮಾಡಿದ. ಅವನು ಅಷ್ಟಕ್ಕೆ ತಟಸ್ಥ ನಿಂತ ಬಿಟ್ಟ. ಆಮೇಲೆ ಮೊದಲು ಬರೀ ಹಂಗ ದೂರದಿಂದ ನಮಸ್ಕಾರ ಮಾಡು ಅಂತ ಹೇಳಿದೆ. ನಂದು ಸನ್ನಿ ಮಾಡಿದ, ಹಂಗೆ ಹೋಗಿ ಮಾಡಿದ. ಆಲಿಂಗನ ಮಾಡ್ಬೇಕ ನಿನ್ನ ಅಂತ ಅಂದ ಧೃತರಾಷ್ಟ್ರ. ಅವಾಗ ಹಿಂದಕ್ಕೆ ಸರಿ ಅಂತಂದು ಆ ಕಂಚಿನ ಒಂದು ಮೂರ್ತಿ ಮಾಡಿಸಿದ್ದ. ಅವನು ಕಂಚಿನ ಮೂರ್ತಿನ ತಗೊಂಬಂದು ಅವನ ಎದುರಿಗೆ ಇಟ್ಕೊಂಡ. ಅದನ್ನ ದಬ್ಕೆಂತ ಹೋದ. ಆಮೇಲೆ ಇವನು ಭೀಮ ಹೋದ ಕೂಡಲೇ ಕೈ ಹಾಕಿ ಹಿಡಿದಾಗ ಪುಡಿ 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 ಮಾಡಿಬಿಟ್ಟು ನೋಡ ಕಂಚಿನ ಮೂರ್ತಿನ. ಅಷ್ಟು ಸಿಟ್ಟತ್ತು. ಇವು ಎರಡು ಹಿಂಗದವು, ಅವು ಯಾವಾಗ ಹೊರ ಬರ್ತಾವ ಗೊತ್ತಿಲ್ಲ ಪುಡಿ ಪುಡಿ ಮಾಡಕ್ಕೆ. ಇನ್ನೆಲ್ಲವೂ ಹಂಗಿರವು. ಆದ್ರೆ ಸದ್ಗುರುವಿಂದ ಐತಲ್ಲ, ಅದು ಐಕ್ಯತೆ ಮಾಡಿಕೊಡ್ತಕ್ಕಂಥ, ಅವಿನಾಶ ಮಾಡ್ತಕ್ಕಂಥ ಆಲಿಂಗನವಾಗಿತ್ತು. ಅದನ್ನು ಕೊಟ್ಟರು. ಆವಾಗ ಅವರು ಕಬೀರದಾಸರಾಗಿರ್ತಕ್ಕಂಥವ್ರು ಈ ಪೂರ್ವಾರ್ಧ ಚರಿತ್ರೆ ಈ ರೀತಿಯಾಗಿ ಬರೆದು ಇನ್ನು ಮುಂದೆ ಸದ್ಗುರು ಉಪದೇಶ ಮಾಡಿರ್ತಕ್ಕಂಥ ಉತ್ತರ ಚರಿತ್ರೆಯನ್ನ ಅವರು ಆಜ್ಞೆ ಪಡೆದುಕೊಂಡು ಬರೆಯುವಂಥವರಾದರು. ಇಲ್ಲಿಗೆ ಪೂರ್ವಾರ್ಧವೆನ್ನುವಂತಹದ್ದು ಸಮಾಪ್ತಿಯಾಯಿತು. ಇದರ ಶ್ರವಣ ಮಾತ್ರದಿಂದ ಮುಮುಕ್ಷುಗಳಿಗೆ ಜ್ಞಾನ ಸಿದ್ಧಿಸುವುದು ಎಂದು ಸದ್ಗುರುಗಳ ಈ ಗ್ರಂಥಕ್ಕೆ ವರದಾನ ಮಾಡಿದರು. ಖಂಡಿತವಾಗಿ ಇದನ್ನು ಶ್ರವಣ ಮಾಡುವುದರಿಂದ ಅವರಿಗೆ ಜ್ಞಾನ, ಮೋಕ್ಷ, ಶಾಂತಿ, ಸುಖ, ದುಃಖ ನಿವೃತ್ತಿ ಅನ್ನುವಂಥದ್ದು ಪ್ರಾಪ್ತವಾಗುವುದು ಅಂಥೇಳಿ ಅವರೇ ಹರಿಸಿ ಆಶೀರ್ವದಿಸಿರ್ತಕ್ಕಂಥ ಗ್ರಂಥ. ಮುಂದೆ ಶಿವದಾಸರದು ರಚನೆ ಮಾಡ್ಬೇಕಾದ್ರೆ ಅವರೇ ಹರಿಸಿ ಆಶೀರ್ವದಿಸಿ ಆದೇಶ ಮಾಡಿರ್ತಕ್ಕಂಥ ಗ್ರಂಥ. ಅದನ್ನೇ ಅದರೊಳಗೆ ವಿಶೇಷವಾಗಿರುವಂಥ ಅವ್ರ ಗ್ರಂಥದೊಳಗೆ ಅದೊಂದು ರೀತಿಯಾಗಿರುವಂಥ ಶಾಸ್ತ್ರೀಯವಾಗಿರ್ತಕ್ಕಂಥ ಸಂಸ್ಕಾರವುಳ್ಳಂಥವ್ರಿಗೆ ವಿಶೇಷವಾಗಿರುವಂಥ ಜ್ಞಾನವಾಗ್ತಕ್ಕಂಥದ್ದಾಗುವುದು. ಅದು ಹೊರತಾಗಿರ್ತಕ್ಕಂಥ ಮೂಢರಾಗಿರ್ತಕ್ಕಂಥ ದೃಢವಾಗಿರ್ತಕ್ಕಂಥ ನಂಬಿಕೆ ಉಳ್ಳಂಥ ಸದ್ಭಕ್ತರಾಗಿರ್ತಕ್ಕಂಥವರಿಗೆ
ಸ್ತ್ರೀ ಇರಲಿ, ಪುರುಷನಿರಲಿ, ಬಾಲನಿರಲಿ, ವೃದ್ಧನಿರಲಿ, ಜ್ಞಾನಿ ಇರಲಿ, ಅಜ್ಞಾನಿ ಇರಲಿ, ತಿಳಿದವನಿರಲಿ, ಬಡವನಿರಲಿ, ಬಲಿದನಿರಲಿ, ಎಲ್ಲರಿಗೂ ಒಂದು ಮೋಕ್ಷ ಸಾಧನವಾಗ್ತಕ್ಕಂಥ ಗುರುಭಕ್ತಿ ಅನ್ನತಕ್ಕಂಥದ್ದನ್ನ ಹುಟ್ಟಿಸುವಂಥ ಗುರುವಿನ ಮಹಿಮೆಯನ್ನು ಕೇಳುವಿ ಪಾಪದಿಂದ ದೋಷದ ಮುಕ್ತರಾಗ್ತಕ್ಕಂಥ ಗ್ರಂಥವನ್ನು ಮುಂದೆ 14ನೇ ಅಧ್ಯಾಯದಿಂದ 56 ಅಧ್ಯಾಯದವರೆಗೂ ಶಿವದಾಸರು ರಚನೆ ಮಾಡುತ್ತಿರುವರು ಎಂಬಲ್ಲಿಗೆ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು.